ಏನ್ ಬಾವಾ ಏನ್ ಹುಡುಕ್ತಿದ್ದೀರಾ? ನೀನೇನು ಹುಡ್ಕನಪ್ಪ, ನೀನೇನು ಅಲ್ಲಿ ಚಿನ್ನನ ಬಣ್ಣನ ಮಡಗಿರ್ತೀಯ? ಅಲ್ಲಪ್ಪ, ನೀವೇನೋ ಮಿಲಿಟ್ರಿ ಅವರು ಅಲ್ಲಿ ನಿಮ್ಗೇನೋ ಕೊಡ್ತಾರಂತಲ್ಲ, ಏನು? ಅದೇ ಕಣಪ್ಪ ಬಾಟ್ಲು. ಅದೇನೋ ಸ್ಟ್ರಾಂಗ್ ಆಗಿರ್ತದಂತೆ, ಅದು ಚೀಪ್ ಆಗಿರ್ತದಂತೆ. ಅದೇನೋ ಕೋಟ್ ಅವಳಿಗೆ ಹಿಂಗ್ ತೋರ್ಸಿದ್ರೆ 2 ಬಾಟ್ಲು ಬ್ಯಾಗ್ ಒಳಗೆ ಮಡಗ್ತಾರಂತೆ. ಅದಕ್ಕೆ ಏನಾರ ತಂದಿದ್ಯೇನೋ ಅಂತ ನೋಡ್ದೆ. ಏನ್ ಬಾವ, ನಮ್ ದೇಶದಲ್ಲಿ ಮಿಲಿಟರಿ ಅವ್ರ ಗೌರವ ಸರ್ವನಾಶ ಆಗೋಗ್ಬಿಟ್ಟಿದೆ. ನಾವು ಸೈನಿಕರು ಬಾರ್ಡರ್ ಅಲ್ಲಿ ಹಗಲು ರಾತ್ರಿ ಚಳಿಯಲ್ಲಿ ಕಷ್ಟ ಪಡ್ಬೇಕಾದ್ರೆ ಏನೋ ಮೈ ಬೆಚ್ಚಗಿರ್ಲಿ ಅಂತ ಒಂದಷ್ಟು ಗುಂಡು ಕೋಟಾದಲ್ಲಿ ಕೊಡ್ತಾರೆ. ಆದ್ರೆ ಜನಗಳೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಮಿಲಿಟರಿ ಅವ್ರು ಎಲ್ಲೇ ಹೋದ್ರು ಬಂದ್ರು ಬ್ಯಾಗ್ ಅಲ್ಲಿ ಜೋಬಲ್ಲಿ ಬರೀ ಗುಂಡೆ ಇರೋದ್ ಅನ್ಕೊಂಡ್ಬಿಟ್ಟಿದ್ದಾರೆ. ದುರಂತ ನಂದು ಬಿಡಪ್ಪ. ಅಲ್ಲ, ಯಾವ ಸೀಮೆ ಮಿಲಿಟರಿ ಅವನಯ್ಯ ನೀನು? ಗಮ್ಲ್ ಬಟ್ಟೆ ತುಂಬ್ಕೊಂಡ್ ಬಂದ್ ಗಮ್ಲ್ ಬಟ್ಟೆಯ ನೀನಾಗಿದ್ರೆ ಬ್ಯಾಗ್ ತುಂಬಾ ಬಾಟ್ಲಿ ತುಂಬ್ಕೊಂಡ್ ಬರ್ತಿದ್ಯೇನೋ? ಅಯ್ಯೋ, ಅದ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೀನಿ ಅಂತ ನಿನ್ನಂತ ಅವ್ನ್ ಕಟ್ಟಿದ್ನೋ ಆ ಭಗವಂತ. ಅಪ್ಪಟ ಚಿನ್ನ ನನ್ ತಮ್ಮ ನಡೀಲ ಉಣ್ಣಕ್ ಇಕ್ತೀನಿ. ಲೇ ಮೂದೇವಿ, ಮೊಸರು ತಗೊಂಬಾರೆ ಬಾರ್ಲಾ. ಬಾಯ್ ಬಿಟ್ರೆ ಮೂದೇವಿ, ಕ್ಯಾಮೆ ನೋಡು, ಇಷ್ಟೇ. ನೀನ್ ನಾಳ್ ಬಾಯಿಗೆ ಯಾವತ್ ಲಕ್ವ ಹೊಡಿತೋದೋ ಗೊತ್ತಿಲ್ಲ. ಅಲ್ಲ ಕಣೋ, 22 ಅವರ್ಸು ಬಸ್ನಲ್ಲಿ ಒಬ್ನೇ ಬಾಂಬೆ ತನಕ ಹೋಗ್ತೀಯಲ್ಲ, ಕಂಪ್ನಿ ಇಲ್ದೆ. ನನ್ನ ಕೈಲಾಗಲ್ಲಪ್ಪ. ನೋಡೋ, ಸತ್ಯಶೋಧನೆಗೆ ಅಂತ ಹೊರಟ ಮೇಲೆ ಎಲ್ಲದಕ್ಕೂ ಸಿದ್ಧ ಇರಬೇಕು. ಬರೀ ಪೆನ್ನು ಮತ್ತೆ ಪೇಪರ್ ಹಿಡ್ಕೊಂಡು PM ಬೆಡ್ರೂಮಿಂದ ಹಿಡಿದು ಬಾಂಬೆಲಿರೋ ಪ್ರಾಸ್ಟಿಟ್ಯೂಟ್ ಬೆಡ್ರೂಮ್ ತನಕ ಹೋಗೋಕೆ ನಿನ್ನಂತವ್ರಿಗೆ ಮಾತ್ರ ಸಾಧ್ಯ. ಯಾರು ನಿಮ್ಮನ್ನು ತಪ್ಪೇ ತಿಳ್ಕೊಳ್ಳಲ್ಲ. ಗ್ರೇಟ್ ಪ್ರೊಫೆಷನ್ ಕಣೋ ನಿಂದು. ಈ ವೃತ್ತಿಲಿ ಆಕರ್ಷಣೆ ಎಷ್ಟಿದೆಯೋ ಅಪಾಯನೂ ಅಷ್ಟೇ ಇದೆ. ಹೌದಾ? ಹೇಯ್, ಬಸ್ ಬಂದ್ ನೋಡೋ. ಹುಷಾರ್ ಕಣಯ್ಯ. ಯಾಕೋ? ಕಾಮಾಟಿಪುರದ ಬಗ್ಗೆ ಆರ್ಟಿಕಲ್ ಬರೆಯಕ್ ಹೋಗ್ತಾ ಇದೀಯಾ? ನೀನೇ ಆರ್ಟಿಕಲ್ ಆಗ್ಬಿಡ್ಬೇಡ. ನೋ, ನೆವರ್, ಇಂಪಾಸಿಬಲ್. ರೀ, ಟಿಕೆಟ್ ಕೊಡ್ರಿ, ಟೈಮ್ ಆಗುತ್ತೆ, ಬೇಗ ಹತ್ತಿ. ತಡಿಯಪ್ಪ, ಬನ್ರಿ ಒಳಗೆ. ರೈಟ್. ಮೇಡಮ್, ನಿಮ್ ಸೀರೆ ಸೆರಗು. ವಾಟ್? ಅಲ್ಲ ಮೇಡಮ್, ನಿಮ್ ಸೀರೆ ಸೆರಗು ನಮ್ ಸೀಟ್ ಮೇಲೆ ಕೂತಿದೆ ಎಂದೆ. ಐ ಆಮ್ ಸಾರಿ. ಓಕೆ. ಎಕ್ಸ್ಕ್ಯೂಸ್ ಮೀ. ವಾಟ್? ಮುಂಬೈಗಾ? ರೀ, ಇದು ಬ್ಯಾಂಗ್ಳೂರ್ ಟು ಮುಂಬೈ ಎಕ್ಸ್ಪ್ರೆಸ್. ಈ ಬಸ್ ನಿಲ್ಲೋದೆ ಮುಂಬೈಯಲ್ಲಿ. ಜಸ್ಟ್ ಕೇಳಿದೆ. ಓಕೆ. ನೀವು ಕಾಮಾಟಿಪುರಕ್ಕಾ? ನಿಮ್ಗೆ ಹೇಗೆ ಗೊತ್ತು? ಹೆದ್ರಿಬೇಡ್ರಿ, ನಾನೇನ್ ಜಾಸೂಸ್ ಅಲ್ಲ. ಐ ಆಮ್ ಸೋನಾ, ಸೆಟಲ್ಡ್ ಇನ್ ಮುಂಬೈ. ನಿಮ್ ಫ್ರೆಂಡು ಬಸ್ ಹತ್ಸಕ್ ಬಂದಾಗ ಕಾಮಾಟಿಪುರ ಆರ್ಟಿಕಲ್ ಅಂತೇನೇನೋ ಹೇಳ್ತಿದ್ರಲ್ಲ, ಅದಕ್ಕೆ ಕೇಳ್ದೆ. ಯಾವ್ದ್ರ ಬಗ್ಗೆ ಆರ್ಟಿಕಲ್ ಬರೀತಿದ್ದೀರಾ? ಒಂದು ಹೆಣ್ಣು ಸಮಾಜಕ್ಕೆ ಕಣ್ಣಾದ್ರೆ ಒಬ್ಬ ವೇಶ್ಯೆ ಸಮಾಜಕ್ಕೆ ಶಾಪ ಅಂತ. ಶಾಪನಾ? ರಿಯಲಿ? ಏನ್ ಮೇಡಮ್ ಹೀಗೆ ಕೇಳ್ತೀರಾ? ಅವರಿಂದ ಎಲ್ಲ ಸರ್ವನಾಶ ಆಗ್ತಿದೆ. ವೇಶ್ಯೆಯರಿಂದ ಏಡ್ಸ್ ಅಂತಹ ಮಾರಕ ರೋಗಗಳು ಹೆಚ್ಚಾಗ್ತಿವೆ. ಇವರಿಂದ ಎಷ್ಟೋ ಮನೆಗಳಲ್ಲಿ ನೆಮ್ಮದಿ ಇಲ್ಲ. ಓ ಮೈ ಗಾಡ್, ವೇಶ್ಯರಿಂದ ಇಷ್ಟೆಲ್ಲ ತೊಂದರೆ ಮಿಸ್ಟರ್ ಸಂದೇಶ್. ಪೆನ್ನೇಮಾ? ಇಲ್ಲ, ಅಪ್ಪ ಅಮ್ಮ ಇಟ್ಟ ಹೆಸರಿಗೋಸ್ಕರ ನಾನು ಜರ್ನಲಿಸ್ಟ್ ಆಗ್ಲಿಲ್ಲ. ಜಸ್ಟ್ ಎ ಕೋಇನ್ಸಿಡೆನ್ಸ್. ಒಳ್ಳೆ ಬರವಣಿಗೆನೂ ಇದೆ, ಹೆಸರು ಬಂತು. ಒಳ್ಳೆ ಇಂಟದೆ ಬಂಟ ನೀವು, ನೋಡಿದ್ರೆ ಗೊತ್ತಾಗತ್ತೆ. ಸಂದೇಶ ಅಂತ ಹೆಸರಿಟ್ಕೊಂಡಿರೋದಕ್ಕೆ ತಕ್ಕ ಹಾಗೆ ಒಳ್ಳೊಳ್ಳೆ ಸಂದೇಶನೂ ಕೊಡ್ತೀರಾ ಅನ್ಸುತ್ತೆ. ಅಂದ್ಹಾಗೆ ಈ ವೇಶ್ಯರು ಮುಂಬೈಲಿ ಮಾತ್ರನ ಇರೋದು? ಬೆಂಗಳೂರು, ಹೈದರಾಬಾದ್, ಚೆನ್ನೈಯಲ್ಲಿ ಎಲ್ಲೂ ಇಲ್ವಾ? ಅದೇನಂದ್ರೆ ಹೋಗ್ಲಿ ಬಿಡಿ. ನಿಮ್ ದೃಷ್ಟಿಲಿ ವೇಶ್ಯರು ಅಂದ್ರೆ ಯಾರು? ಏನ್ ಮೇಡಮ್ ಹೀಗೆ ಕೇಳ್ತೀರಾ? ಮೈ ಮಾರ್ಕೊಂಡು ಜೀವನ ಮಾಡೋರು. ಒಬ್ಬರಿಗಿಂತ ಹೆಚ್ಚು ಜನ ಗಂಡಸ ಜೊತೆ ಮಲ್ಗೋರು. ಎಕ್ಸಲೆಂಟ್ ಎಕ್ಸ್ಪ್ಲನೇಷನ್. ಹಾಗಿದ್ರೆ
ಒಬ್ಬ ಹೆಂಗಸಿಗಿಂತ ಜಾಸ್ತಿ ಹೆಂಗಸ್ರ ಜೊತೆ ಮಲ್ಗೋಂತ ಗಂಡಸ್ರಿಗೆ ಏನಂತ ಕರೀತಾರೆ? ಅದು ಅದ್ ಸರಿ, ನಿಮ್ ದೃಷ್ಟಿಲಿ ವೇಶ್ಯರು ಅಲ್ದೇ ಇರೋರು ಯಾರು? ಪತಿವ್ರತೆಯರು ಯಾರು? ಏನ್ ಮೇಡಮ್ ಹೀಗೆ ಕೇಳ್ತೀರಾ? ಈ ವಿಷಯ ಎಲ್ಲರಿಗೂ ಗೊತ್ತು. ಸೀತೆ, ದ್ರೌಪದಿ, ತಾರಾ, ಅನುರಾಧ, ಮಂಡೋದರಿ. ತುಂಬಾ ತಿಳ್ಕೊಂಡಿದ್ದೀರಾ ಸಂದೇಶ್. ಆದ್ರೆ ನಂದೊಂದು ಪ್ರಶ್ನೆ, ಪತಿವ್ರತೆಯರು ಅಂದ್ರೆ ನಿಮಗ್ ನಿಮ್ ಮನೆಯವ್ರು ಯಾರು ನೆನಪಾಗ್ಲಿಲ್ವಾ? ನಿಮ್ ತಾಯಿ, ನಿಮ್ ಒಡ ಹುಟ್ಟಿದ ಅಕ್ಕ ತಂಗಿರು, ಇವರಲ್ಲಿ ಯಾರು ನಿಮಗ್ ಪತಿವ್ರತೆಯರು ಕಾಣಿಸ್ಲಿಲ್ವಾ? ನಾವ್ ಕಾಣ್ದೇ ಇರೋ ಪುರಾಣದ ಉದಾಹರಣೆಗಳು ಕೊಟ್ರಲ್ಲ, ಅದಕ್ಕೆ ಕೇಳ್ದೆ. ಇರ್ಲಿ ಬಿಡಿ, ಅದ್ ನಿಮ್ ತಪ್ಪಲ್ಲ. ಶತಶತಮಾನದಿಂದಲೂ ನಮ್ ಗಂಡಸ್ರಲ್ಲಿ ಬೆಳೆದ್ ಬಂದಿರೋಂಥ ಸಿಂಪಲ್ ಸೈಕಾಲಜಿ ಇದು. ತಾನೆಷ್ಟೇ ಕುರೂಪಿಯಾಗಿದ್ರು ಮದ್ವೆ ಆಗೋ ಹುಡುಗಿ ಮಾತ್ರ ರತಿ ಇದ್ದಾಗಿರ್ಬೇಕು. ಅವ್ರ ಹೊರಗಡೆ ಎಷ್ಟೇ ಹಾದ್ರ ಮಾಡಿ ಬಂದ್ರು ಹೆಂಡ್ತೀರ್ ಮಾತ್ರ ಸೀತಾಮಾತೆ ತರ ಪತಿವ್ರತೆಯರಾಗಿರ್ಬೇಕು. ಇಲ್ಲ ಅಂದ್ರೆ ಅವಳು ವೇಶ್ಯೆ. ಆಮ್ ಐ ರೈಟ್? ಏನಂತೀರಾ? ನನ್ನ ವಾದ ತಪ್ಪು ಅನ್ಸುತ್ತಾ? ಹಾಗಲ್ಲ ಮೇಡಮ್, ತಪ್ಪು ತಿಳ್ಕೊಬೇಡಿ. ಶ್ರಮ ಇಲ್ಲದೆ ಶ್ರೀಮಂತರಾಗೋ ಹೆಂಗಸರನ್ನ ಸಮಾಜದಲ್ಲಿ ವೇಶ್ಯರು ಅಂತ ಕರೀತಾರೆ. ಈ ವರ್ಷದ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಇದರ ಸಾಧಕ ಬಾಧಕಗಳ ಬಗ್ಗೆ ಡೀಟೈಲ್ ಆಗಿ ರಿಸರ್ಚ್ ಮಾಡಿ ಒಂದು ಆರ್ಟಿಕಲ್ ಬರೆಯೋಣ ಅಂತಿದ್ದೀನಿ. ವೆರಿ ಗುಡ್ ಐಡಿಯಾ. ಈ ಆರ್ಟಿಕಲ್ ಪಬ್ಲಿಷ್ ಆದ್ರೆ ನಿಮಗೆ ಸಾಕಷ್ಟು ಹಣ, ಹೆಸರು ಸಿಗುತ್ತಲ್ವಾ? ಅವೆರಡೂ ಈಗಾಗಲೇ ಸಾಕಷ್ಟು ಸಂಪಾದಿಸಿದ್ದೀನಿ ಮೇಡಮ್. ಫಾರ್ ಯುವರ್ ಇನ್ಫಾರ್ಮೇಶನ್, ಕನ್ನಡ ಪತ್ರಿಕೋದ್ಯಮದಲ್ಲಿ ನಾನೊಬ್ಬ ಲೀಡಿಂಗ್ ಪತ್ರಕರ್ತ. ಓದುಗರು, ವಿಮರ್ಶಕರು ನನ್ನ ಮೇಲೆ ವಿಶೇಷವಾದ ಅಭಿಮಾನ ಇಟ್ಕೊಂಡಿದ್ದಾರೆ. ನನ್ನ ಬರಹಗಳಲ್ಲಿ ಪ್ರಚೋದನೆ ಇರುತ್ತೆ, ಬೆಂಕಿ ಇರುತ್ತೆ ಅಂತ ಕಾಮೆಂಟ್ ಮಾಡ್ತಿರ್ತಾರೆ. ವೆರಿ ನೈಸ್. ಬಟ್ ನನ್ನಂತವ್ರ ಕಾಮೆಂಟ್ ಏನ್ ಗೊತ್ತಾ? ಮೋಸ್ಟ್ ಆಫ್ ದ ಜರ್ನಲಿಸ್ಟ್ ಇಂಥ ಬೆಂಕಿ ಸೂಸೋಂಥ ಆರ್ಟಿಕಲ್ಸ್ನ AC ರೂಮಲ್ಲಿ ಕೂತ್ ಬರ್ದಿರ್ತಾರೆ. ದಟ್ಸ್ ದ ಟ್ರಾಜಿಡಿ. ಏನಂದ್ರಿ? ಡೋಂಟ್ ಫೀಲ್ ಬ್ಯಾಡ್, ಐ ವಾಸ್ ಜಸ್ಟ್ ಕಿಡಿಂಗ್. ನಿಮ್ಮ ಮಾತಿಂದ ಸ್ವಲ್ಪ ಇರ್ಸ್ಮುರ್ಸಾಗತ್ತೆ ನಿಜ, ಆದರೂ ಸತ್ಯ ಇದೆ. ನಾನು ಬರೆಯೋ ಆರ್ಟಿಕಲ್ಗೆ ನಿಮ್ಮಿಂದ ಹೆಲ್ಪ್ ಆಗ್ಬೋದು ಅನಿಸುತ್ತೆ. ಇಫ್ ಯು ಡೋಂಟ್ ಮೈಂಡ್, ನನಗೊಂದಷ್ಟು ಟಿಪ್ಸ್ ಕೊಡ್ತೀರಾ? ವೈ ನಾಟ್? ಅ ವಿಮನ್ ವಿತ್ ಗುಡ್ ಜಿಯೋಗ್ರಫಿ ಹ್ಯಾಸ್ ಅ ಬ್ಯಾಡ್ ಹಿಸ್ಟ್ರಿ ಅಂತೆಲ್ಲೋ ಓದಿದ್ದೆ. ಆ ಬ್ಯಾಡ್ ವುಮನ್ನು ಮಗುವಾಗಿದ್ದಾಗ ಮುಗ್ಧವಾಗೇ ಇರ್ತಾಳೆ, ಮುಗ್ಧವಾಗೇ ಬೆಳೀತಾಳೆ. ಆದರೆ ಪರಿಸ್ಥಿತಿ, ಸಂದರ್ಭ, ಒತ್ತಡ, ಶೋಷಣೆಗಳು ಅವಳ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಸಂದೇಶ್, ನಾನು ತುಂಬ ಹತ್ತಿರದಿಂದ ನೋಡಿರೋ ಒಂದು ಹುಡುಗಿ ಕತೆ ಹೇಳ್ತೀನಿ. ಆ ಕತೆ ಕೇಳಿದ್ರೆ ಮೋಸ್ಟ್ಲಿ ನಿಮ್ಮ ಆರ್ಟಿಕಲ್ಗೆ ಇನ್ನೂ ಹೆಚ್ಚು ಜೀವ ಬರ್ಬೋದು. ಪ್ಲೀಸ್ ಹೇಳಿ ಮೇಡಮ್. ತುಂಬ ದೂರ ಏನಿಲ್ಲ, ಇಲ್ಲೇ ಬೆಂಗಳೂರಿಗೆ ಹತ್ತಿರದಲ್ಲಿರೋ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿ ಕಂಬಾಳು ಅಂತ ಒಂದು ಊರು. ನಾಗರಿಕತೆಗೆ ತುಂಬ ಹತ್ರನೂ ಅಲ್ಲ, ಹಾಗಂತ ತುಂಬ ದೂರನೂ ಅಲ್ಲ, ಅಂಥ ಒಂದು ಗ್ರಾಮ. ಆ ಊರಲ್ಲಿ ಪ್ರಾಯಕ್ಕೆ ಬಂದಿರೋ ಒಂದು ಹುಡುಗಿ, ಹೆಸರು ಲಚ್ಚಿ ಅಂತ. ಹೊರ ಜಗತ್ತಿನ ಯಾವ ಆಡಂಬರವೂ ಗೊತ್ತಿಲ್ಲದೆ ಕುರಿ ಕಾಯ್ಕೊಂಡು ತನ್ನದೇ ಪ್ರಪಂಚದಲ್ಲಿ ತಾನು ಆನಂದವಾಗಿದ್ಲು. ನಂಗೂ ಒಂದು ಹೆಸರೈತೆ. ನೀ ಹೇಳಿದ್ರೆ ತಾನೇ ಗೊತ್ತಾಗೋದು. ನೀನ್ ಕೇಳಿದ್ರೆ ತಾನೇ ಗೊತ್ತಾಗೋದು. ನಿನ್ ಹೆಸರೇನು? ಲಚ್ಚಿ. ಏನಾಗ್ಬೇಕಿತ್ತು? ಇಲ್ಲಿ ಕಂಬಾಳು ಅನ್ನೋ ಊರೆಲ್ಲಿದೆ? ಕಂಬಾಳು ಗೊಲ್ರಟ್ಟಿ ಪಕ್ಕ. ಅಲ್ಲಿ ಯಾರ ಮನೆಗೆ ಹೋಗ್ಬೇಕು? ಅಲ್ಲಿ ಉಮಕ್ಕನ್ ಮನೆ ಎಲ್ಲಿ ಗೊತ್ತಾ ನಿನಗೆ? ಉಮಕ್ಕನ್ ಮನೆಗ? ನಾನು ಇವಾಗ ಕುರಿ ಅಟ್ಕೊಂಡು ಅಲ್ಲಿಗೆ ಹೋಗ್ಬೇಕು. ನಾನು ಹಿಂದೆ ಬಾ, ತೋರಿಸ್ತೀನಿ. ಬಾ ಬಾ.
ನಾನು ಮಿಲಿಟರಿಯಲ್ಲಿರೋನು. ಅಂದ್ರೆ ಅಂದ್ರೆ ದೇಶ ಕಾಯೋನು ಅಂತ. ಓ ನೀವ್ ದೇಶ ಕಾಯೋರು ಅದಕ್ಕೆ ಹಿಂಗ್ ಬಟ್ಟೆ ಹಾಕಿರ, ನಾವ್ ಕುರಿ ಕಾಯೋರು ಅದಕ್ಕೆ ಹಿಂಗ್ ಬಟ್ಟೆ ಹಾಕಿವಿ. ಹೆಂಗೆ ಚೆನ್ನಾಗಿದೆ. ನೋಡೋ ಇನ್ನೊಂದ್ ಕಿತ ಏನಾರು ಪ್ಯಾಟೆಲ್ ಅಂದಂಗ ಐಪೆ ಅಂದೆ ಅನ್ಕೋ ಸರಿ ಇರಕ್ಕಿಲ್ಲ. ಮರ್ಯಾದೆ ಕೊಡ್ಬೇಕು, ಮರ್ಯಾದೆ ತಕೋಬೇಕು, ಗೊತ್ತಾಯ್ತಾ? ಸರಿ ಸರಿ. ಅಲ್ ನೋಡು ಅದೇಯ ನಿಮ್ ಉಮ್ಮಕ್ಕನ್ ಮನೆ, ಹೋಗು. ಥ್ಯಾಂಕ್ ಯು. ನಂದು ಅದೇಯ ಇಟ್ಕೋ. ಆಯ್ತಾಯ್ತು. ಉಮಕ್ಕ ಯಾರು? ಇರು ಇರು. ಈಗ ನೋಡು, ಕನ್ನಡಿ ಕಣ್ಣ ಕಾಣಿಸ್ತದೆ. ನೀನು ಉಮಕ್ಕನ್ ತಮ್ಮ? ರಣಧೀರ, ಉಮಕ್ಕನ್ ತಮ್ಮ. ನಿಮ್ ಭಾಮ ಇದ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏ ಉಮ್ಮೆ, ನೋಡು ಯಾರು ಬಂದವ್ರು ನೋಡು. ಕಂಡ್ದಿರಾ? ಅಯ್ಯೋ ನಂಬಕ್ಕೆ ಆಯ್ತಿಲ್ಲ. ಬಾಯ್ತ್ಲಗೆ ಇದ್ದಕ್ಕಿದ್ದಂಗೆ ಹಿಂಗ್ ಬಂದ್ ಇಳಿತಿ ಅಂತ ನಾನ್ ಅಂದ್ಕೊಂಡಿರ್ಲಿಲ್ವೋ. ಒತ್ತಾರ್ನೆ ಕಾಗೆ ಮನೆ ಮೇಲೆ ಕುಂತ್ಕೊಂಡು ಕಾವ್ ಅಂತಿತ್ತು. ಆವಾಗ್ಲೇ ಅಂದ್ಕೊಂಡೆ ಯಾರೋ ಬತ್ತಾರೆ ಅಂತ. ನೀನ್ ಬತ್ತಿ ಅಂತ ಅಂದ್ಕೊಂಡಿರ್ಲಿಲ್ವಲ್ಲೋ. ತುಂಬಾ ದಿನದಿಂದ ನಿಮ್ನೆಲ್ಲ ನೋಡ್ಬೇಕಂತ ಆಸೆ ಇತ್ತು. ಅದಕ್ ತಕ್ಕ ಹಾಗೆ ರಜಾನೂ ಸಿಕ್ತು. ನಿಮ್ಗೆಲ್ಲ ಆಶ್ಚರ್ಯ ಆಗ್ಲಿ ಅಂತ ದಿಢೀರ್ ಅಂತ ಬಂದೆ. ಅಯ್ಯೋ ನಡಿ ಒಳಗೆ. ಸರಿಯಾತ್ಲಗೆ ಕ್ಯಾಮ್ರಾಡು. ಬಾ ಬಾ ಬಾ. ಅವಳ ಕಡೆ ನೆಂಟ್ರಿಸ್ಟ್ ಯಾರನ್ನ ಬಂದ್ಬಿಟ್ರೆ ನೆಗದಾಡ್ತಾಳೆ. ಅಯ್ಯ ನಿನ್ ಮಕ್ಕೆ. ಬಾ 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 ಕುಂತ್ಕೋ. ಏನಕ್ಕ ಚೆನ್ನಾಗಿದ್ಯಾ? ಅಯ್ಯ ನಾನ್ ಬಾಳಿಗೇನಪ್ಪ ಭಾಗ್ಯ ಸುರಿದು ಸೋರೋಯ್ತೈತೆ. ಬೊಗಸಿಯಾಗೆ ಹಿಡ್ಕೊಳ್ಳೋರೊಬ್ರು ಬಾಕಿ ಅಷ್ಟೇ. ಯಪ್ಪನ್ ಕಟ್ಕೊಂಡು ಕರ್ಮ. ಹಂಗಿರ್ಲಿ ಏನುಂತೀಯ? ಏನಾದ್ರೂ ನಡೆಯತ್ತೆ. ನಿಂಗೆ ಮುದ್ದೆ ಹೆಸರು ಕಾಳು ಸಾರು ಅಂದ್ರೆ ಬೋಪಿ ರೀತಿ ಅಲ್ವಾ? ಅದನ್ನೇ ಮಾಡಿವ್ನಿ ಇವತ್ತು. ಮೊದ್ಲು ನೀರ್ ಕುಡಿ. ಪ್ರಯಾಣ ಮಾಡಿ ಸುಸ್ತಾಗಿದ್ಯಾ? ಒಂದ್ ಕೆಲ್ಸ ಮಾಡು, ಕೈಕಾಲ್ ತಳ್ಕೊಂಬಾ, ಉಣ್ಣಕ್ಕಿಕ್ತೀನಿ. ಆಯ್ತಕ್ಕ. ಬೇಗ ಬಾ. ಏನ್ ಬಾವಾ, ಏನ್ ಹುಡುಕ್ತಿದ್ದೀರಾ? ನೀನೇನ್ ಹುಡ್ಕನಪ್ಪ, ನೀನೇನ್ ಅಲ್ಲಿ ಚಿನ್ನನ ಬಣ್ಣನ ಮಡಗಿರ್ತೀಯ? ಅಲ್ಲಪ್ಪ, ನೀವೇನೋ ಮಿಲಿಟ್ರಿ ಅವರು, ಅಲ್ಲಿ ನಿಮ್ಗೇನೋ ಕೊಡ್ತಾರಂತಲ್ಲ. ಏನು? ಅದೇ ಕಣಪ್ಪ ಬಾಟ್ಲು. ಅದೇನೋ ಸ್ಟ್ರಾಂಗ್ ಆಗಿರ್ತದಂತೆ. ಅದು ಚೀಪ್ ಆಗಿರ್ತದಂತೆ. ಅದೇನೋ ಕೋಟ್ ಅವಳಿಗೆ ಹಿಂಗ್ ತೋರ್ಸಿದ್ರೆ ಎರಡೆರಡು ಬಾಟ್ಲು ಬ್ಯಾಗ್ ಒಳಗ್ ಮಡಗ್ತಾರಂತೆ. ಅದಕ್ಕೆ ಏನಾರ ತಂದಿದ್ಯೇನೋ ಅಂತ ನೋಡ್ದೆ. ಏನ್ ಬಾವ, ನಮ್ ದೇಶದಲ್ಲಿ ಮಿಲಿಟರಿ ಅವ್ರ ಗೌರವ ಸರ್ವನಾಶ ಆಗೋಗ್ಬಿಟ್ಟಿದೆ. ನಾವು ಸೈನಿಕರು ಬಾರ್ಡರ್ ಅಲ್ಲಿ ಹಗಲು ರಾತ್ರಿ ಚಳಿಯಲ್ಲಿ ಕಷ್ಟ ಪಡ್ಬೇಕಾದ್ರೆ ಏನೋ ಮೈ ಬೆಚ್ಚಗಿರ್ಲಿ ಅಂತ ಒಂದಷ್ಟು ಗುಂಡು ಕೋಟಾದಲ್ಲಿ ಕೊಡ್ತಾರೆ. ಆದ್ರೆ ಜನಗಳೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಮಿಲಿಟರಿ ಅವ್ರು ಎಲ್ಲೇ ಹೋದ್ರು ಬಂದ್ರು ಬ್ಯಾಗ್ ಅಲ್ಲಿ ಜೋಬಲ್ಲಿ ಬರೀ ಗುಂಡೆ ಇರೋದ್ ಅನ್ಕೊಂಡ್ಬಿಟ್ಟಿದ್ದಾರೆ. ದುರಂತ ನಂದು ಬಿಡಪ್ಪ. ಅಲ್ಲ, ಯಾವ ಸೀಮೆ ಮಿಲಿಟರಿ ಅವನಯ್ಯ ನೀನು? ಗಮ್ಲ್ ಬಟ್ಟೆ ತುಂಬ್ಕೊಂಡ್ ಬಂದ್ ಬಾ. ಗಮ್ಲ ಬಟ್ಟೆಯ? ನೀನಾಗಿದ್ರೆ ಬ್ಯಾಗ್ ತುಂಬಾ ಬಾಟ್ಲಿ ತುಂಬ್ಕೊಂಬತ್ತಿದ್ಯೇನೋ. ಅಯ್ಯೋ ಅದ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೀನಿ ಅಂತ ನಿನ್ನಂತ ಅವ್ನ್ ಕಟ್ಟಿದ್ನೋ ಆ ಭಗವಂತ. ಅಪ್ಪಟ ಚಿನ್ನ ನನ್ ತಮ್ಮ. ನಡೀಲ, ಉಣ್ಣಕ್ಕಿಕ್ತೀನಿ. ಲೇ ಮೂದೇವಿ, ಮೊಸರು ತಗೊಂಬಾರೆ ಪಾರ್ಲಾ. ಬಾಯ್ ಬಿಟ್ರೆ ಮೂದೇವಿ, ಕ್ಯಾಮೆ ನೋಡು, ಇಷ್ಟೇ. ನೀನ್ ನಾಳ್ ಬಾಯಿಗೆ ಯಾವತ್ ಲಕ್ವ ಹೊಡಿತೋದೋ ಗೊತ್ತಿಲ್ಲ. ನೀನ್ ಬಂದಿದ್ದು ಬೋ ಸಂತೋಷ ಆಯ್ತು ಕನ್ಲ. ನನಗೂ ಅಷ್ಟೇ ಅಕ್ಕ. ನಿನ್ ಕೈಯಲ್ಲಿ ಊಟ ಮಾಡೋದೇ ನನ್ಗೊಂದ್ ಖುಷಿ ವಿಚಾರ. ಸಂದಾಗೈತೆ ಚೆನ್ನಾಗಿದೆ ಅಕ್ಕ. ಈಗ ಇನ್ನೂ ಅಂತಕ. ಹಾ, ಎಷ್ಟು ದಿನ ಆಯ್ತಕ್ಕ. ಏಯ್ ನೀನು? ನಾನೇ. ನೀನ್ ಹೇಗಿಲ್ಲಿ? ಇದ್ ನಮ್ಮನೆ. ನಿನಗೆ ಗೊತ್ತಲ್ಲ ಈ ಮೂದೇವಿ?
ಈ ಹುಡುಗಿನೇ ನನ್ನ ಮನೆ ತನಕ ಕರ್ಕೊಂಡ್ ಬಂದಿದ್ದು. ಈ ಹುಡುಗಿ ಇಲ್ದೆ ಹೋಗಿದ್ರೆ ನಾನಾ ಗುಡ್ಡ ಬೆಟ್ಟ ಹತ್ತಿ ಇಳಿಯೋಷ್ಟೊತ್ತಿಗೆ ಕತ್ಲೆ ಆಗೋಗ್ತಿತ್ತೋ ಏನೋ. ಅದು ಏನ್ ಮಾತಾಡ್ತಾಳಕ್ಕ ಈ ಹುಡುಗಿ, ಅರಳು ಹುರಿದಂಗ್ ಮಾತಾಡ್ತಾಳೆ. ಮಾತ್ಗೇನ್ ಕಮ್ಮಿ ಇಲ್ಲ, ಬಾಯ್ ಬೊಂಬಾಯಿ. ಇವಳ ಅಪ್ಪ ಇಲ್ಲಿ ಕುಡಿತಾ ಬಿದ್ದಿರ್ತಾನೆ, ಇವಳು ತಿರ್ಗಲ್ ತಿಪ್ಪಿ ಊರೆಲ್ಲ ಅಲ್ಕೊಂಡು ಬಾಯಿ ಮಾಡ್ಕೊಂಡು ಮಂಕ್ರಿ ತಿಂತಾಳೆ. ಸಾಲದಕ್ಕೆ ಇಲ್ಲಿ ನನ್ ಜೀವ ತೆಗಿತಾಳೆ ಅಷ್ಟೇ. ಅಕ್ಕ ಹಂಗೆಲ್ಲ ಬೈಬೇಡ ಅವಳಿಗೆ. ನೀನ್ ಬ್ಯಾಸರ ಮಾಡ್ಕೋಬೇಡ. ಇವಳು ನನ್ ಗಂಡನ ಮೊದಲನೇ ಹೆಂಡತಿ ಮಗಳು ಲಕ್ಷ್ಮಿ. ಹೆಸರಿಗ್ ಮಾತ್ರ, ಮೆಕ್ಕಿದ್ದೆಲ್ಲ ದರಿದ್ರವೇ. ಏನು ದೊಂಬರಾಟ ನಡೀತೈತಾ ಇಲ್ಲಿ? ನಡಿಯ ಒಳಕ್ಕೆ ಇತ್ಲಾಗೆ ಕೈ ತೊಳೆಯೋಕೆ ಬಕೆಟ್ ಅಲ್ಲಿ ನೀರ್ ಸೇದಿಡು. ಅಜಾರ್ದಾಗಿರೋ ಕೋಣೆನ ಗುಡ್ಸಿ ಒರ್ಸಿ ಕ್ಲೀನ್ ಮಾಡಿ ನನ್ ತಮ್ಮ ಮಲ್ಗೋಕೆ ಹಾಸಿಗೆ ಒದ್ರಾಕೋ. ಅವನ ಬ್ಯಾಗ್ನಾಗೆ ಕೊಳೆ ಬಟ್ಟೆ ಐತೆ, ತಗೊಂಡು ಒಗ್ಯಕ್ ಹಾಕೋ. ಮುಸ್ರೆ ತಿಕ್ಕಿ ಆದ್ಮ್ಯಾಕೆ 2 ತೆಂಗಿನಕಾಯಿ ಸುಲ್ದಿಡು. ಇವ ಎದ್ಮ್ಯಾಗೆ ಹಸಿನಾಲ್ ಕರ್ದ್ಬಿಡು. ಚಾ ಮಾಡ್ಬೇಕು. ಅಕ್ಕ ನಿಲ್ಸು, ಅವಳು ಹೋಗಾಯ್ತು. ಅಲ್ಲ ಅಕ್ಕ, ಅವಳನ್ನ ನೋಡಿದ್ರೆ ಪಾಪ ಅನ್ಸತ್ತೆ. ನೀನ್ ನೋಡಿದ್ರೆ ಒಂದ್ರ ಮೇಲೆ ಒಂದ್ ಕೆಲ್ಸ ಹೇಳ್ತಾನೆ ಇದೆಯಲ್ಲ. ಉಸಿರು ಬಿಡ್ದಂಗ ಆ ಚಿಕ್ಕ ಹುಡುಗಿಗೆ ಅಷ್ಟೊಂದ್ ಕೆಲ್ಸ ಹೇಳ್ತಾ ಇದೆಯಲ್ಲ, ಅವಳು ಹೇಗ್ ಮಾಡ್ಬೇಕು? ಏನಂದೆ? ಚಿಕ್ಕದ ಇದು? ಮದ್ವೆ ಆಗಿದ್ರೆ ಇಷ್ಟೊತ್ತಿಗೆ 3 ಎತ್ತಿರೋದು. ಯಾರನ್ನ ಎಲ್ಲಿ ಬಿಟ್ಟಿರ್ಬೇಕು ಅಲ್ಲೇ ಬಿಟ್ಟಿರ್ಬೇಕು. ಏನಾರ ಸದ್ರ ಕೊಟ್ರೆ ತಲೆ ಮೇಲೆ ಹತ್ಕೊಂಡು ಕುಂತ್ ಬಿಡ್ತವೆ ಈ ಕಚಡಗಳು. ಏಯ್ ನಿಲ್ಸೆ ನಿನ್ ರವಷ್ಟು. ಏನ್ ಓದೋರ್ ಮುಂದೆ ಬಂದವ್ರ ಮುಂದೆ ಆ ಮಗಿನ ಹೀಯಾಳಿಸ್ಕೊಂಡು ಬೈಕೊಂಡು ಕುಂತಿರೋದು. ನಿಂಗೇನಾರ ಅನ್ಬೇಕನ್ಸಿದ್ರೆ ನನ್ನನ್ನು, ಆ ಮಗಿಗೇನಾದ್ರ ಮನ್ಸು ನೋಯಿಸಿದ್ರೆ ನನಗ್ ಕಳ್ಚುರ್ರು ಅಂತದೆ. ಹುಷಾರು. ಬಂದ್ಬಿಟ್ಯಾ ಜಗಳಕ್ಕೆ ಮಗಳನ್ನ ವಹಿಸ್ಕೊಂಡು? ಇದನ್ನೆಲ್ಲ ಈ ದರಿದ್ರನ ಎತ್ತು ನನ್ ಕೊರಳಿ ಕಟ್ಟಿ ಕುಡುಗಂಡನ ಸಾವಾಸ ಸಾಕು ಅಂತ ಶಿವನ್ ಪಾದ ಸೇರ್ಕೊಂಡಲ್ಲ ಆ ನಿನ್ನ ಮೊದಲನೇ ಹೆಂಡತಿ. ಅವಳ ಸಮಾಧಿ ಮುಂದೆ ನಿಂತ್ಕೊಂಡು ಹೇಳ್ಕೊ ಹೋಗೋ. ನಿನಗ್ ಬುದ್ಧಿ ಹೇಳಕ್ ಬತ್ತೀನಲ್ಲ, ನನ್ನ ಎಕಡ ತಗೊಂಡು ನಾನೇ ಹೊಡ್ಕೋಬೇಕು ನನ್ನ ತಲೆಗೆ. ಹಾಳಾಗೋಗು. ಹೋಗೋ ಹೊಡ್ಕೊ ಹೋಗು. ಯಾವ್ದ್ರಲ್ಲಾದ್ರೂ ಹೊಡ್ಕೊ, ಯಾರು ಬ್ಯಾಡ ಅಂದ್ರು. ಎಲ್ಲ ಹಾಳಾಗೋಗಿದ್ಯೆ ಇಲ್ಲಿ ಮುದೇವಿ. ಪಾತ್ರೆ ತೊಳ್ದಾಯ್ತಾ? ಬಾಯಲ್ಲಿ ಬಟ್ಟೆ ಒಗಿಬೇಕು. ಬಂದೆ ಚಿಕ್ಕಮ್ಮ, ಬಂದೆ. ಬಟ್ಟೆ ಒಗಿಬೇಕು ಕ್ಲೀನಾಗಿ. ಏನ ಇದು? ಇನ್ನೂ ಹಲ್ಲುಜ್ಜಿಲ್ವೇನಾ? ಲಚ್ಚಿ ಅವನಿಗೆ ಮೊದ್ಲು ಮಕ್ಕ ತೊಳಿಯೋಕೆ ಒಂದ್ ಬಿಂದಿಗೆ ನೀರು ಸೇದ್ಕೊಡೆ. ಅವನ್ ಚಳಿಲಿದ್ದು ಬಿಸಿನೀರ್ ಸ್ನಾನ ಅಭ್ಯಾಸ ಆಗೋಗಿದೆ. ಅಂಡೆ ಗುರಿ ಹಾಕು. ಬೇಗ ಹಲ್ಲುಜ್ಕೊಳ್ಳೋ. ನಡಿ ಬೇಗ. ನೆನ್ನೆನೆ ಹೇಳಿದ್ನಲ್ಲ, ಆ ಚಿಕ್ಕ ಹುಡುಗಿಗೆ ಅಷ್ಟೊಂದ್ ಕೆಲ್ಸ ಹೇಳ್ಬೇಡ ಅಂತ. ನಿಂಗ ಅರ್ಥ ಆಗಲ್ಲ, ಸುಮ್ನೆ ಹಲ್ಲುಜ್ಜು. ಲಚ್ಚಿ, ಇದೇ ಮೊದಲನೇ ಸಲ ನಾನು ನಿಮ್ಮ ಊರಿಗೆ ಬರ್ತಾ ಇರೋದು. ಈ ಜಾಗ ನಂಗೆ ತುಂಬಾ ಹೊಸದು. ಅಲ್ಲಿರೋ ಬೆಟ್ಟ ಗುಡ್ಡಗಳನ್ನೆಲ್ಲ ನನಗೆ ಕರ್ಕೊಂಡು ಹೋಗಿ ತೋರಿಸ್ತೀಯಾ? ತೋರಿಸ್ತೀನಿ. ಆದ್ರೆ ಚಿಕ್ಕಮ್ಮ ಒಪ್ಕೋಬೇಕಟ್ಟಯ್ಯ. ಅವಳಿಗೆ ಹೇಳ್ದೆ ಏನಾದ್ರು ಬಂದ್ರೆ ನನ್ ಸಿಗ್ದಾಕ್ಬಿಡ್ತಾಳೆ. ಯಾಕೆ? ನಮ್ಮ ಅಕ್ಕನ್ ಕಂಡ್ರೆ ಅಷ್ಟೊಂದ್ ಭಯನಾ ನಿನ್ಗೆ? ರಣಧೀರಾ, ಏನ್ ಮಾಡ್ತಿದೀಯೋ? ಅಯ್ಯ, ಇನ್ನೂ ಮಾತಾಡ್ತಾ ನಿಂತ್ಕೊಂಡಿದ್ದೀನಿ. ಅಲ್ಲುಜ್ಜಿಲ್ವೇನಾ? ಈಗ ಉಚ್ತೀನಕ್ಕ, ಆಮೇಲೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಬೇಗ ಬಾ, ನಾಷ್ಟಕ್ಕೆ ಇಕ್ತೀನಿ. ಅಕ್ಕ, ಅದು ನನಗ್ ಟೈಮ್ ಪಾಸ್ ಆಗ್ತಾ ಇಲ್ಲ. ಊರ್ ಸುತ್ಕೊಂಡ್ ಬರೋಣ ಅನ್ಕೊಂಡಿದೀನಿ. ಅದಕ್ಕೇನಂತೋ ಆರಾಮಾಗಿ ಹೋಗು. ಈ ಮೂದೇವಿ ಬೇರೆ ಕುರಿ ಬೈಸಕ್ ಹೋಯ್ತಾಳ. ಕಾಡು ಮೇಡೆ ಎಲ್ಲ ಚೆನ್ನಾಗ್ ಗೊತ್ತದೆ, ತೋರ್ಸ್ಕೊಂಡ್ ಬರ್ತಾಳೆ. ಆಯ್ತಕ್ಕ. ತಿರ್ಗಲ್ ತಿಪ್ಪಿ ಉಸಾರ ಕರ್ಕೊಂಡ್ ಹೋಗ್ಬಾ. ಎಲ್ಲ ತೋರ್ಸ್ಕೊಂಡ್ ಬಾ, ಗೊತ್ತಾಯ್ತಾ? ಸರಿ ಚಿಕ್ಕಮ್ಮ. ಹಾ. ನಡೀರಿ, ನಮ್ಮೂರ್ ಬೆಟ್ಟ ತೋರಿಸ್ತೀನಿ. ಓಕೆ. ಬನ್ನಿ. ಲೋ ಸಿದ್ದ, ಏನ್ ಲಚ್ಚಿ? ನೋಡಲಿ, ನನ್ ಕುರಿಗಳನ್ನೆಲ್ಲ ಮೇಯಕ್ ಬಿಟ್ಟಿವ್ನಿ. ಊರಿಂದ ನಮ್ ಸೋದ್ರ ಮಾವ ಬಂದವನೆ. ಅವ್ನ್ ಊರೆಲ್ಲ ತೋರ್ಸ್ಕೊ ಬರ್ತೀನಿ. ಹೊಸಿ ನನ್ ಕುರಿಗಳನ್ನೆಲ್ಲ ನೋಡ್ಕತಿಯಾ? ಆಯ್ತು. ನಂದು ಏನಾದ್ರು ಕ್ಯಾಮ್ ಇದ್ದಾಗ ನನ್ ಕುರಿಗಳನ್ನ ನೀನ್ ನೋಡ್ಕೋತಿಯಾ? ಓ ಸರಿ ನೋಡ್ಕೋತೀನಿ ಬಿಡು. ಹಂಗ ಸರಿ. ನೋಡು, ನಮ್ ಊರಿಂದ ಶಿವಗಂಗೆ ಬೆಟ್ಟ ಏಟ್ ಚೆನ್ನಾಗ್ ಕಾಣುತ್ತೆ.
ಅದ್ಭುತವಾಗಿದೆ. ಇನ್ನೊಂದ್ ದಿವಸ ಗೊತ್ತಾ, ಶಿವಗಂಗೆ ಬೆಟ್ಟದ ಮ್ಯಾಗವಲ್ಲ ದೇವಸ್ಥಾನಗಳು, ಅವು ಸಾವಿರಾರು ವರ್ಷದ ಹಿಂದೆ ಕಟ್ಟಿದಂತೆ. ಆಗ್ಲಿಂದ ಪೂಜೆ ನಡೀತಾ ಇತ್ತಂತೆ. ಹೌದಾ? ಮಾಗಡಿ ಕೆಂಪೇಗೌಡ್ರು ಗೊತ್ತಾ, ಅವರು ಶಿವಗಂಗೆ ಬೆಟ್ಟದ ಮ್ಯಾಲೆ ಏನೇನೋ ಅಭಿವೃದ್ಧಿ ಕೆಲಸ ಮಾಡೋರಂತೆ. ಇನ್ನೊಂದ್ ದಿವಸ ಹೇಳ, ಶಿವಗಂಗೆ ಬೆಟ್ಟ ಬ್ಯಾರೆ ಬ್ಯಾರೆ ದಿಕ್ಕಿಂದ ನೋಡಿದ್ರೆ ಬ್ಯಾರೆ ಬ್ಯಾರೆ ರೀತಿ ಕಾಣುತ್ತಂತೆ. ಈಗ ನಾವು ಪಶ್ಚಿಮ ದಿಕ್ದಾಗ ಇದೀವಿ, ಇಲ್ಲಿಂದ ನೋಡಿದ್ರೆ ಕುಂತಿರೋ ಬಸವಣ್ಣ ಕಣ್ಣಂಗ್ ಕಾಣುತ್ತಂತೆ ನೋಡು. ಹೌದಲ್ಲ, ಕೂತಿರೋ ಬಸವಣ್ಣನ್ ತರ ಕಾಣುತ್ತೆ. ನಡಿ ನಡಿ, ಊರೊಳಿಕ್ ಹೋಗಿ ಬೆಟ್ಟ ಹತ್ತುವ. ಬಾ. ನೋಡು, ಆ ಬಂಡೆ ಕೀಳ್ಗೆ ಪುಟ್ ಕಲ್ಯಾಣಿ ಐತೆ. ಬಾ ಬಾ ಮೆತ್ಕೆ. ಕುಂತ್ಕೋ. ಓಂಕಾರ ಕೇಳೋದಿಕ್ಕೆ ಎಷ್ಟು ಚೆನ್ನಾಗಿದೆಯಲ್ವಾ? ಇದು ಮೈತ್ಲಿ ತೀರ್ಥ. ಮಲೈ ಸಾಂತ್ ಮುನಿ ಸ್ವಾಮಿಗಳು ಮಕ್ಳಿಗೆಲ್ಲ ಪಾಠ ಹೇಳ್ತಿರ್ತಾರೆ. ಬಾ, ಅಲ್ಲಿ ಕರ್ಕೊಂಡು ಹೋಯ್ತೀನಿ. ಬಾ ಹೋಗೋಣ. ಓ ಮಕ್ಕಳೇ, ಧ್ಯಾನ ಮಾಡೋದನ್ನ ಮಾತ್ರ ಯಾವತ್ತೂ ಬಿಡಬಾರ್ದು. ನಮಸ್ಕಾರ ಸ್ವಾಮಿಗಳಿಗೆ. ಬನ್ನಿ ನಾಗರಾಜ್ ಅವರೇ. ಒಪ್ಸ್ಕೋಬೇಕು ಸ್ವಾಮಿ. ನಿಮ್ಮನೇಲೆಲ್ಲ ಸೌಖ್ಯವಾಗಿದ್ದಾರಾ? ಚೆನ್ನಾಗಿದ್ದಾರೆ, ತಮ್ಮ ಆಶೀರ್ವಾದ ಸ್ವಾಮಿ. ಸಂತೋಷ. ತಮಗೆ ಭಗವಂತ ಸಾಕಷ್ಟು ಐಶ್ವರ್ಯ ಅಂತಸ್ತು ಕೊಟ್ಟಿದ್ರು ಕೂಡ ಸರಳವಾಗಿ ಬಂದು ಸೇವೆ ಮಾಡ್ತಾ ಇದ್ದೀರಾ. ಹೀಗೆ ಮುಂದುವರಿಸಿ. ನಾನು ಕಷ್ಟಲೇ ಬೆಳೆದಿದ್ದು, ಎಲ್ಲ ತಮ್ಮ ಆಶೀರ್ವಾದ ಸ್ವಾಮಿ. ಆ ಭಗವಂತಂದು. ಲಕ್ಷ್ಮಿ, ಬಾರಮ್ಮ. ನಮಸ್ಕಾರ ಸ್ವಾಮೀಜಿ. ಯಾರಿವರು? ಇವರು ನನ್ ಚಿಕ್ಕವನ್ ತಮ್ಮ, ನನ್ ಸೋದರ ಮಾವ ರಣಧೀರ ಅಂತ ಸೈನ್ಯದಾಗ ಕೆಲಸ ಮಾಡ್ತಾವ್ರೆ. ನಮಸ್ಕಾರ ಗುರುಗಳೇ. ಒಳ್ಳೇದಾಗ್ಲಿ. ದೇವ್ರನ್ನ ನೋಡ್ದಂಗ ಆಯ್ತು. ನಾನಲ್ಲಪ್ಪ ದೇವರು, ನಿಮ್ಮಂಥವ್ರು. ಅಂದ್ರೆ ನೆಲ ಉಳುವ ರೈತ, ಗಡಿಕಾಯ ಸೈನಿಕ. ನೀವಿಲ್ದೆ ಹೋಗಿದ್ರೆ ಈ ದೇಶ ನೆಮ್ಮದಿಯಿಂದ ಇರಕ್ಕಾಗ್ತಾ ಇತ್ತಾ? ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು ಗುರುಗಳೇ. ಸಂತೋಷ. ಮಕ್ಕಳೇ, ಈ ಪದ್ಯ ಮಾತ್ರ ಮರಿಬೇಡಿ. ಜಾತಿಹೀನನ ಮನೆಗೆ ಜ್ಯೋತಿತಾಹೀನವೇ, ಜಾತ ವಿಜಾತ ಎನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ನೋಡು, ಇದೇ ಶಿವಗಂಗೆ ಬೆಟ್ಟಕ್ಕೆ ಮಾದ್ವಾರ. ಅಲ್ಲಿ ಕಾಣ್ತಾ ಇತ್ತಲ್ಲ, ಅದೇ ಪೇಟೆ ಬೀದಿ. ಹೋಗವಾ? ಬಾ. ಏನಿದು ಇಷ್ಟು ದೊಡ್ಡ ಕೊಳ? ಇದು ಇಲ್ಲಿರೋ ದೊಡ್ಡ ಕಲ್ಯಾಣಿ. ಇದನ್ನ ಕಮಲ ತೀರ್ಥ ಅಂತಾರೆ. ಇದ್ರಾಗೆ ವರ್ಷ ಇಡೀ ನೀರ್ ಇರ್ತೈತೆ. ಈ ಕಲ್ಯಾಣಿಗೆ 4 ಕಡೆಯಿಂದ ಒಳಗ್ ಬರಕ್ ಬಾಗ್ಲೈತೆ. ಬೆಟ್ಟದ ಮ್ಯಾಗ್ಲಿಂದ ಇದ್ ಎಷ್ಟ್ ಚಂದ ಕಾಣ್ತೈತೆ ಗೊತ್ತಾ? ಶಿವಗಂಗೆ ಬೆಟ್ಟ ಹತ್ತಕ್ ಮೊದ್ಲು ಇದೇ ಸಿಗೋದು. ತುಂಬಾ ಚೆನ್ನಾಗಿದೆ. ಹೌದು, ಬೆಟ್ಟದ ಮ್ಯಾಗ್ ಹೋದ್ಮೇಲೆ ಇನ್ನೂ ಚೆನ್ನಾಗ್ ಕಾಣ್ತೈತೆ. ಬಾಬಾ ಮೆಟ್ಲತ್ತವ. ಬಾ. ಆಯ್ತು. ಬಾ. ಇದೇ ಆ ಶಿವಗಂಗೆ ಬೆಟ್ಟ ಹತ್ತೋದಿಕ್ಕೆ ಮೊದಲನೇ ಬೆಟ್ಲು. ಇದನ್ನ ಮಾದ್ವಾರ ಅಂತ ಕರೀತಾರೆ. ನಮಸ್ಕಾರ ಮಾಡ್ಕೋ. ಬಾಬಾ, ಇಲ್ಲಿ ಮ್ಯಾಕತ್ ಪಕ್ಕಕ್ಕೆ ಹೋದ್ರೆ ಒಂದ್ ಮಂಟಪ ಐತೆ, ತೋರ್ಸಿನ್ ಬಾ. ಓಕೆ. ನೋಡು, ಇಲ್ಲಿಂದ ಬೆಟ್ಟ ಹತ್ತೋದನ್ನ ನೋಡ್ಬೋದು. ಅಲ್ಲಿ ನೋಡು, ಇಲ್ಲಿಂದ ಕಲ್ಯಾಣಿ ಊರು ಎಲ್ಲ ಎಷ್ಟ್ ಚೆನ್ನಾಗ್ ಕಾಣ್ತೈತಲ್ವಾ? ಹೌದು. ಅಲ್ಲಿ ನೋಡು, ದಾಬಸ್ಪೇಟೆ ಕಾಣ್ತೈತಾ? ಬಾ, ಇಳಿದ್ ಮ್ಯಾಕ್ ಹೋಗುವ. ಅಬ್ಬಬ್ಬಬ್ಬ, ಎಷ್ಟು ದೊಡ್ಡದಾಗಿದೆ ಈ ಬಸವಣ್ಣ. ಇದ್ಕೆ ಎಮ್ಮೆ ಬಸವಣ್ಣ ಅಂತಾರೆ. ಬೆಟ್ಟ ಹತ್ತುವಾಗ ಜನಕ್ ಸುಸ್ತಾದ್ರೆ ಇಲ್ಲಿ ಕೂತ್ಕೊಂಡು ದಂಡ ವಾರಿಸ್ಕೊಂಡು ಮತ್ತೆ ಬೆಟ್ಟ ಹತ್ತಾರೆ. ಬಾಬಾ, ನೋಡೋಕ್ ತುಂಬಾ ಐತೆ. ಬಾಬಾ, ನೋಡು ಈ ಹುಡ್ಗ ಏನೇನ್ ಮಾಡ್ತಾನೆ ಅಂತ. ಲಚ್ಚಿ,
ಅದ್ಭುತವಾಗಿ ಮಾಡ್ತಿದ್ದಾನೆ. ಈ ಹುಡ್ಗ ಇಲ್ಲೇ ಆಶ್ರಮದಾಗ ಓದ್ತಿರೋದು. ದಿನ ಇಲ್ಲಿಗ್ ಬಂದು ಏನೇನೋ ಕಸರತ್ ಮಾಡ್ತಿರ್ತಾನೆ. ಓ. ಇವ್ನ್ ಮಾಡೋದನ್ನ ನೋಡ್ತಾ ಬೆಟ್ಟ ಹತ್ತವ್ರೆಲ್ಲ ಇಲ್ಲೇ ನಿಂತ್ ಬಿಡ್ತಾರೆ. ಲಚ್ಚಿ ಸಖತ್ತಾಗಿ ಮಾಡ್ತಾನೆ. ಇನ್ನು ನೋಡಕ್ ಬೋ ಐತೆ. ಬಾ ಬೆಟ್ಟ ಹತ್ಕೊಂಡು ಹೋಗುವ. ಏ ಲಚ್ಚಿ, ಎಷ್ಟಂತ ಸುತ್ತಾಡಿಸ್ತ್ಯಾ? ಹೊಟ್ಟೆ ಹಸೀತಾದ. ಅಯ್ಯೋ ಓತಾರೆ ಅಟ್ಟಿ ಬಿಡೋ ಹೊತ್ತಿಗೆ ಚಿಕ್ಕವ ಇನ್ನ ಇಟ್ಟೆ ಬೇಯಿಸಿರ್ಲಿಲ್ಲ. ಅಪ್ಪಯ್ಯ ಹೇಳ್ದ ಬೆಟ್ಟ ತೋರಿಸ್ಕೊಂಡು ಸಾಲೆ ಮಂಟಪದ ಹತ್ರ ಬಂದ್ಬಿಡು, ಜವನನ್ ಕೈಗೆ ಇಟ್ಕೊಟ್ಟಿರ್ತೀನಿ, ಅಲ್ಲೇ ಉಣ್ಕೇಳಿ ಅಂತ. ಬಾ ಸಾಲೆ ಮಂಟಪದ ಹೋಗೋಣ, ಅಲ್ಲೇ ನೀನ್ ಇಟ್ಟುಣುವಂತೆ. ಬಾ ಬಾ. ಅದಿರ್ಲಿ, ಈ ಸುಂದರವಾಗಿರೋ ಮಂಟಪದಾಗ ಕೂತ್ಕೊಂಡು ಇಟ್ಟುಣದ್ ಹೆಂಗೈತೇಳು? ಸಖತ್ತಾಗಿದೆ. ಲಚ್ಚಿ, ಹಳೆ ಕಾಲದವ್ರು ಎಷ್ಟು ಬುದ್ಧಿವಂತರು. ಅವ್ರು ಯಾವ್ದು ಇಂಜಿನಿಯರಿಂಗ್ ಮಾಡಿಲ್ಲ, ಯಾವ್ದು PhD ತಗೊಂಡಿಲ್ಲ. ಆದ್ರೆ ಬೆಟ್ಟ ಹತ್ತಿ ಇಳಿಯೋರ್ಗೆ ರೆಸ್ಟ್ ತಗೊಳ್ಳಿ ಅಂತ ಎಷ್ಟ್ ಚೆನ್ನಾಗಿರೋ ಮಂಟಪಗಳನ್ನೆಲ್ಲ ಕಟ್ಸಿದಾರಲ್ಲ. ಏ, ನೀನ್ ಯಾಕೆ ಸುಮ್ನೆ ಕೂತಿದ್ಯಾ? ಮುದ್ದೆ ತಿನ್ನು. ಅಯ್ಯೋ ಬ್ಯಾಡಪ್ಪ, ಚಿಕ್ಕವ್ವ ನಿಂಗೆ ಅಂತ ಕಳ್ಸಿರೋದು. ಸ್ವಲ್ಪ ತಿನ್ನು. ಹಾ ಹೌದು, ಬೆಳಗ್ಗೆ ಏನ್ ತಿಂಡಿ ತಿನ್ ಬಂದೆ? ಇನ್ನೇನು, ರಾತ್ರಿ ಉಳ್ದಿ ತಂಗ್ಳು ಪಂಗ್ಳು. ಹಾ, ನೀನ್ ದಿನ ತಂಗ್ಳ ತಿನ್ನೋದು? ಹ್ಞೂ ಮತ್ತೆ, ನಂಗಿನ್ಯಾವ ನಮ್ಮಟ್ಟಿಯಾಗ ಬಿಸಿ ಬಿಸಿಯಾಗಿ ಮಾಡ್ಗೋರು. ಅದಕ್ಕೆ ಬೆಳಗ್ಗೆ ಎದ್ದು ರಾತ್ರಿ ಮಿಕ್ಕಿ ತಿನ್ಕತೀನಿ. ಅಲ್ಲ, ನಿನ್ ಪರಿಸ್ಥಿತಿ ಇಷ್ಟು ಮೋಸವಾಗಿದ್ರು ಏನು ಆಗೇ ಇಲ್ಲ ಅನ್ನೋ ತರ ಇರ್ತೀಯಲ್ಲ. ಇದು ನಿನ್ ಜಾಣ್ತನನೋ ಮುಗ್ಧತನನೋ ಒಂದು ಅರ್ಥನೇ ಆಗಲ್ಲ. ನಮ್ ಒಳಗಿರೋ ದುಃಖನ ಹೊರ್ಗಡೆ ತೋರ್ಸ್ಕೋಬಾರ್ದು ಅಂತ ನಮ್ ಮೇಷ್ಟ್ರು ಹೇಳ್ಕೊಟ್ಟವ್ರೆ. ಹೌದು, ಮಾತಕ್ ಮುಂಚೆ ಮೇಷ್ಟ್ರು ಮೇಷ್ಟ್ರು ಅಂತೀಯಲ್ಲ, ಏನ್ ಅವ್ರ ಮೇಲೆ ಅಷ್ಟೊಂದು ಅಭಿಮಾನ? ಹ್ಞೂ ಮತ್ತೆ, ನಾನ್ ಬೆಳಗ್ಗೆಯಿಂದ ನಮ್ ಬೆಟ್ಟದ ಕತೆ ಎಲ್ಲ ಹೇಳದ್ನಲ್ಲ, ಅದೆಲ್ಲ ನಮ್ ಮೇಷ್ಟ್ರಿಯ ತಿಳ್ಸ್ಕೊಟ್ಟಿದ್ದು. ಅಲ್ಲೋಡು, ಅದೇಯ ನಮ್ ಸ್ಕೂಲು, ಅಲ್ಲೇಯ ನಮ್ ಮೇಷ್ಟ್ರಿರೋದು. ಹೌದಾ? ಹಾ, ನೀನ್ ಸ್ಕೂಲಿಗೆ ಬೇರೆ ಹೋಗ್ತಿದ್ಯಾ? ಹ್ಞೂ, ನಂಗ್ ಸ್ಕೂಲ್ ಅಂದ್ರೆ ಬೋ ಇಷ್ಟ. ತಪ್ಪಿಸ್ದೆ ಸ್ಕೂಲ್ಗೆ ಹೋಯ್ತಿದ್ದೆ. ಆದ್ರೆ ಮಕ್ಕಳೇ, ನನ್ನ ಜೊತೆನಲ್ಲಿ ನೀವು ಹೇಳಬೇಕು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದ ನಿಸ ಊದಿದನು, ಸನಿದಪ ಸದ್ದನು ಮಾಡಿದನು. ಈಗ ನಾನು ಬೋರ್ಡ್ ಮೇಲೆ ಬರೀತೀನಿ, ನೀವು ಅದನ್ನ ಹಾಗೆ ಬರೀತಾ ಹೋಗ್ಬೇಕು. ಓಕೆ? ಲಚ್ಚಿ, ಏ ಲಚ್ಚಿ, ಎಲ್ಲಿದ್ಯಾ ನೀನು? ಅಯ್ಯೋ, ನಿನ್ನ ಎಷ್ಟ್ ಸಲ ಹೇಳಿವ್ನಿ ಸಾಲಿಗೆ ಬರ್ಬಾರ್ದು ಅಂತ. ನಡಿಯೇ, ನಡಿ ಮನೆಗೆ. ನಾನ್ ಶಾಲೆನಾಗ ಓದ್ಬೇಕು ಚಿಕ್ಕವ್ವ. ಸಾಲೇನು ಇಲ್ಲ, ಗೀಲೇನು ಇಲ್ಲ, ನಡಿ ನಡಿ ಮನೆಗೆ. ಬಿಡು ಚಿಕ್ಕವ್ವ, ಮಾಡ್ತೀನಿ ನಿಂಗೆ. ಬಿಡು ಚಿಕ್ಕವ್ವ. ಯಾಕಮ್ಮ ಹಾಗೆ ಮಗುನ್ ಬೈದ್ ಎಳ್ಕೊಂಡು ಹೋಗ್ತಾ ಇದೀಯಾ? ಶಾಲೆಯಲ್ಲಿ ಇರ್ಲಿ ಬಿಡಮ್ಮ. ಎಳ್ಕೊಂಡು ಹೋಗಿಲ್ಲ ಅಂದ್ರೆ ಮನೆಯಾಗೆ ಗುಡ್ಡೆ ಬಿದ್ರು ಕ್ಯಾಮೇನ ನಿನ್ ಎಂಡ್ರು ಬಂದ್ ಮಾಡ್ತಾಳ? ನಾನ್ ಮಾಡ್ತೀನಿ ಚಿಕ್ಕವ್ವ. ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಕುರಿ ಕಾಯ್ತೀನಿ, ನೆಲ ಒರೆಸ್ತೀನಿ. ಅದಕ್ಕೆ ನಂಗ್ ಶಾಲೆನಾಗ ಓದಕ್ ಬಿಡಿ ಚಿಕ್ಕವ್ವ. ಮೂತಿ ಮೇಲೆ ಹಾಕ್ತೀನಿ ನೋಡು. ಇರಮ್ಮ. ಸಾಲೆ ಅಂತೆ ಸಾಲೆ, ನಡಿಯಲೇ. ಆ ಹುಡುಗಿಗೆ ಇನ್ನೂ ಓದಕ್ಕೆ ಆಸೆ ಇದೆ. ಶಾಲೆ ಒಂದು ದೇಗುಲ ಇದ್ದ ಹಾಗೆ. ಓದ್ಬೇಕು ಅಂತ ಬರೋ ಮಕ್ಕಳನ್ನ ಶಾಲೆಯಿಂದ ಬಿಡಿಸಬಾರ್ದು, ಹೆಣ್ಮಕ್ಳನ್ನ ಬಿಡಿಸ್ಲೇಬಾರ್ದು. ಮುಂಡ ಮೋಸ್ತು ನಿಮ್ ಓದ್ಗೆ. ಅಲ್ಲ, ಇವಳು ಓದ್ತಿಲ್ಲ ಅಂತ ಇಲ್ಲಿ ಯಾರು ಅಳ್ತಿದಾರೋ? ಅವಳು ಸಾಲೆಗೆ ಬಂದು ಓದ್ತಾ ಕುಂತ್ಕೊಂಡ್ರೆ ನಮ್ಮನೆ ಕ್ಯಾಮೆನಲ್ಲಿ ಯಾರೇ ಮಾಡ್ತಾರೆ? ಯಾರು ಮಾಡ್ತಾರೆ? ಹಂಗಲ್ಲಮ್ಮ. ಅದು ಹಂಗೂ ಅಲ್ಲ ಹಿಂಗೂ ಅಲ್ಲ. ಸಾಲೆನಾಗೆ ಮಕ್ಕಳೇ ಇರ್ಲಿಲ್ಲ ಅಂದ್ರೆ ನೀವು ಪಾಠ ಯಾರಿಗೆ ಹೇಳ್ತೀರಾ? ನೀವು ಪಾಠನ ಹೇಳಿಲ್ಲ ಅಂದ್ರೆ ನಿಮ್ಗೆ ಸಂಬಳ ಯಾರು ಕೊಡ್ತಾರೆ? ಅದಕ್ಕೆಯ ಮನೆಯಾಗೆ ಕ್ಯಾಮೆ ಮಾಡ್ತೀರ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಗುಡ್ಡೆ ಹಾಕೋದೇನು, ತುತ್ತೂರಿ ಪದ ಹೇಳ್ಕೊಡೋದೇನು, ನಂಗೇನು ಗೊತ್ತಾಗಿಲ್ಲ ಅನ್ಕೊಂಡ್ರ? ತುಂಬಾ ತಪ್ಪು ತಿಳ್ಕೊಂಡಿದ್ಯಾ ಅಮ್ಮ ನೀನು. ಗಾಂಧೀಜಿ ಒಂದ್ ಮಾತು ಹೇಳ್ತಾರೆ, ಒಂದು ಹೆಣ್ಣು ಮಗು ಶಾಲೆನಲ್ಲಿ ಕಲ್ತ್ರೆ ಒಂದು ಶಾಲೆನೇ ತೆರೆದ ಹಾಗೆ ಅಂತ. ಹಾಗಿರುವಾಗ ಪಾಪ ಈ ಮಗು ಆಸೆ ಪಡ್ತಿದೆ, ಕಳ್ಸಲ್ಲ ಅಂತೀಯ. ಮಕ್ಕಳು ಓದನ್ನ ನಿಲ್ಲಿಸ್ಲೇಬಾರ್ದು, ಅದರಲ್ಲೂ ಹೆಣ್ಮಕ್ಳನ್ನ ಮಾತ್ರ ಶಾಲೆಯಿಂದ ತಪ್ಪಿಸ್ಬಾರ್ದಮ್ಮ. ನಂಗವೆಲ್ಲ ಬೇಕಾಗಿಲ್ಲ. ಅವಳು ಹೆಂಗವಳೋ ಹಂಗೆ ಇರ್ಲಿ. ಮೇಸ್ಟ್ರೇ, ಈ ದರಿದ್ರ ಇನ್ಮ್ಯಾಕೆ ಏನಾರ ಸಾಲೆನ ಕಂಡ್ರೆ ಅವಳಿಗಲ್ಲ ನಿಮ್ ಗ್ರಾಚಾರ ಬಿಡಿಸ್ತೀನಿ. ಈ ಉಮ್ಮಕ್ಕ ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಹಾ, ಏ ಮನೆಯಾಳಿ, ಇನ್ಮ್ಯಾಕೆ ಸಾಲೆ ಗಿಲೆ ಅಂತ ಬಂದ್ಬಿಟ್ರೆ ಕಬ್ಬಣ ಕಾಸಿ ಕಾಲಿಗೆ ಬರೆ ಹಾಕ್ಬಿಡ್ತೀನಿ. ಮತ್ತೆ ನಡಿಬಾರ್ದು. ಹೇಳಮ್ಮ, ನೋಡಮ್ಮ,
ಚಿಕ್ಕವ ಬಿಡು ಚಿಕ್ಕವ ಚಿಕ್ಕವ ಬಿಡು ಈ ಬ್ಯಾಗ್ ಇದ್ರೆ ತಾನೇ ಸುಡುಗಾಡ್ ಸಾಲೆಗೆ ಬರೋ ಚಿಕ್ಕವ, ನನ್ ಹೆಂಗ್ ಬ್ಯಾಗು. ಬರ್ತೀಯ ನೋಡ್ತೀನಿ ಬಾರಿಸ್ತೀನಿ ನೋಡು ಬಾರೆ ಬರ್ತೀಯ ಬಿಡು ಚಿಕ್ಕವ ಚಿಕ್ಕವ ಬಾ ಬಿಡು ಅಂದೆ. ಚಿಕ್ಕವ ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಕುದುರೆ ಹೆಜ್ಜೆಗೆ ಹೆಜ್ಜೆಗೆ ನಲಿಯುವ ಕುದುರೆ. ಹೆಜ್ಜೆಗೆ ಹೆಜ್ಜೆಗೆ ನಲಿಯುವ ಕುದುರೆ. ಮಕ್ಕಳೇ, ಈ ಥರದ ಪದ್ಯಗಳನ್ನು ನಮ್ಮ ಕನ್ನಡ ಸಾಹಿತಿಗಳು ತುಂಬ ಬರೆದಿದ್ದಾರೆ. ನಿಮಗೆ ಭಾಷೆನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ವ್ಯಾಕರಣ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಭಾಷೆನೇ ನಮ್ಮ ಜೀವ. ಆದ್ದರಿಂದ ನೀವೆಲ್ಲ ಇಂಥ ಪದ್ಯಗಳನ್ನು ಬಾಯ್ಪಾಠ ಮಾಡಬೇಕಾಗತ್ತೆ. ಇದನ್ನು ಮನೆಯಲ್ಲೂ ನೀವು ಅಭ್ಯಾಸ ಮಾಡ್ತಾ ಇರಬೇಕಾಗತ್ತೆ. ಲಚ್ಚಿ, ಯಾಕಮ್ಮ ಹೊರಗೆ ನಿಂತಿದ್ಯಾ? ಲಚ್ಚಿ, ಯಾಕಮ್ಮ ಶಾಲೆ ಹೊರಗಡೆ ಇದೆಯಾ? ಬಾ ಒಳಗೆ. ಬೇಡಿ ಬೇಡಿ ಮೇಷ್ಟ್ರಿ, ಚಿಕ್ಕಮ್ಮ ಬಂದ್ ನೋಡಿದ್ರೆ ಬಾಸುಂಡಿ ಬರಂಗ್ ಬರ್ಸ್ಬಿಡ್ತಾಳೆ. ನಾನ್ ಬೆಟ್ಟದ್ಮೇಲೆ ಕುರಿ ಕಾಯ್ತಾ ಇದ್ದೆ, ನಿಮ್ ಪಾಠ ಕೇಳಿಸ್ತು, ಆಸೆ ಆಯ್ತು, ಅದಕ್ಕೆ ಬಂದೆ. ನಾನ್ ಒಳಗ್ ಬರಲ್ಲಪ್ಪ. ನಾನು ಚಿಕ್ಕಮ್ಮಂಗೆ ಹೇಳ್ತೀನಿ ಪುಟ್ಟ, ಅವರೇನು ನಿನಗೆ ಬೈಯಲ್ಲ. ಬೇಡ ಮೇಷ್ಟ್ರಿ, ನನ್ ಚಿಕ್ಕಮ್ಮ ಹೊಡೆದ್ರು ಪರ್ವಾಗಿಲ್ಲ, ಬೈದ್ರು ಪರವಾಗಿಲ್ಲ, ಆದ್ರೆ ನಿಮಗ್ ತುಂಬಾ ಅವಮಾನ ಮಾಡ್ತಾರೆ. ನಾನ್ ಬರಲ್ಲ ಅಪ್ಪ, ನಾನ್ ಹೋಯ್ತೀನಿ. ಏ ದುರಂತ. ಹಲ್ಲಿದ್ದವ್ರು ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ. ಶಾಲೆಯಲ್ಲಿ ಕಲಿಬೇಕು ಅನ್ನೋ ಮಕ್ಕಳಿಗೆ ಪ್ರೋತ್ಸಾಹನೇ ಇಲ್ಲ. ಆಸೆ ಪಟ್ಟು ಶಾಲೆಗೆ ಹೋಯ್ತಿದ್ದೆ. ಶಾಲೆ ಬಿಡಿಸ್ಬಿಟ್ಟು ನಮ್ ಚಿಕ್ಕವ ಅಟ್ಟಿ ಕೆಲ್ಸಕ್ಕೆ ಹಾಕೊಂಬಿಟ್ಲು. ನನ್ನ ಅಕ್ಕ ಹೀಗೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನಿಂಗ್ ಬಹಳ ಕಾಟ ಕೊಟ್ಟಿದ್ದಾಳೆ. ಅಯ್ಯೋ, ಚಿಕ್ಕವ ಕಾಟ ಕೊಡ್ತಾಳೆ ಅಂತ ನಂಗೆ ಬ್ಯಾಸರ ಇಲ್ಲ. ನಮ್ಮ ಅಪ್ಪಯ್ಯಂಗೂ ಮೇಷ್ಟ್ರಿಗೂ ಯಾವಾಗ್ಲೂ ಅವಮಾನ ಮಾಡ್ತಾಳಲ್ಲ, ಬಾಳ ಕೋಪ ಬಂದಿದೆ. ನಮ್ಮ ಅಪ್ಪಯ್ಯನ ಮುಖ ನೋಡ್ಕೊಂಡು ಸುಮ್ಕಿವ್ನಿ. ನಿಮ್ಮಪ್ಪನ್ಗೆ ನಮ್ಮ ಅಕ್ಕನ್ ಕಂಡ್ರೆ ಭಯ ಅಲ್ವಾ? ಹೌದು, ಅಪ್ಪಯ್ಯನ ಬಾಯಿ ಚಿಕ್ಕದು, ಚಿಕ್ಕವನ್ ಬಾಯಿ ದೊಡ್ದು. ಅದಕ್ಕೆ ಪಾಪ ನಮ್ಮ ಅಪ್ಪಯ್ಯ ಸುಮ್ಕಿರ್ತಾನಾಟಯ್ಯ. ಆದ್ರೆ ಒಂದಂತೂ ದಿಟ, ಕೆಲ್ಸದ ಇಸಿಯ ಬಿಟ್ಟು ಬೇರೆ ಯಾವ್ದಾದ್ರೆ ಇಸಿಯದಲ್ಲಿ ಚಿಕ್ಕವ ನಂಗೆ ಹಿಂಸೆ ಕೊಟ್ಲು ಅಂತ ಇಟ್ಕೋ, ಅಪ್ಪಯ್ಯ ಕೆಂಡ ಆಗ್ಬಿಡ್ತಾನೆ. ಅವಳ ಮುಖದಲ್ಲಿ ನೀರ್ ಇಳಿಸ್ಬಿಡ್ತಾನೆ. ಅಪ್ಪಯ್ಯಂಗ್ ಕೋಪ ಬಂದೈತೆ ಅಂತ ಚಿಕ್ಕವಂಗ್ ಗೊತ್ತಾದ್ರೆ ಸಾಕು, ಪುಸ್ ಅಂತೋಗಿ ಮೂಲೆಯಲ್ಲಿ ಕುಂತ್ಕೊಂಡ್ಬಿಡ್ತಾಳೆ. ಯಾವಾಗ್ಲೂ ಅವ್ರಪ್ಪಯ್ಯ ಅವಂಗೆ ಶಾಪ ಆಗ್ತಿರ್ತಾಳೆ. ನಿಮ್ಮಪ್ಪ ಅಂದ್ರೆ ಅಷ್ಟೊಂದು ಇಷ್ಟನಾ ಲಚ್ಚಿ? ನಾನ್ ನಮ್ಮ ಅಪ್ಪಯ್ಯಂಗೋಸ್ಕರ ನೀ ಬದುಕಿರೋದು. ನಂಗೆ ಎಳ್ತ್ ಪ್ರಾಣ. ಒಂದ್ ನಮ್ಮ ಅಪ್ಪಯ್ಯ, ಇನ್ನೊಂದ್ ನಮ್ ಶಾಲೆ ಮೇಷ್ಟ್ರು. ಹೇ, ಹಾಗಿದ್ರೆ ನಿಮ್ ಮೇಷ್ಟ್ರು ನೋಡ್ಬೇಕು ಅಂತ ನನ್ಗೆ ಆಸೆ. ಅಯ್ಯೋ, ಬರೀ ನೋಡೋದಲ್ಲ, ನೀನ್ ನಮ್ ಮೇಷ್ಟ್ರು ತಾವ್ ಮಾತಾಡ್ಬೇಕು. ಸಂತೋಷ ಪಡ್ತೀಯ ಗೊತ್ತಾ? ಬಾಬಾ, ಮೇಷ್ಟ್ರನ್ ಪರಿಚಯ ಮಾಡಿಸ್ತೀನಿ. ಬುದ್ಧಿ. ಅಯ್ಯೋ, ಇದನ್ನೆಲ್ಲ ಆಮ್ಯಾಕ್ ನೋಡ್ಕೊಂಡ್ರಾಯ್ತು. ಅಟ್ಟಿಗೋಯ್ತು ತಗೊಂಡೋಗುವ, ಇಲ್ಲೇ ಇರ್ತೈತೆ. ಬಾ, ಮೇಷ್ಟ್ರನ್ ಮಾತಾಡ್ಸೋಣ ಬಾ. ರಾಷ್ಟ್ರಕವಿ ಕುವೆಂಪು. ಅವ್ರ ಹೆಸರೇನು? ಕುವೆಂಪು ಅವ್ರು ಬರೆದಿರೋ ರಾಮಾಯಣ ದರ್ಶನಂ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆ ಪುಸ್ತಕದ ಹೆಸರೇನು ಅಂದ್ರೆ ರಾಮಾಯಣ ದರ್ಶನಂ. ಮೇಷ್ಟ್ರೆ, ಲಚ್ಚಿ, ಏನಮ್ಮ ಇಷ್ಟು ದೂರ? ನಮ್ ನೆಂಟ್ರು ಊರಿಂದ ನಮಸ್ತೆ. ಬಂದವ್ರೆ. ಅವ್ರಿಗೆ ನಿಮ್ಮನ್ ಪರಿಚಯ ಮಾಡ್ಸುವ ಅಂತ ಕರ್ಕೊಂಬಂದೆ. ಆಯ್ತು, ನೀವು ಹೊರಗಡೆ ಇರಿ, ನಾನು ಬರ್ತೀನಿ. ಬಾಬಾ. ಮಕ್ಕಳೇ, ನಾನು ಕುವೆಂಪು ಬಗ್ಗೆ ನಿಮ್ಗೆ ಹೇಳಿದ್ದೀನಲ್ಲ, ಅದನ್ನ ಎರಡೆರಡು ಸರ್ತಿ ರಾಷ್ಟ್ರಕವಿ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತ ಬರೆದಿಟ್ಟಿರ್ಬೇಕು. ನಾನು ಈಗಲೇ ಬಂದ್ಬಿಡ್ತೀನಿ, ಓಕೆನಾ? ಬರೀರಿ. ಈಗ ಬಂದಾಗ್ಲೆಲ್ಲ ನಂಗೆ ಬಾಲ್ಯ ನೆನಪಾಯ್ತದೆ. ಹಾ ಲಚ್ಚಿ. ಮೇಷ್ಟ್ರೆ, ನಮ್ ಸೋದ್ರ ಮಾವ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ಏನ್ ಹೆಸರು ನಿಮ್ದು? ನನ್ನ ಹೆಸರು ರಣಧೀರ್ ಅಂತ. ಲಚ್ಚಿ ಮಾತಿಗೂ ನಮ್ ಮೇಷ್ಟ್ರು ಅಂತ ನಿಮ್ ಬಗ್ಗೆ ಬಹಳ ಹೊಗಳ್ತಾ ಇರ್ತಾಳೆ. ಅದಕ್ಕೆ ನಿಮ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಮಾಡ್ತಿದ್ದೀರಿ? ನಾನು ಸೈನ್ಯದಲ್ಲಿದ್ದೀನಿ. ಶ್ರೀನಗರಲ್ಲಿ ಪೋಸ್ಟಿಂಗ್ ಆಗಿದೆ. ಆದ್ರೆ ಬಾರ್ಡರ್ ಅಲ್ಲಿ ಕೆಲಸ ಮಾಡೋರ್ಗೆ ರಜಾ ಸಿಗದೇ ಕಷ್ಟ. ಈಗ ರಜಾ ಸಿಕ್ತು, ಹಾಗೆ ನಮ್ಮ ಅಕ್ಕ ಭಾವನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ ಲಚ್ಚಿ ಇಲ್ಲಿರೋ ಶಿವಗಂಗೆ ಬೆಟ್ಟದ ಬಗ್ಗೆ ಬಹಳ ವಿಷಯಗಳನ್ನ ಹೇಳಿದ್ಲು. ಅಯ್ಯೋ, ನಾನ್ ಹೇಳಿದ್ದೇನಿಲ್ಲ, ಮೇಷ್ಟ್ರು ನಂಗೆ ಹೇಳವ್ರೆ, ನಾನ್ ಹಿಂಗೆ ಹೇಳ್ದೆ ಆಟೆಯ. ನಿಜ ಹೇಳ ರಣಧೀರ್ ಅವರೇ, ಈ ಹುಡುಗಿಗೆ ಓದಕ್ ತುಂಬಾ ಆಸಕ್ತಿ ಇತ್ತು. ಆದರೆ ಪರಿಸ್ಥಿತಿ, ಸಂದರ್ಭ ಪಾಪ ಅವಳಿಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಲಚ್ಚಿ ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಹೇಗೋ ದೇವ್ರೊಳಗೆ ಒಳ್ಳೇದು ಮಾಡಿದ್ರೆ ಸಾಕು.
ತುಂಬಾ ಸಂತೋಷ ಆಯ್ತು. ಬರ್ತಾ ಇರಿ ಆಗಾಗ. ಆಯ್ತು ಮಿಸ್ಟ್ರೆ. ಬರ್ತೀವಿ ಮೇಷ್ಟ್ರೆ. ಬನ್ನಿ. ನಾನ್ ಹೇಳಿಲ್ವಾ ಮೇಷ್ಟ್ರು ಚಂದಾಗ್ ಮಾತಾಡ್ತಾರೆ ಅಂತ. ಹಾ ಹೌದು. ನಮ್ಮ ಮೇಷ್ಟ್ರು ಬೋಳ್ಳೆವ್ರು. ಅಯ್ಯೋ ಮರ್ತೇ ಬಿಡ್ತಿದ್ದೆ ನಾನು ನಿಂಗ್ ಬೆಳ್ಗೆ ಹೇಳಿದ್ನಲ್ಲ, ಶಿವಗಂಗೆ ಬೆಟ್ಟ ಬೇರೆ ಬೇರೆ ದಿಕ್ನಾಗ್ ಬೇರೆ ಬೇರೆ ತರ ಕಾಣ್ತೈತೆ ಅಂತ. ಈಗ ನಮ್ ಸಾಲೆ ದಕ್ಷಿಣ ದಿಕ್ನಾಗ್ ಐತೆ. ಇಲ್ಲಿಂದ ನೋಡಿದ್ರೆ ಶಿವಗಂಗೆ ಬೆಟ್ಟ ಲಿಂಗ ಕಂಡಂಗೆ ಕಾಣ್ತೈತೆ ನೋಡು. ವಿಚಿತ್ರ ಅಲ್ವಾ? ಹೆಂಗೆ? ಅಯ್ಯೋ ಸಂಜೆ ಆಗಕ್ ಬಂತು, ನಾನ್ ಮರ್ತೇ ಬಿಟ್ಟಿವ್ನಿ. ಒಂದ್ ಕೆಲ್ಸ ಮಾಡು, ನೀನ್ ಹಿಂಗೆ ಕಾಲ್ದಾರಿಲಿ ಹೋಗು, ಮಾವಿನ ತೋಪ್ ಸಿಗ್ತೈತೆ, ಅಲ್ಲೇ ಇರು ಆಯ್ತಾ. ನಾನು ಹೋಗಿ ಬುತ್ತಿ ತಕೊಂಡು ಸಿದ್ದುಂಗ್ ಕುರಿನೆಲ್ಲ ಅಟ್ಟಿತಾವ್ ಬಿಟ್ಬಿಡು ಅಂತ ಹೇಳಿ ನೀನ್ ಇರೋತಾವ್ ಬರ್ತೀನಿ, ಅಲ್ಲಿಂದ ಹೋಗೋಣ ಆಯ್ತಾ? ಸರಿ. ನಮ್ ಕೈಲ ಸಹಾಯನ ಮಾಡ್ಲೇಬೇಕು. ಜಮೀನ್ದಾರ್ ವಂಶ ಅನ್ನೋ ಗತ್ತು ಬೇಡವಾ ನಮ್ಗೆ? ನಮ್ಮ ತಾತ ಮುತ್ತಾತನ ಆಸ್ತಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಸಿದ್ದುಂಗ್ ಹೇಳಿವ್ನಿ ಕುರಿನೆಲ್ಲ ಅಟ್ಟಿಗೆ ಬಿಟ್ಬಿಡು ಅಂತ. ಅವ್ನ್ ತುಂಬಾ ಒಳ್ಳೆಯವನು, ನಾನು ಹೇಳಿದ ಕೆಲ್ಸ ಎಲ್ಲ ಮಾಡ್ತಾನೆ. ಬಾ. ನೋಡಪ್ಪ, ನಮ್ಮ ತಾತ ಮುತ್ತಾತನ ಆಸ್ತಿನೂ ಉಳಿಸ್ಕೊಂಡ್ ಬಂದಿದ್ದೀನಿ, ಸಂಪ್ರದಾಯನೂ ಉಳಿಸ್ಕೊಂಡ್ ಬಂದಿದ್ದೀನಿ ಅಂತ ಮನುಷ್ಯ ನಾನು. ಹೇ ಯಾಕೆ ಏನಾಯ್ತು? ಯಾಕೆ ಗಾಬರಿ ಆಗ್ತಾ ಇದ್ಯಾ? ಅಯ್ಯೋ ಮಾತಾಡ್ತಾ ಮಾತಾಡ್ತಾ ಜಮೀನ್ದಾರು ಮನೆ ತಾವು ಬಂದ್ಬಿಟ್ಟಿವ್ನೆ. ಇಲ್ಲಿಗೆ ಬರ್ಬಾರ್ದಾಗಿತ್ತು. ನಮ್ಮ ಅಪ್ಪಂಗೇನ ಗೊತ್ತಾದ್ರೆ ನಾನು ಸಿಗ್ದಾಕ್ಬಿಡ್ತೇನೆ. ಯಾಕೆ ಅಂತದ್ದೇನಾಯ್ತು? ಅಯ್ಯೋ ಸುಮ್ಕಿರಯ್ಯ, ಇವಾಗ ಅದೆಲ್ಲ ಮಾತಾಡೋದ್ ಬೇಡ. ಗೌಡ್ರು ನಮ್ಮ ನೋಡಕ್ ಮುಂಚೆ ಇಲ್ಲಿಂದ ಹೊಂಟೋಗವ ಬಾಬಾ. ಅಯ್ಯೋ ಬಾಯ. ಬಾವೈದ ಈ ಕಿತ ನೀವು ಬ್ಯಾಗ್ ತುಂಬಾ ಬರೀ ಬಟ್ಟೆ ತುಂಬ್ಕೊಂಡ್ ಬಂದ್ರಿ. ಮುಂದಿನ ಕಿತ ಬರೋವಾಗ ಬಟ್ಟೆ ತುಂಬ್ಕೊಂಡ್ ಬರ್ಬೇಡಿ, ಮತ್ತೆ ಬ್ಯಾಗ್ ತುಂಬಾ ಫುಲ್ ಬಾಟ್ಲು ತುಂಬ್ಕೊಂಡ್ ಬನ್ನಿ. ಫುಲ್ ಬಾಟ್ಲು. ಏನದು ಗುಸುಗುಸು? ಬಾಟ್ಲು ಬಾಟ್ಲು. ಏಟ್ ದಪ್ಪ ಹೇಳಿವ್ನಿ ನಾನು, ನೀನ್ ಕುಡಿತದ ಹುಚ್ಚನ್ನ ನನ್ ತಮ್ಮಂಗ ಅಂಟಿಸ್ಬ್ಯಾಡ ಅಂತ. ನಮ್ ತಾತ ಮಿಲಿಟರಿನಾಗಿದ್ದೋರು, ನನ್ ತಮ್ಮಂಗೆ ರಣಧೀರ ಅಂತ ಅವರೇ ಹೆಸರು ಮಡಗಿದ್ದು. ಅವನುವೇ ಮಿಲಿಟರಿ ಸೇರ್ಕೊಂಡ್ಬಿಟ್ಟ. ಅಂತವನ್ಗೆ ನಿನ್ ಕುಡಿತ ಚಟನ ಅಂಟಿಸ್ತೀಯನಾ? ನಡಿ ಮಗ, ಉಣ್ಣಕ್ಕಿಕ್ತೀನಿ ಬಾ. ನಂಗೆ ಊಟ ಬೇಡ, ನಾನು ಹೊರಗಡೆ ಮಾಡ್ಕೊಂಡ್ ಬಂದೆ. ಅಯ್ಯೋ ನಿನ್ನ. ಅದ್ ಸರಿ, ಲಚ್ಚಿದ್ ಊಟ ಆಯ್ತಾ? ಏಟೊಂದ್ ಕ್ಯಾಮೆ ಬಿದ್ದೈತಿ, ಅವಳಲ್ಲಿ ಉಣ್ತಾಳೆ ಈಗ. ಅವಳ ಕ್ಯಾಮೆ ಎಲ್ಲ ಮುಗಿತ್ ಮ್ಯಾಕೆ ಕೊಟ್ಟಿಗೆಲಿಟ್ರು ತಂಗಳನ್ನ ಉಣ್ತಾಳೆ ಅಷ್ಟೇಯ. ಏನ್ ಮಕ ನೋಡ್ತೀಯ? ಉಂಡಾಯ್ತಾನೆ. ಹೊಲ ಕಾಯಕ್ ಹೋಯ್ತೀನಿ ಅಂತ ಹೇಳಿದ್ದು ನೆಂಪಾಯ್ತಾ? ಒಂಟ್ ಬಿಡು. ಅಕ್ಕ, ನಾನು ಭಾವನ್ ಜೊತೆ ಹೋಗ್ ಬರ್ತೀನಿ. ಒಳ್ಡು. ಆದ್ರೆ ಒಂದ್ ಮಾತು, ನಿಮ್ ಭಾವ ಜಾಸ್ತಿ ಕುಡಿದೇ ಇರಂಗೆ ನೀನ್ ನೋಡ್ಕೊ. ಆಯ್ತಕ್ಕ. ಏನ್ ಇವಳು ಕೊಟ್ಬಿಡ್ತಾಳೆ ಗಂಟಿಂದ ನಂಗೆ ಎಣ್ಣೆ ಬಿಟ್ಕೊಳಕ್ಕೆ. ನಾನು ಹಗ್ಗ ಒಸಿತೀನಿ, ನನ್ನ ಎಣ್ಣೆ ನಾ ಬಿಟ್ಕೋತೀನಿ. ಕೇಳ್ತಾಳೆ ಇವಳು. ನಡಿಯಪ್ಪ ಹೋಗುವ ಇವಳು ಮಕ್ಕೆ. ಭಾವ, ಏನ್ ಭಾವ ಇದು? ಮಿಲಿಟರಿ ಸ್ವೆಟರ್ ಹಾಕೊಂಡ್ರು ಇಷ್ಟೊಂದು ಚಳಿ ಆಗ್ತದೆ. ಅದಕ್ಕೆ ನಾ ಹೇಳೋದು, ನನ್ನಂಗೆ ಈ ಕ್ವಾಟ್ರ್ ಎಣ್ಣೆ ಉಯ್ಕೊಂಬಿಟ್ರೆ ಮೈ ಮನಸ್ಸು ಎಲ್ಲ ಬೆಚ್ಚಗಿರ್ತೈತೆ. ಭಾವ, ಅಕ್ಕ ಹೇಳಿರೋದ್ ಜ್ಞಾಪಕ ಇದೆ ತಾನೆ? ಅಯ್ಯೋ, ನಿಮ್ಮ ಅಕ್ಕ ನಮ್ಮ ಮನೇಲಿ ಕಾಲಿಟ್ಟಾಗಿಂದ ಅವಳು ಹೇಳೋದು ಬಿಟ್ಟಿಲ್ಲ, ನಾನು ಕುಡಿಯೋದು ಬಿಟ್ಟಿಲ್ಲ. ಇಲ್ಲಿ ಕೇಳು, ನಿಜ ಹೇಳ್ಬೇಕು ಅಂದರೆ ಮೊದಲು ನಾನು ಯಾವಾಗಲೂ ಒಂದು ಕಿತ್ತಾಕ್ ಕುಡಿತಾ ಇದ್ದೆ. ಅವಳು ಕುತ್ತಿಗೆಗೆ ತಾಳಿ ಬಿಗಿದ ಮೇಲೆ ದಿನಾಲೂ ಕುಡಿಯಂಗೆ ಮಾಡಿಬಿಟ್ಟವಳೆ. ಬಿಟ್ಟಾಕು, ಯಾವುದೇ ಕ್ಷಣದಾಗೆ ಕಣ್ಮುಚ್ಚಿದ್ರು ಸುಡ್ಗಾಡಿಗೆ ತೊಗೊಂಡೋಗಿ ಸುಟ್ಟಾಕೋದು ಈ ಜೀವ. ಹೌದು, ಲಕ್ಷ್ಮೀ ನಿನಗೆ ಊರು ತೋರಿಸಿದ್ಲಲ್ಲ, ಅವಳು ಏನೇನು ತೋರಿಸಿದ್ಲು? ಬೆಟ್ಟ ತೋರಿಸಿದ್ಲು, ಅವಳು ಓದಿರೋ ಸ್ಕೂಲ್ ತೋರಿಸಿದ್ಲು, ಹಾಗೆ ಅವಳ ಸ್ಕೂಲ್ ಮೇಷ್ಟ್ರನ್ನೂ ಪರಿಚಯ ಮಾಡಿಸ್ಕೊಟ್ಲು. ಆದ್ರೆ ಭಾವ, ವಾಪಸ್ ಬರ್ಬೇಕಾದ್ರೆ ಅದ್ಯಾರೋ ಜಮೀನ್ದಾರ್ ಮನೆ ಹತ್ರ ಲಚ್ಚಿ ಬಹಳ ಹೆದರ್ಕೊಂಡು ನನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಲು. ಯಾಕೆ ಭಾವ? ಏನಾಗಿರ್ಬೋದು? ಓ ಅದೊಂದು ದೊಡ್ಡ ಕತೆ ಬಿಡು. ಆಕಾಶದಾಗೆ ಹುಣ್ಣಿಮೆ ಚಂದ್ರ ಚಕ ಅಂತ ಬೆಳಗಕ್ಕಿಲ್ವಾ? ಹಂಗೆಯ ಅಮಾವಾಸ್ಯೆ ದಿನ ಕತ್ಲು ಕಾಡ್ತದೆ. ಹಂಗೆ ಈ ಹಳ್ಳಿನಾಗೆ ಅಮಾವಾಸ್ಯೆ ಕಾಡೋ ಒಂದು ಭೂತಾನೂ ಐತೆ. ನನ್ನ ಮಾತನ್ನ ಅಷ್ಟು ಸುಲಭ ತಗೋಬೇಡ. ನಾನು ಹೇಳಿದ ಊರಲ್ಲಿ ನಡಿಬೇಕು. ಆ ಭೂತ ಯಾರಪ್ಪ ಅಂತಂದ್ರೆ ನಮ್ಮ ಹಳ್ಳಿ ಶ್ರೀಮಂತ ಸಾವುಕಾರ ಬೋರೇಗೌಡ. ಇವನು
ಭಾರಿ ಶ್ರೀಮಂತ. ನಮ್ಮಳ್ಳಿ ಅಷ್ಟೇ ಅಲ್ಲಪ್ಪ, ಸುತ್ತ ಹತ್ತಳ್ಳಿಲಿರೋ ಜಮೀನು ತೋಟ ಎಲ್ಲ ಇವಂದೇಯ. ಕಾಲದಿಂದ ಇವ್ರ ಮಂತಂದಾಗೆ ಒಂದು ಕೆಟ್ಟ ಸಂಪ್ರದಾಯ ಬೆಳ್ಕೊಂಡು ಬಂದೈತೆ. ಹಳ್ಳಿನಾಗ ಯಾವುದೇ ಹೆಣ್ಣು ಮಗ ದೊಡ್ಡವಳಾದ್ರೂ ಇವನೇ ಅನುಭವಿಸ್ಬೇಕು. ಹಂಗಂತ ಬಲವಂತವಾಗಿ ಏನು ಇವನು ಪಡ್ಕೊಳಕ್ಕಿಲ್ಲ. ಮನೆಯವರೇನೆ ಒಪ್ಕೊಂಡು ಕರ್ಕೊಂಡು ಒಪ್ಸಿದ್ರೆ 4 ಎಕರೆ ಜಮೀನು ಬರ್ಕೊಡ್ತಾನೆ. ಆ ಜಮೀನು ಆಸೆಗೆ ಎಷ್ಟೋ ಜನ ಹೋಗಿ ಜಮೀನು ಪಡ್ಕೊಂಡು ಮಕ್ಕಳನ್ನ ಒಪ್ಪಿಸ್ಬಿಟ್ಟು ಬರ್ತಾರೆ. ಅವಯ್ಯ ತಿರ್ಗಾ ಹೆಣ್ಮಗಿಂತ ಬರೋಕ್ಕಿಲ್ಲ. ಅದೊಂದು ವಿಶೇಷ. ಛೇ, ಇಂಥ ಕೆಟ್ಟ ಮನ್ಸಿನವರು ಇರ್ತಾರ ಭಾವ? ಯಾಕೆ ನಮ್ಮಟ್ಟಿಲೇ ಇಲ್ವಾ? ಏನ್ ಹೇಳ್ತಿದ್ದೀರಾ? ಸತ್ಯನೇ ಹೇಳ್ತಾ ಇವ್ನಿ. 4 ಎಕರೆ ಜಮೀನು ಸಿಗ್ತೈತೆ ಅಂತ ಬಾಯಿ ಬಿಟ್ಕೊಂಡು ನಿಮ್ಮ ಅಕ್ಕ ಮನೆ ಮಗಳನ್ನೇ ಆ ಗೌಡನ ಜೊತೆ ಮಲಗ್ಸಕ್ ಹೊರಟಿದ್ಲು. ಆಗ ನಂಗೆ ಧೈರ್ಯ ಕೊಟ್ಟಿದ್ದೆ ಈ ಬಾಟ್ಲು. ನೋಡು, ಕಡೆ ದಪ್ಪ ಹೇಳ್ತೀವ್ನಿ, ಆ ಊರ್ಗೌಡನ್ ಜೊತೆ ಮಲ್ಕೋಬೇಕು ಅಷ್ಟೇ. ಇಲ್ಲ ಅಂದ್ರೆ ನಡಿ ಅಂದೆ. ಏನಂದೆ? ಹಾಳಾದವಳೆ. ಎಷ್ಟು ದಿನ ನೀನ್ ಅಂದಿದ್ದೆಲ್ಲ ಅನ್ಸ್ಕೊಂಡು ಮಾಡಿದ್ದೆಲ್ಲ ಮಾಡಿಸ್ಕೊಂಡು ಸುಮ್ಕೆ ಇದ್ದೆ ತಾನೆ? ಯಾಕಳು? ನನ್ನ ಮಗಿಗೋಸ್ಕರ ಈಗ ಅವನಿಗೆ ತಲೆ ಇಡಕ್ ಹೋಯ್ತಾ ಇದ್ಯಾ? ಏನ್ ಹೇಳು? ಅಚ್ಚು, ಇನ್ನೊಂದ್ಕಿತ ಏನಾರ ಈ ವಿಷಯ ನೀನ್ ಬಾಯಾಗ್ ಬಂದ್ರೆ ನನ್ನನ್ನು ಕಾಚಾಕ್ ಉಸಿರೆತ್ತಬಾರ್ದು. ತಿಳಿತೇನೆ? ಹೇಳ. ಬಾ ಮಗ, ದರಿದ್ರ. ಆವತ್ತಿಂದ ಇವತ್ತಿನ ತನಕ ಅವಳು ಮತ್ತೆ ಈ ಸುದ್ದಿಗೆ ಬಂದಿಲ್ಲ. ಹೌದು ಭಾವ, ನಮ್ಮ ಅಕ್ಕಂಗೆ ಮೊದ್ಲಿಂದನೂ ತುಂಬಾ ದೂರ ಆಸೆ. ಆದ್ರೆ ಅವಳು ಈ ಮಟ್ಟಿಗೆ ಇಳಿತಾಳಂತ ನಾನು ಅನ್ಕೊಂಡಿರ್ಲಿಲ್ಲ. ಛೇ, ನಿಜ ಹೇಳ್ಬೇಕಂದ್ರೆ ನಿಮ್ಮಂತ ಒಳ್ಳೆ ಮನ್ಸಿನವ್ರಿಗೆ ನಮ್ಮ ಅಕ್ಕನಂತವ್ರು ಸರಿಯಲ್ಲ ಭಾವ. ಇಲ್ಲೇ ಇದ್ರು ಮನ್ಸು ಬೇರೆ ಎಲ್ಲೋ ಇದ್ದಂಗೈತೆ. ನಿನ್ನೆ ರಾತ್ರಿ ಅಪ್ಪಯ್ಯನ ಜೊತೆಲಿ ಹೊಲ ಕಾಯಕ್ ಹೋಗಿದ್ದಲ್ಲ, ಅವಾಗ ಏನಾರು ಅಪ್ಪಯ್ಯನ ಜೊತೆಲಿ ನೀನು ನಶೆಗಿಶೆ ತಗೊಂಡ? ಹೌದು ಮತ್ತೆ. ಆದ್ರೆ ಆ ನಶೆ ನಿಮ್ಮ ಅಪ್ಪಯ್ಯನ ಜೊತೆ ಅಲ್ಲ, ಮತ್ತೆ ನಿನ್ ಜೊತೆ. ನಿನ್ನೆ ನಿನ್ ಜೊತೆ ಊರ್ ಸುತ್ತಾಡಿದ್ದು, ಬೆಟ್ಟ ಗುಡ್ಡ ಹತ್ತಿಳ್ದಿದ್ದು, ನಿನ್ ಮೇಷ್ಟ್ರ ಹತ್ರ ಮಾತಾಡಿದ್ದು ಎಲ್ಲ ಒಂಥರ ಬಣ್ಣದ ಕನ್ಸ್ತರ ಆಗೋಗಿದೆ ಲಚ್ಚಿ. ಏನಪ್ಪ ನಿನ್ ಮಾತೇ ನಂಗೆ ಅರ್ಥ ಆಗಿಲ್ಲ. ಮನ್ಸಿನ ಮಾತಿಗೆ ಬಾಯಿ ಇರೋದಿಲ್ಲ ಲಚ್ಚಿ, ಬರೀ ಕಣ್ಣಿರುತ್ತೆ. ಅಂದ್ರೆ ಹೋಗ್ಲಿ ಬಿಡು, ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಅದ್ ಸರಿ, ಇವತ್ತು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಶಿವಗಂಗೆಲ್ ಏಟ್ ನೋಡಿದ್ರು ಇನ್ನು ನೋಡಕ್ ಬೇಕಾದಷ್ಟು ಉಳ್ದೈತೆ. ಎಲ್ಲಿ ಕರ್ಕೊಂಡೋದ್ರು ಪರವಾಗಿಲ್ಲ, ಕಡೆಗೆ ನಿನ್ನೆ ನೀನ್ ಕರ್ಕೊಂಡೋಗಿ ಜಾಗಕ್ಕೆ ಕರ್ಕೊಂಡೋದ್ರು ಪರವಾಗಿಲ್ಲ, ಆದ್ರೆ ನಾನ್ ನಿನ್ ಜೊತೆಗಿರ್ಬೇಕಷ್ಟೇ. ಲಚ್ಚಿ, ಏ ಲಚ್ಚಿ, ನೀರ್ ಸೇದಾಯ್ತಾ? ಕುರಿ ಅಟ್ಕೊಂಡು ಹೋಗಕ್ಕಿಲ್ವಾ? ಒಂದ್ ಕ್ಯಾಮೆ ಇಟ್ಕೊಂಡ್ರೆ ಸಾಕು, ಬೇಗ ಮುಗ್ಸಕ್ಕೆ ಇಲ್ಲ. ಮೋದೇವಿನ್ ತಂದು ಪ್ರಾರಬ್ಧ ಬೀರ್ನೆ ಹೊಲ್ಡು. ಒಂಟೆ ಚಿಕ್ಕವ. ಲಚ್ಚಿ, ನೀನ್ ಹೇಗಿದ್ರು ಕುರಿ ಕಾಯಕ್ ಹೋಗ್ತಿಯಲ್ಲ, ನಾನ್ ನಾಷ್ಟ ಮಾಡ್ಕೊಂಡು ಅಲ್ಲಿಗೆ ಬಂದ್ಬಿಡ್ಲಾ? ಅಲ್ಲಿಗೆ ಬಂದ್ಬಿಡು. ಅಲ್ಲಿಂದ ಇನ್ ಮಿಕ್ಕಿರೋ ಜಾಗರೆಲ್ಲ ತೋರ್ಸ್ಕೊ ಬರ್ತೀನಿ, ಆಯ್ತಾ? ಓಕೆ ಓಕೆ.
ಸ್ವಾಮೀಜಿ ದಿವ್ಸ ಇಲ್ಲಿಗೆ ಬರ್ತಾರೆ. ಹೌದಾ? ಇವ್ರ ಹೆಸರು ಪ್ರಕಾಶ್ ಯೋಗಿ ಅಂತ. ನಿಂಗೊಂದ್ ವಿಷಯ ಗೊತ್ತಾ? ಏನು? ನಾನು 8 ವರ್ಷದಿಂದ ಕುರಿ ಕಾಯಕ್ ಬೆಟ್ಟಕ್ ಬರ್ತಿದ್ದೀನಲ್ವಾ, ಈ ವಯ್ಯ ಬಿಸ್ಲಿರ್ಲಿ ಮಳೆ ಬರ್ಲಿ ಚಳಿ ಇರ್ಲಿ ಯೋಗ ಮಾಡೋದ್ ಮಾತ್ರ ತಪ್ಸಕ್ಕಿಲ್ಲ. ಇನ್ನು ನೋಡೋಕ್ ತುಂಬಾ ಐತೆ, ಬಾ ಹೋಗುವ. ಓಕೆ. ಈಗ ನಾನ್ ನಿನ್ ಕರ್ಕೊಂಡೋಯ್ತಿರೋದು ಪಾತಾಳ್ಗಂಗೆಗೆ. ಇಲ್ಲಿ ಬೇಸಿಗೆ ಕಾಲದಲ್ಲಿ ನೀರು ಉಕ್ಕರಿಯುತ್ತೆ, ಮಳೆಗಾಲದಲ್ಲಿ ಬತ್ತೋಗುತ್ತೆ. ಏನಿದು ಪ್ರಕೃತಿಗೆ ವಿರುದ್ಧವಾಗಿದೆಯಲ್ಲ? ಶಿವಗಂಗೆ ಬೆಟ್ಟದ ವಿಶೇಷನೇ ಅದು. ಓ, ನೋಡು ಇದೆಯಾ ಪಾತಾಳ್ಗಂಗೆ. ಹೆಸ್ರಿಗೆ ತಕ್ಕಂಗೆ ಗಂಗೆ ಪಾತಾಳದಲ್ಲೇ ಅವಳೆ. ಓ, ಬಾಬಾ ನೋಡು, 2 ದೊಡ್ಡ ಬಂಡೆಗಳ ಸಂದಿಲಿರೋ ಈ ಪಾತಾಳ್ಗಂಗೆ ಬೇಸಿಗೆ ಕಾಲದಲ್ಲಿ ಉಕ್ತಾಳೆ, ಮಳೆ ಕಾಲದಲ್ಲಿ ಕುಗ್ತಾಳೆ. ಹಾ, ಎಲ್ಲ ಆಶ್ಚರ್ಯವಾಗಿದೆ. ಬಾಬಾ ಇನ್ನು ತುಂಬಾ ತೋರ್ಸೋದಿದೆ, ತೋರಿಸ್ತೀನಿ. ಸರಿ. ಇವರಿಬ್ರು ಒಂಥರ ಯೋಗ ಮಾಡ್ತಾರೆ. ಯೋಗಿಗಳ? ನೋಡು ಅದ್ ಹೆಂಗೋ ಮಾಡ್ತಾರೆ. ನಾನು ಬೆಟ್ಟದಲ್ಲಿ ಬ್ಯಾರೆ ಕಡೆ ಕುರಿ ಮೇಯಿಸ್ತಿರ್ತೀನಲ್ಲ, ಇವರಿಬ್ರು ಹಂಗೆಯ ಬ್ಯಾರೆ ಕಡೆ ಯೋಗ ಮಾಡ್ತಿರ್ತಾರೆ. ಅವಯ್ಯ ಕೆಳಗಿರ್ತಾನ, ಇವಮ್ಮ ಅವನ್ ಮೇಲಿರ್ತಾಳೆ. ಇಬ್ರು ಅರ್ಧ ಗಂಟೆ ಗಾಳಿನಾಗೆ ಆಕಾಶದಾಗೆ ಯೋಗ ಮಾಡ್ತಿರ್ತಾರೆ. ಎಷ್ಟ್ ಚೆನ್ನಾಗಿ ಮಾಡ್ತಿದಾರಲ್ಲ. ಎಷ್ಟ್ ಚಂದಾಗ್ ಮಾಡ್ತಾರಲ್ವಾ. ಹಿಂಗೆಲ್ಲ ಮಾಡೋದ್ ಕಷ್ಟ ಅಲ್ವಾ? ಹೌದು ಮತ್ತೆ. ಈ ಯೋಗದ ಬಗ್ಗೆ ನಾನು ಯಾವ್ದೋ ಮ್ಯಾಗಝೀನ್ ಅಲ್ಲಿ ಓದಿದ್ದೀನಿ. ಇದನ್ನ ಆಕ್ರೋ ಯೋಗ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅವೆಲ್ಲ ನಂಗೆ ಗೊತ್ತಾಗಿಲ್ಲ. ಸರಿ ನಡಿ ಹೋಗುವ. ಎಗ್ರೋ ಬಾ. ಬಾ, ಇಲ್ಲಿ ತುಂಬಾ ವಿಶೇಷ ಐತೆ, ತೋರಿಸ್ತೀನಿ ಬಾ. ಸರಿ. ಆ ಶಿವಲಿಂಗ ಎಷ್ಟು ಚೆನ್ನಾಗಿದೆಯಲ್ಲ. ಇಲ್ಲಿ ಒಂದು ಅದ್ಭುತ ನಡೀತೈತೆ ನೋಡು. ಏನು? ಈಗ ಜಗತ್ನಾಗೆ ಬೆಣ್ಣೆ ಮೊದ್ಲ ತುಪ್ಪ ಮೊದ್ಲ? ಬೆಣ್ಣೆ ತಾನೇ ಮೊದ್ಲು. ಬೆಣ್ಣೆನ್ ಕಾಯಿಸಿದ್ರೆ ತಾನೇ ತುಪ್ಪ ಆಗುತ್ತೆ. ಆದ್ರೆ ಇಲ್ಲಂಗಲ್ಲ, ಶಿವಲಿಂಗದ ಮ್ಯಾಗೆ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗ್ತೈತೆ. ಹೌದಾ? ನೋಡೀಗ. ಬಾ. ಬಾ, ಇಲ್ಲಿ ತುಂಬಾ ವಿಶೇಷ ಐತೆ, ತೋರಿಸ್ತೀನಿ ಬಾ. ಸರಿ. ಆ ಶಿವಲಿಂಗ ಎಷ್ಟು ಚೆನ್ನಾಗಿದೆಯಲ್ಲ. ಇಲ್ಲಿ ಒಂದು ಅದ್ಭುತ ನಡೀತೈತೆ ನೋಡು. ಏನು? ಈಗ ಜಗತ್ನಾಗೆ ಬೆಣ್ಣೆ ಮೊದ್ಲ ತುಪ್ಪ ಮೊದ್ಲ? ಬೆಣ್ಣೆ ತಾನೇ ಮೊದ್ಲು. ಬೆಣ್ಣೆನ್ ಕಾಯಿಸಿದ್ರೆ ತಾನೇ ತುಪ್ಪ ಆಗುತ್ತೆ. ಆದ್ರೆ ಇಲ್ಲಂಗಲ್ಲ, ಶಿವಲಿಂಗದ ಮ್ಯಾಗೆ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗ್ತೈತೆ. ಹೌದಾ? ನೋಡೀಗ, ಆ ಬಟ್ಲಲ್ಲೈತಲ್ಲ ಅದು ತುಪ್ಪ. ಈಗ ತುಪ್ಪನ ಶಿವಲಿಂಗದ ಮ್ಯಾಕೆ ಹಚ್ತಾ ಹೋಯ್ತಾರೆ. ಏನಾಗ್ತೈತ್ ನೋಡ್ತಾ ಇರು. ನೋಡಿದ್ಯಾ ಹೆಂಗ್ ತುಪ್ಪ ಬೆಣ್ಣೆ ಆಗ್ತೈತೆ ಅಂತ? ಹೌದು, ಹೇಗ್ ಸಾಧ್ಯ? ನೋಡು, ತುಪ್ಪ ಬೆಣ್ಣೆ ಆಗೋಗೈತೆ.
ಹಿಂಗೆ ಪ್ರಪಂಚದಾಗ ಇನ್ನೆಲ್ಲೂ ಆಗಕ್ಕಿಲ್ವಂತೆ. ಶಿವಗಂಗೆ ಬೆಡ್ದಾಗಿರೋ ಈ ಶಿವಲಿಂಗದ ಮ್ಯಾಗ್ ಮಾತ್ರ. ಹೌದಾ? ಸರ್ಪ್ರೈಸಿಂಗ್. ತುಪ್ಪ ಅಭಿಷೇಕ ಮಾಡಿದ್ರೆ ಬೆಣ್ಣೆ ಪ್ರಸಾದ. ಇದನ್ನ ಕಣ್ಣಿಗೆ ಶ್ರೀರಕ್ಷೆ ಹಚ್ಕೊಂಡು ತಿಂದ್ರೆ ಯಾವುದೇ ಗ್ರಹ ದೋಷ ಇದ್ರೂ ಪರಿಹಾರ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ತಗೊಳ್ಳಿ ಪ್ರಸಾದ. ತಗೊಮ್ಮ. ತಿನ್ನು ತಿನ್ನು. ಏನ್ ನೀರ್ ಇಷ್ಟೊಂದು ತಣ್ಣಗಿದೆ? ಹೌದು, ಇದ್ರ ಹೆಸರು ಒಳ್ಕಲ್ ತೀರ್ಥ ಅಂತ. ಪ್ರಪಂಚದಾಗ ಎಲ್ ಬೇಕಾದ್ರೂ ನೀರ್ ಕಮ್ಮಿ ಆಗ್ಬೋದು, ಆದ್ರೆ ಬೆಟ್ಟದ ಮ್ಯಾಗಿರೋ ಈ ದೇವಸ್ಥಾನದಾಗ ಮಾತ್ರ ನೀರ್ ಕಮ್ಮಿ ಆಗ್ತಿಲ್ಲ. ಯಾವಾಗ್ಲೂ ಪಾದ ಮುಳ್ಗೋಷ್ಟ್ ಮಾತ್ರ ನೀರ್ ಇರ್ತೈತೆ. ಬಾಬಾ. ಇಲ್ಲೊಂದು ಒಳ್ಕಲ್ ಐತೆ, ತೋರ್ಸ್ತೀನಿ ಬಾ. ಬಾ ಬಾ ಬಾ. ನೋಡು, ಇದೇ ಆ ಒಳ್ಕಲ್ಲು. ಇಲ್ಲಿ ಯಾರ್ ಬೇಕಾದ್ರೆ ಕೈ ಹಾಕಿ ನೀರೈತಾ ಅಂತ ನೋಡ್ಬೋದು. ನಮ್ ಮನ್ಸಾಗಿರೋ ಆಸೆ ಈಡೇರ್ತೈತೆ ಅಂದ್ರೆ ಮಾತ್ರ ಕೈಗೆ ನೀರ್ ಸಿಕ್ತೈತೆ, ಇಲ್ಲ ಅಂದ್ರೆ ಸಿಕ್ಕಕ್ಕಿಲ್ಲ. ಹೌದಾ? ನಿನ್ ಮನ್ಸಲ್ಲಿರೋ ಆಸೆ ನೆನ್ಸ್ಕೊಂಡು ಕೈ ಹಾಕಿ ನೋಡೋಣ. ನನ್ನ ಆಸೆನೋ ಸಿಕ್ತಿಲ್ವೇ? ಅಯ್ಯೋ, ಸಿಕ್ತು. ಈಗ ನೀನ್ ನೋಡು. ಬಾ. ನನ್ನ ಆಸೆ ಸಿಗ್ತಾ ಇಲ್ವೇ? ಅಯ್ಯೋ, ಇನ್ನು ಒಳಿಕಾಕು ಕೈ. ಸಿಕ್ತು. ನಿನ್ನಾಸೆನೂ ಈಡೇರ್ತೈತೆ. ನಿನ್ನಾಸೆ ಏನು? ಜೀವನ ಪೂರ್ತಿ ನೀನ್ ನನ್ ಜೊತೆನೇ ಇರ್ಬೇಕು ಅಂತ ಆಸೆ. ಹೌದಾ? ನನ್ನ ಆಸೆನೂ ಅದೇಯ. ಹೌದಾ? ಬಾ ಹೋಗುವ. ಅಪ್ಪ ನೋಡು, ಮುಕ್ಕಾಲ್ ಬೆಟ್ಟ ಹತ್ತಿದೀವಿ. ಇಲ್ಲಿಂದ ಎಲ್ಲ ಎಷ್ಟ್ ಚಂದ ಕಾಣ್ತೈತಲ್ವಾ? ಬ್ಯೂಟಿಫುಲ್. ನನ್ ಮನ್ಸಲ್ಲಿರೋ ಒಂದ್ ಮಾತು ಹೇಳ. ಹೇಳು. ಈ ಪ್ರಕೃತಿ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ನೀನು ಚೆನ್ನಾಗಿದ್ಯಾ. ಹೌದಾ? ಹೌದು. ಸರಿ ಬಾ, ಇನ್ನು ಅಲ್ಲೇನೇನೋ ಇದೆ, ತೋರಿಸ್ತೀನಿ ಬಾ. ನೋಡು, ಇದು ಮೇಲಣಗವಿ ಮಠ. ಇಲ್ಲಿಂದ ಹೋಗೋಣ ಬಾ. ಅಲ್ಲಿ ಕಾಣ್ತೈತಲ್ಲ, ಅದೇ ಶಿವಗಂಗೆ ಬೆಟ್ಟದ ತುದಿ. ಅಲ್ಗತ್ತಕ್ಕೆ ಮೆಟ್ಲು ತುಂಬಾ ಕಡ್ದಾಗೈತೆ. ಅಲ್ಲಿಗೆ ಹೋಗೋಣ. ಅಯ್ಯೋ, ಅಲ್ಗ ಹೋಗಕ್ಕೆ 2 ಗಂಟೆ ಬೇಕು. ಕತ್ಲಾದ್ರೆ ಚಿಕ್ಕವ್ವ ಬೈತಾಳೆ. ಬೇಡಪ್ಪ, ಬಾಬಾ ಮನೆಗೆ ಹೋಗೋಣ. ಸರಿ. ಬಾ, ಅಲ್ಲಿ ನೋಡು, ಅದೇಯ ದೊಡ್ಡ ರೋಡ್ನಾಗಿರೋ ಚರ್ಚು. ಪ್ರೇ ಮಾಡು. ಮಾವ, ನಂಗೆ ತುಂಬಾ ದಿವಸದಿಂದ ಮನ್ಸಾಗೆ ಒಂದ್ ಚಿಕ್ಕ ಪ್ರಶ್ನೆ ಕಾಡ್ತಾನೆ ಐತೆ, ಆದ್ರೆ ಅದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ. ಏನದು? ಹಿಂದೂಗಳಿಗೆ ದೇವಸ್ಥಾನ, ಮುಸಲ್ಮಾನರಿಗೆ ದರ್ಗಾ, ಕ್ರೈಸ್ತರಿಗೆ ಚರ್ಚು. ಈ ಮೂರರಲ್ಲಿ ಯಾವ್ದು ದೊಡ್ಡ ಧರ್ಮ, ಯಾವ್ದು ದೊಡ್ಡ ದೇವ್ರು? ಇದು ಚಿಕ್ಕ ಪ್ರಶ್ನೆನಾ? ದೊಡ್ಡ ಪ್ರಶ್ನೆ. ವಿದ್ಯಾವಂತರು ಇದಕ್ಕೆ ಉತ್ತರ ಹುಡುಕೋ ಪ್ರಯತ್ನ ಮಾಡಿಲ್ಲ. ಆದ್ರೆ ಮಿಲಿಟರಿಯಲ್ಲಿ ನಮ್ಗೊಂದು ವಿಷಯ ಹೇಳ್ಕೊಟ್ಟಿದಾರಪ್ಪ. ಏನಂತ? ಹೇಳ್ತೀನಿ ಕೇಳೀಗ. ನೀನ್ ನಮ್ ದೇಶದ ಯಾವುದೇ ಮಿಲಿಟರಿ ಕ್ಯಾಂಪಸ್ ಒಳಗಡೆ ಬಂದಾಗ ಅಲ್ಲಿ ಸಾಂಕೇತಿಕವಾಗಿ ಒಂದ್ ಚಿಕ್ಕ ಮಂದಿರ, ಒಂದ್ ಸಣ್ಣ ದರ್ಗಾ, ಒಂದ್ ಜೀಸಸ್ ಕ್ರಾಸ್ ಇರುತ್ತೆ.
ಯಾಕೆಂದ್ರೆ ಎಲ್ಲಾ ಧರ್ಮಗಳು ಒಂದೇ ಸಮಾನ ಅಂತ. ಯಾವುದೇ ಜಾತಿ ಭೇದ ಇಲ್ಲದೆ ಒಬ್ಬ ಮನುಷ್ಯ ಬೇರೆ ಮನುಷ್ಯನ ಕರೆಕ್ಟಾಗಿ ಗೌರವಿಸೋದೇ ದೊಡ್ಡ ಧರ್ಮ. ನೀನ್ ಹೇಳದೆ ಸರಿ ಅನ್ಸ್ತೈತೆ. ಹುಡುಗ ಬೆಟ್ಟದ ತುದಿಯಲ್ಲಿ ಕುತ್ಕೊಂಡ್ ಕೊಳಲು ಊದ್ತದನಲ್ಲ. ಇವ್ನಿಲ್ಲೇ ಗೊಲ್ರಟ್ಟಿ ಅವನು. ದನ ಕಾಯಕ್ಕೆ ಅಂತ ಬತ್ತಾನಲ್ಲ, ದನ ಮೇಯಕ್ ಬಿಟ್ಬಿಟ್ಟು ಇಲ್ಲಿ ಬೆಟ್ಟದ ತುದಿಗ್ ಬಂದ್ ಕೊಳ್ಳುತ್ತಾ ಕುತ್ಕೊಂಡ್ಬಿಡ್ತಾನೆ. ಒಳ್ಳೆ ಹುಡ್ಗ. ಕೇಳಕ್ಕೆ ಚಂದಾಗೈತಲ್ವಾ? ಬಾಬಾ ಹೋಗವಾ. ಅಯ್ಯೋ, ಏನಿದು ಇಷ್ಟೊಂದು ಆಳ ಇದೆ? ನಮ್ಮ ಮೇಷ್ಟ್ರು ಹೇಳ್ತಿರ್ತಾರೆ, ಪ್ರಕೃತಿನಾಗೆ ಸೌಂದರ್ಯ ಎಷ್ಟೈತೋ ಅಷ್ಟೇ ಕ್ರೌರ್ಯತೆನೂ ಐತಂತೆ. ಇದು ಅಂತದ್ದೇ ಒಂದ್ ಜಾಗ. ಇದನ್ನ ಸಾಂತಲ ಡ್ರಾಪ್ ಅಂತಾರೆ. ಪಾಪ ಅದೇಟೊಂದ್ ಜನ ಅದೇನೇನೋ ಕಾರಣ ಮಾಡಿಕೊಂಬಂದು ಇಲ್ಲಿಂದ ಬಿದ್ದು ಸತ್ತೋಯ್ತಾರೆ. ಇವಾಗ ಯಾರು ಬಿದ್ದು ಸಾಯ್ಬಾರ್ದು ಅಂತ ಈ ಕಂಬಿ ಹಾಕಿರೋದು. ಆದ್ರೂ ಸಾಯೋರ್ನ ಯಾರು ತಪ್ಸಕ್ಕಾಗಕ್ಕಿಲ್ಲ. ಅಷ್ಟೊಂದ್ ಆಳ ಐತೆ. ಹೌದು, ತುಂಬಾ ಆಳ ಇದೆ. ಬಸವಣ್ಣ ನೋಡೋದೈತೆ, ಅಲ್ಲಿಗೆ ಹೋಗುವ ಬಾ. ಇದು ಒಂಟಿಕಲ್ ಬಸವಣ್ಣ. ಬಂಡೆ ತುದೀನಾಗೆ ಬಸವಣ್ಣನ್ ಕೆತ್ಬಿಟ್ಟವ್ರೆ. ಹುಷಾರಾಗಿ ಹತ್ಬೇಕು, ಹುಷಾರಾಗಿ ಇಳಿಬೇಕು. ಹೌದೌದು. ರಣಧೀರ ಲಚ್ಚಿ ರಣಧೀರ ಲಚ್ಚಿ ರಣಧೀರ. ಅದೇಟ್ ತಿಟ್ವೋ ಗೊತ್ತಿಲ್ಲ, ನಮ್ಮ ಅಜ್ಜ ಹೇಳೋನು ಆಕಾಶದಿಂದ ಋಷಿಗಳು ಶಿವಗಂಗೆ ಬೆಟ್ಟ ನೋಡಿದ್ರೆ ಈ ಬೆಟ್ಟ ಸರ್ಪ ಕಂಡಂಗ್ ಕಾಣ್ತೈತಂತೆ. ಕರ್ನಾಟಕ ಸರ್ಕಾರ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಸಂಶೋಧಕರ ಗಮನಕ್ಕೆ ಬಾರದಿರುವ ಈ ವೈಶಿಷ್ಟ್ಯವನ್ನು ನಾವು ಜಗತ್ತಿಗೆ ಪ್ರಥಮ ಬಾರಿಗೆ ಪರಿಚಯಿಸುತ್ತಿದ್ದೇವೆ. ಇದು ನಮಗೆ ಹೆಮ್ಮೆಯ ವಿಷಯ. ಪಾಪ ಎಷ್ಟು ಎತ್ತರ ಬೆಟ್ಟ ಹತ್ತು ಬಂದಿದೀವಿ. ಬೇಗ ಬೇಗ ಇಳಿಯಕ್ ಶುರು ಮಾಡುವ ಬಾ. ಬೇಗ ಅಟ್ಟಿ ಸೇರ್ಕೋಬೇಕು. ಇಲ್ಲಿ ಕತ್ಲಾಗ್ತಿದ್ದಂಗೆ ಕರಡಿ ಚಿರತೆ ಕಾಟ ಐತೆ. ಹೋಗುವ ಬಾ. ಇಷ್ಟು ಎತ್ತರದಿಂದ ಹೆಂಗ್ ಕೆಳಗಿಳಿಯೋದು? ಅಯ್ಯೋ, ನೀನ್ ಈಗ್ಲೇ ಹಿಂಗ್ ಸುಸ್ತಾದ್ರೆ ಹೆಂಗೆ? ಅಲ್ಲೋಡು, ಅಲ್ಲೊಂದ್ ಕೆರೆ ಕಾಣ್ತಾ ಇತ್ತಲ್ಲ, ಅಲ್ಲೋಗಿ ನೀರ್ ಓಸಿ ಹೊತ್ ಕುತ್ಕೊಂಡು ದಣ್ವಾರ್ಸ್ಕೊಂಡು ಆಮೇಲೆ ಕಟ್ಟಿಗೆ ಹೋಗುವ. ಆಯ್ತು, ಸರಿ. ನಡಿ. ಜೋಪಾನ, ಮೆತ್ತು ಕಾಲಿಡು, ಬಿದ್ಬಿಡ್ತೀಯಾ? ಇಲ್ಲಿ ನಿಧಾನ.
ಅಯ್ಯೋ ಇರು ನಾನು ಬರ್ತೀನಿ. ಅಯ್ಯೋ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೇ. ಜೋಪಾನ ಅಂತ ನನಗೆ ಹೇಳಿ ನೀನ್ ಮಾಡ್ಕೊಂಡಿದ್ದೇನೋ. ಬಟ್ಟೆ ಎಲ್ಲ ಒದ್ದೆ ಆಗೋಯ್ತಲ್ಲ, ಬೀಳಿಸ್ಬಿಟ್ಟಲ್ಲ. ನಾನು ಹಿಂಗೆ ಹೋದ್ರೆ ಚಿಕ್ಕಮ್ಮ ಸಿಗ್ದಾಕ್ಬಿಡ್ತಾಳೆ ನನ್ನ. ಸ್ವಲ್ಪ ಇರು. ಏ ಅಲ್ಲಿ ನೋಡಲ್ಲಿ ದೂರದಲ್ಲಿ ಒಂದು ಮಂಟಪ ಕಾಣಿಸ್ತಾ ಇದೆ. ಬಾ ಅಲ್ಲಿಗೆ ಹೋಗಿ ಬಟ್ಟೆ ಒಣಗಿಸ್ಕೊಂಡ್ರೆ ಆಯ್ತು. ಬಾ ಬೇಗ. ನಿಧಾನ. ಎಷ್ಟು ಒದ್ದೆ ಆಗೈತೆ ನೋಡಿಲೆ. ಹೆಂಗ್ ಒಣಗಿಸ್ಕೊಳ್ಳಿ ನಾನು? ನೀನ್ ಇಲ್ಲೇ ನಿಂತಿದ್ರೆ ನಾನು ಹೆಂಗ್ ಬಟ್ಟೆ ಒಣಗಿಸ್ಕೊಳ್ಳಿ? ಹೋಗ ಕಡೆ ದೂರದಲ್ಲಿ ನಿಂತ್ಕೋ. ಅಯ್ಯೋ ಎಲ್ಲಿ ಹೋಗ್ಲಿ? ನೀನೇ ಹೇಳ್ದೆ ಈ ಬೆಟ್ಟದ ಸುತ್ತಮುತ್ತ ಕರಡಿ ಚಿರತೆ ಇದೆ ಅಂತ. ನಾನು ಆ ಕಡೆ ಹೋದಾಗ ಅವೇನಾದ್ರೂ ನಿಂಗೆ ಮಾಡ್ಬಿಟ್ರೆ? ಹೌದು ಬೇಡ, ಇಲ್ಲೇ ಇರು. ಒಂದ್ ಕೆಲ್ಸ ಮಾಡು, ಆ ಕಡೆಗೆ ತಿರ್ಕೊಂಡು ನಿಂತ್ಕೋ. ನಾನು ಇಲ್ಲೇ ಬಟ್ಟೆ ಒಣಗಿಸ್ಕೊತೀನಿ. ಸರಿ. ನಾನು ಹೇಳೋವರೆಗೂ ತಿರುಗ್ಬಾರ್ದು, ಗೊತ್ತಾಯ್ತಾ? ಫೈನ್, ತಿರ್ಗಲ್ಲ. ನಾನೇನು ಮಾಡಲ್ಲ, ಹೆದರ್ಕೋಬೇಡ. ನನ್ಗೊಂದು ಅರ್ಥ ಆಗ್ತಲ್ಲ. ಯಾಕೋ ನಿನ್ನ ನೋಡಿದ್ರೆ ನೀನ್ ನನ್ನವಳಾಗ್ಬೇಕಂತ ನಂಗೆ ಆಸೆ ಆಗ್ತಾ ಇದೆ. ಅಯ್ಯೋ ಬೇಡ ಇವೆಲ್ಲ ತಪ್ಪು, ಬಿಟ್ಬಿಡು ನನ್ನ. ನಿನಗ್ ನನ್ ಮೇಲ್ ಪ್ರೀತಿ ಇದೆಯೋ ಇಲ್ವೋ? ನನ್ ಮಾತ್ ಕೇಳು. ಇಲ್ಲಿ ನೋಡು, ನನ್ ಕಡೆ ತಿರುಗು. ನೋಡು, ಒಂದ್ ನಿಮಿಷ ಪ್ಲೀಸ್. ನನ್ ಮುಖಾನೇ ನೋಡು, ನನ್ ಕಣ್ಣನ್ನೇ ನೋಡ್ತಾರು. ನನ್ ಪ್ರೀತಿ ಕಾಣತ್ತೆ ತಾನೆ? ಬಾ. ನೀನು ಊರ್ ಬಸ್ವಿ, ತಿರ್ಗಲ್ ತಿಪ್ಪಿ. ಅವನಿಗೆ ಹಳ್ಳಿಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಅವನ್ನ ಬೇಗ ಕರ್ಕೊಂಬರ್ಬೇಕಾಗಿತ್ತಾನೆ. ಕುರಿಗಳೆಲ್ಲ ಅಟ್ಟಿಗೆ ಬಂದು ನೀವಿಬ್ರು ಬರ್ಲಿಲ್ಲ ಯಾಕೆ? ನಿನ್ನೆ ಕೇಳ್ತಿರೋದು ಯಾಕೆ ಬರ್ಲಿಲ್ಲ? ಬಾಯ್ ಬಡಿಕೆ ರವ ಸುಮ್ಕಿರು. ದಾರಿನಲ್ಲಿ ಬರ್ತಾ ಅವ್ರಿಗೇನ್ ತೊಂದ್ರೆ ಆಯ್ತು ಅಂತ ಕೇಳೋದ್ ಬಿಟ್ಟು ಸುಮ್ನೆ ಗದರ್ತಾ ಬಿದ್ದಿದ್ಯಲ್ಲ. ಬಾಯಿ ಮುಚ್ಕೊಂಡು ಬಿದ್ಕ. ಹೊಟ್ಟೆ ತುಂಬಾ ಉಂಡಿದ್ದಾಯ್ತು, ಎಣ್ಣೆ ಬಿಟ್ಕೊಂಡಿದ್ದಾಯ್ತು, ಮತ್ತ್ಯಾಕೆ ಬಾಯಿ ತಕೊಂಡ್ ಬತ್ತೀಯಾ? ಅಲ್ವೇ, ಆ ಕಾಡ್ನಾಗೆ ಚಿರತೆನೋ ಕಳ್ಳಿನೋ ಬಂದಿದ್ದಿದ್ರೆ, ಅವನಿಗೇನಾರ ಆಗಿದ್ದಿದ್ರೆ? ಅಕ್ಕ, ಬಾಬಾ ಹೇಳ್ದಂಗೆ ನಮಗೂ ಒಂದ್ ಸ್ವಲ್ಪ ಮಾತಾಡಕ್ ಅವಕಾಶ ಮಾಡ್ಕೊಡು. ಏನದು? ನಾವು ಸಂಜೆ ಬೆಟ್ಟ ಗುಡ್ಡ ಸುತ್ತಾಡ್ಕೊಂಡ್ ಮನೆಗ್ ಬರ್ಬೇಕಾದ್ರೆ ಕರಡಿ ಅಟ್ಟಿಸ್ಕೊಂಡ್ ಬಂದ್ಬಿಡ್ತು. ನಾನು ಹೇಳಿಲ್ವಾ? ಅಕ್ಕ ಇರು, ಲಚ್ಚಿ ಹೇಳಿದ್ಲು ಮರ ಹತ್ಕೊಂಡ್ ಕೂತ್ಕೊಂಡ್ರೆ ಇಬ್ರು ಸೇಫ್ ಆಗಿರ್ತೀವಂತ. ಹಾಗೆ ಮರ ಹತ್ಕೊಂಡ್ ಕೂತ್ಕೊಂಡ್ವಿ. ಆದ್ರೆ ಆ ಕರಡಿ 3-4 ಗಂಟೆ ಕಾಲ ಮರದ ಬುಡ ಬಿಟ್ಟು ಹೋಗ್ಲೇ ಇಲ್ಲ. ಅದಲ್ಲಿಂದ ಹೋದ್ಮೇಲೆ ನಾವು ರಾತ್ರಿ ಮನೆಗ್ ಬಂದ್ವಿ. ಹಂಗೈತೇನೋ? ಸದ್ಯ ಹೆಂಗೋ ತೊಂದ್ರೆ ಇಲ್ದೇನೆ ಬಂದ್ಬಿಟ್ಟಿಯಲ್ಲ ಬಿಡು. ಇನ್ಮ್ಯಾಕೆ ತಿರ್ಗಾಡೋಕೆ ಇವಳ ಜೊತೆ ಎಲ್ಗೂ ಹೋಗ್ಬೇಡ. ನೀನು ಅಷ್ಟೇ, ಅವನ ಜೊತೆ ಎಲ್ಗೂ ಹೋಗ್ಕೂಡ್ದು. ಎಣ್ಣೆ ಬಿಟ್ಕೊಂಡು ಮನಿಕೋ ನಿದ್ದೆ ಚೆನ್ನಾಗಿ ಬರ್ತದೆ. ಮಲ್ಕೊಳ್ಳೋಣಪ್ಪ. ಶಿವನೇ. ಯಾರದು? ಏ ಲಚ್ಚಿ. ಏನ್ ಮಾವ, ನಾನ್ ಕುರಿ ಕಾಯೋ ಜಾಗಕ್ಕೆ ಬಂದು ನನ್ ಜಾಗದಲ್ಲೇ ಕುತ್ಕೊಂಡ್ ನನ್ಗೆ ಕಾಯ್ತಿದ್ಯಾ? ಅಯ್ಯೋ, ನೆನ್ನೆ ನಮ್ಮ ಅಕ್ಕ ನಿನ್ನ ಬೈದಿರೋದ್ ನೋಡಿ ನೀನ್ ಬರ್ತೀಯೋ ಇಲ್ವೋ ಅನ್ಕೊಂಡೆ. ಸರಿ ಕೂತ್ಕೋ, ಬಾ ಬಾ ಬಾ. ಭ್ರಮೇನಾ? ಛೇ, ರಣಧೀರ, ನಾನು ನಿನ್ನ ಪ್ರೀತಿಸ್ತೀನಿ. ನೀನು ನನ್ನ ಪ್ರೀತಿಸ್ತೀಯಾ?
ರಣಧೀರ ರಣಧೀರ ಲಚ್ಚಿ ಜೋರಾಗಿ ಮಾತಾಡ್ಬೇಡ. ಅಕ್ಕ ಬಾವ ಮಲ್ಕೊಂಡಿದ್ದಾರೆ, ಎದ್ದು ಬಿಡ್ತಾರೆ. ನನಗೆ ಯಾಕೋ ನಿದ್ದೆನೇ ಬರ್ತಲ್ಲ, ನಿಂದೇ ನೆನ್ಪು. ಅದಕ್ಕೆ ನಿನ್ನ ನೋಡೋಣ ಅಂತ ಬಂದೆ. ನನಗೂ ಅಷ್ಟೇ, ಯಾವಾಗಲೂ ನಿಂದೆ ನೆನಪು, ನಿದ್ದೆನೇ ಬರ್ತಿಲ್ಲ. ಏನೇ ಕೆಲಸ ಮಾಡ್ತಿದ್ರು ನಿಂದೇ ನೆನಪು. ನೀನು ಜೀವನ ಪೂರ್ತಿ ನನ್ನ ಜೊತೆಲೇ ಇರ್ತೀಯಾ? ಖಂಡಿತವಾಗ್ಲೂ ಇರ್ತೀನಿ, ಯಾವಾಗ್ಲೂ ನಿನ್ ಜೊತೆಗೇ ಇರ್ತೀನಿ. ಜೀವನ ಪೂರ್ತಿ ನಿನ್ ಜೊತೆಲೇ ಇರ್ತೀನಿ. ನಾನು ಬಿಟ್ಟು ಹೋಗ್ಬಾರ್ದು. ನಿನ್ನ ಆಣೆಗೂ ನಿನ್ ಜೊತೆಲೇ ಇರ್ತೀನಿ. ಉಮಕ್ಕ ಉಮಕ್ಕ, ಟೆಲಿಗ್ರಾಮ್ ಬಂದಿದೆ. ಟೆಲಿಗ್ರಾಮ? ಓ ಏ ಉಮೇ, ಪೋಸ್ಟ್ ಮ್ಯಾನ್ ಅಪ್ಪ ಬಂದವನೇ, ಅದೇನೋ ಟೆಲಿಗ್ರಾಮ್ ಬಂದೈತಂತೆ ನೋಡು. ಟೆಲಿಗ್ರಾಮ? ಹೌದಕ್ಕ. ಶಿವನೇ, ನಮ್ ನೆಂಟರಾಗಿ ನೆಗೆದ್ ಬೀಳೋರು ಯಾರು ಇಲ್ವಲ್ಲಪ್ಪ? ಯಾಕಕ್ಕ ಗಾಬರಿ ಆಗ್ತೀಯಾ? ಟೆಲಿಗ್ರಾಮ್ ಬಂದ್ರೆ ನಿಮ್ ತಮ್ಮನಿಗೆ. ರಣಧೀರ ಫೌಜಿದಾರ್, ಬೆಟಾಲಿಯನ್ 23, ಕೇರ್ ಆಫ್ ಉಮಕ್ಕ, ನಿಮ್ಮ ಅಡ್ರೆಸ್ಗೆ ಬಂದಿರೋದು. ರಣಧೀರ ಬರ್ಲಾ ಇಲ್ಲಿ. ಏನಕ್ಕ? ನಿಂಗೆ ಟೆಲಿಗ್ರಾಮ್ ಬಂದೈತೆ ಕಣ್ಲಾ. ಮಿಲಿಟರಿಯಲ್ಲಿರೋರು ರಜೆ ಮೇಲೆ ಬಂದಾಗ ನಾವೆಲ್ಲಿರ್ತೀವೋ ಆ ಅಡ್ರೆಸ್ ಕೊಟ್ಟಿರ್ತೀವಿ. ಏನೋ ಅರ್ಜೆಂಟ್ ಮೆಸೇಜ್ ಇರುತ್ತೆ, ಅದಕ್ಕೆ ಟೆಲಿಗ್ರಾಮ್ ಕಳ್ಸಿದ್ದಾರೆ. ಸೈನ್ ಮಾಡಿ. ಅಕ್ಕ, ಬಾರ್ಡರ್ ಅಲ್ಲಿ ಯುದ್ಧ ಶುರುವಾಗೋ ಸೂಚನೆ ಇದೆಯಂತೆ. ತಕ್ಷಣ ಬಾರ್ಡರ್ಗೆ ಬಂದು ರಿಪೋರ್ಟ್ ಆಗು ಅಂತ ಟೆಲಿಗ್ರಾಮ್ ಕಳ್ಸಿದ್ದಾರೆ. ಹಂಗಂದ್ರೆ ಈಗ್ಲೇ ಹೊಂಟ್ಬಿಡ್ತೀಯೇನೋ? ಹೌದಕ್ಕ, ಈ ಟೆಲಿಗ್ರಾಮ್ನ ನಾವು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಈಗಿಂದ ಈಗ್ಲೇ ಹೊರಡ್ಬೇಕು. ಇನ್ನೊಂದ್ 4 ದಿನನಾದ್ರೂ ಇದ್ದೋಯ್ತೀಯ ಅನ್ಕೊಂಡಿದ್ನಲ್ಲೋ. ಓಹೋ, ಇನ್ನ 4 ದಿನ ಇದ್ದು ಬಿಟ್ಟಿದ್ದಿದ್ರೆ ಏನ್ ಮಾಡ್ಬೇಕು ಅಂತ ಸಕುನಿ ಪ್ಲಾನ್ ಹಾಕಿದ್ದೆ. ಸಂಸಾರಸ್ಥರು ಏನ್ ಮಾಡ್ತಾರೋ ಅದನ್ನೇ ಮಾಡ್ತಿದ್ದೆ. ಓ, ಹಂಗಾರ ನಿಂಗೂ ಸಂಸಾರ ಐತೆ? ಕುಡಿಯೋದು ಅಗ್ಗ ಒಸಿಯೋದು ಬಿಟ್ರೆ ಏನ್ ಗೊತ್ತೈತೆ ನಿಂಗೆ? ನೋಡು, ಉರಿಯ ಬೆಂಕಿಯಾಗೆ ತುಪ್ಪ ಸುರಿಬೇಡ. ಅಲ್ ಕಣ ಮಗ, ಇಲ್ಲೇ ಒಂದ್ ಹೆಣ್ಣು ಹುಡುಕಿ ನಿಂಗೆ ಮದುವೆ ಮಾಡ್ಸೋಣ ಅಂತಿದ್ದೆ. ಈ ಊರ್ನಾಗೆ ಒಂದಷ್ಟು ಜನ ಅನುಕೂಲಸ್ಥರವ್ರೆ. ಅದ್ರಾಗೆ ಸಂದಾಗಿರೋ ಹುಡುಗಿನ ಹುಡುಕಿ ನಿನ್ಗೆ ಮದುವೆ ಮಾಡಿಸ್ಬಿಡೋಣ ಅಂತಿದ್ದೆ. ನಿಂಗೊಂದು 4 ಎಕರೆ ಜಮೀನ್ ಸಿಕ್ಕ್ರೆ ಆರಾಮಾಗಿರ್ಬೋದಾಗಿತ್ತು. ನಾನ್ ಹೇಳದ್ರ ಅಕ್ಕ ತಮ್ಮನ್ ಮಾತಿನ ಮಧ್ಯೆ ನಿಂದೇನೋ, ಮುಚ್ಕೊಂಡು ಕ್ಯಾಮೆ ನೋಡ್ಕೋ. ನೋಡಿಯೋಕೊಂದ ಇವಳು ಯೋಗ್ಯತೆಗಷ್ಟು ತಮ್ಮಂಗೆ ಹೆಣ್ಣು ಹುಡ್ಕಕ್ ಹೊರಟವಳೆ. ಮನೇಲೆ ಒಂದ್ ಹೆಣ್ಮಗ ಐತೆ, ಅದಕ್ ಗಂಡು ಹುಡ್ಕೋ ಯೋಗ್ತಾ ಇಲ್ಲ. ಇಂಥವಳು ಕಟ್ಕೊಂಡು ನನ್ನ ಕರ್ಮ. ಅರ್ಧ ಕುಡಿಯೋದು ಫುಲ್ ಆಗ್ಬಿಡ್ತದೆ ಇವಳು ಕೊಡೋ ಕಾಟದಿಂದ. ಅಯ್ಯ, ತಕ ಉಣ್ಣಕ್ ತಂದಿವ್ನಿ. ಇದೆಲ್ಲ ಏನಿಕಕ್ಕ? 7 ದಿನ ಪ್ರಯಾಣ ಅಂತ್ಯಲ್ಲೋ, ಒಂದೊತ್ತಾದ್ರೂ ಮನೆ ಊಟ ಉಣ್ಣು. ತಕ. ಸರಿ. ಬಂದಂಗಾಗ್ಲಿಲ್ಲ, 4 ದಿನ ಇದ್ದಂಗಾಗ್ಲಿಲ್ಲ. ಮುಂದಿಂದಪ್ಪ ಬರೋವಾಗ ಜಾಸ್ತಿ ರಜಾ ಹಾಕ್ಬಿಟ್ಟು ಬಂದ್ಬಿಡು. ಖಂಡಿತ. ಎಷ್ಟೊಂದ್ ಸಾಮಾನ್ ಆಯ್ತಲ್ಲೋ. ಒಂದ್ ಕೆಲ್ಸ ಮಾಡು, ಆ ಮೂದೇವಿನ ಕರ್ಕೊಂಡು ಬಸ್ ಸ್ಟಾಪ್ ತನಕ ಹೋಗ್ಬಿಡು. ಏ ಲಚ್ಚಿ, ಹಂಗಲ್ವೋ, ಈಟೊಂದ್ ಸಾಮಾನ್ ಐತೆ. ಇರ್ಲಿ ಬರ್ಲಿ. ಆಯ್ತು. ಲೇ ಮೂದೇವಿ,
ರಂಟಿರ ಬತ್ತಾನೆ, ಅವನು ಕರ್ಕೊಂಡೋಗಿ ಬಸ್ ಸ್ಟಾಪ್ ತನಕ ಬಿಟ್ಬಿಡು. ಹೋಗು. ಲಚ್ಚಿ, ಯಾಕೆ ಕಣ್ಣಲ್ಲಿ ನೀರು? ಪ್ಲೀಸ್ ಅಳ್ಬೇಡ. ಅಳ್ದೆ ಏನ್ ಮಾಡ್ಲಿ, ಹೊಂಟೋಯ್ತಿದ್ಯಲ್ಲ ನನ್ನ ಬಿಟ್ಟು. ನೀನಾರ ನನ್ ಕಣ್ಮುಂದೆ ಇರ್ತೀಯ ಅನ್ಕೊಂಡೆ, ನೀನು ಹೊಂಟಿದ್ರೆ ನಂಗೆ ಯಾರು ದಿಕ್ಕು? ಯೋಚನೆ ಮಾಡ್ಬೇಡ, ನಮ್ಮ ಅಕ್ಕ ಇದ್ದಾಳಲ್ಲ. ಅವಳೆ ನಿಮ್ಮಕ್ಕ. ಅವಳು ನನ್ ಮೇಲೆ ಏಟೊಂದು ಪ್ರೀತಿ ಮಾಡ್ಕೊಂಡವಳೆ ಅಂತ ನೋಡಿಲ್ವ ನೀನು? ನನ್ನೂ ಬದುಕಕ್ ಬಿಡಕ್ಕಿಲ್ಲ, ನಮ್ಮಪ್ಪ ಏನು ಬದುಕಕ್ ಬಿಡಕ್ಕಿಲ್ಲ. ನೀನೇನು ಯೋಚನೆ ಮಾಡ್ಬೇಡ, ಯಾವತ್ತಿಗೂ ನಾನು ನಿಂಗೆ ಮೋಸ ಮಾಡಲ್ಲ. ಯಾವತ್ತಿದ್ರು ನೀ ನನ್ನ ಹೆಂಡ್ತಿನೇ. ಆದ್ರೆ ಒಂದ್ ಮಾತು ಲಚ್ಚಿ, ನಾನು ನೀನು ಒಂದಾಗಿದ್ದನ್ನು ಯಾರಿಗೂ ಹೇಳ್ಬಾರ್ದು. ಪ್ರಮಾಣ ಮಾಡು. ಆಮೇಲೆ ನಿನ್ಗೇನೇ ತೊಂದರೆ ಆದ್ರೂ ಇದು ತಗೋ, ಇದು ನನ್ನ ಅಡ್ರೆಸ್, ಇಟ್ಕೊಂಡಿರು. ಅಕ್ಕ ಭಾವಂಗ್ ಹೇಳಿದೀನಿ, ಬಸ್ಸಿಗೆ ತಡ ಆಗ್ತದೆ, ಹೊರಡೋಣ ಬಾ. ಕೊಡು, ನಾನು ಇಟ್ಕೋತೀನಿ. ಇರ್ಲಿ ಬಿಡು. ಕೊಡು ನಂಗೆ. ಯೋಚನೆ ಮಾಡಬೇಡ, ನನ್ನ ನಂಬು, ನಾನು ಬೇಗ ಬಂದ್ಬಿಡ್ತೀನಿ. ಇದೇ ಮಾತನ್ನ ಆವಾಗ್ಲಿಂದಲೂ ಹೇಳ್ತಿದ್ಯಾ? ಅದು ಬಸ್ ಬಂತು, ನಾನು ಬರ್ತೀನಿ. ಒಸಿ ನಿಂತ್ಕೋ. ಏನು? ಕಾಯ್ತಿರ್ತೀನಿ, ಬೇಗ ಬಾ. ಆಯ್ತು, ಹುಷಾರಾಗಿರು. ಓಕೆ, ನೀನೇನು ಯೋಚನೆ ಮಾಡಬೇಡ, ನಿನ್ಗೇನೇ ಆದ್ರೂ ನಾನಿದ್ದೀನಿ, ಆಯ್ತಾ? ಅಳ್ಬೇಡ. ಓಕೆ, ನಾ ಬರ್ಲಾ? ಬಸ್ ಕಾಯ್ತಿದೆ. ಓಕೆ, ಬಾಯ್. ಬರ್ತೀನಿ ಲಚ್ಚಿ. ಬಾಯ್ ಬಾಯ್ ಬಾಯ್. ಹುಷಾರಾಗಿರು, ಏನು ಯೋಚನೆ ಮಾಡಬೇಡ, ಬೇಗ ಬರ್ತೀನಿ, ಆಯ್ತಾ? ಬಾಯ್ ಬಾಯ್, ಬೇಗ ಬಂದ್ಬಿಡ್ತೀನಿ, ಆಯ್ತಾ? ಬಾಯ್ ಬಾಯ್ ಬಾಯ್. ಹುಷಾರು, ಬೇಗ ಬಂದ್ಬಿಡು. ಅಯ್ಯೋ ಶಿವನೇ, ಏನಾಯ್ತು ನಿಂಗೆ? ಯಾಕೆ ಇಲ್ಲಿ ಬಿಟ್ಕೊಂಡಿದ್ಯಾ? ಬಿಂದಿಗೆ ಹೊಡೆದಾಕಿದ್ಯಲ್ಲೇ? ಯಾಕೋ ಗೊತ್ತಿಲ್ಲ ಚಿಕ್ಕವ, ಬೆಳಿಗ್ಗೆ ಅಟ್ಟಿ ಕಸ ಗುಡ್ಸುವಾಗ್ಲೂ ಅನ್ಕಿತ ವಾಂತಿ ಆಯ್ತು. ನೀರ್ ಸೇದು ಅಂತ ಬಂದ್ರು ತಲೆ ಸುತ್ಬಿಡ್ತು, ವಾಂತಿ ಬರ್ತೈತೆ ಚಿಕ್ಕವ. ತಲೆ ಸುತ್ತ ಬರ್ತಾ ಇದೆ, ವಾಂತಿ ಆಗ್ತಾ ಇದೆ. ಏನ್ ಮನೆ ಹಾಳು ಕೆಲಸ ಮಾಡ್ಕೊಂಡಿದ್ಯೇ? ಅಯ್ಯೋ, ನಾನೇನು ಮಾಡಿಲ್ಲ ಚಿಕ್ಕವ, ನಂಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಬಾ ತಡಿ ಕಕ್ಕಿಸ್ತೀನಿ, ಎದೆಳೆ ಮೇಲೆ ವಾಂತಿ ಮಾಡ್ಕೋತೀಯಾ? ಚಿಕ್ಕವ ಬಾ, ಬಿಡು, ಬಿಡು ಚಿಕ್ಕವ. ಹೇಳೋ, ಏನಾಯ್ತು ಅಂತ ಹೇಳೋ. ಹೇಳೆ, ಏನಾಯ್ತು ಅಂತ ಬಗಳು ಬಗಳೇ. ಹೇಳ್ತೀಯೋ ಇಲ್ವೋ? ಹೇಳು, ಏನಾಯ್ತು ಅಂತ. ನಿಲ್ಸ, ಅದ್ಯಾಕೆ ಮಗಿನ ಹಂಗೆ ದರ ದರ ಅಂತ ಹೇಳ್ಕೊಂಬಂದು ಗದರ್ ತಕ್ಕೊಂತಿದ್ಯಾ? ಯಾಕೆ, ಏನಾಯ್ತು ಹೇಳು? ನಿನ್ ಮಗಳು ವಾಂತಿ ಮಾಡ್ಕೊಂಡವಳೆ. ಎತ್ತೋ ನಿನ್ ಮಕ್ಕೆ, ಆ ಮಗಿಗೆ ಕೆಲಸ ಜಾಸ್ತಿ ಆಗೈತೆ. ಕುರಿ ಕಾಯ್ಬೇಕು, ಬೆಟ್ಟ ಹತ್ಬೇಕು, ಬೆಟ್ಟ ಇಳಿಬೇಕು, ಬಿಸಿಲು ಗಾಳಿ ಮಳೆ
ಯಾವ್ದು ಯೋಚನೆ ಮಾಡ್ದೆ ಮಗಿನ್ ದುಡಿಸ್ತಾ ಇದ್ಯಾ ನೀನು? ಹುಷಾರ್ ತಪ್ಪಿ ವಾಂತಿ ಮಾಡ್ಕೊಂಡದೆ. ಮುಚ್ಚಯ್ಯ ಬಾಯ್ನ. ಉಸಾರ್ ತಪ್ಪಿರೋದು ಯಾಕೆ ಅಂತ ನಾನ್ ತೋರಿಸ್ತೀನಿ. ಏ ಲಚ್ಚಿ, ನಾನ್ ವಿಚಾರಿಸ್ಕೊಂತೀನಿ. ಹೇಳೆ, ಏನಾಯ್ತು ಹೇಳು. ಕುರಿ ಕಾಯ್ತು ಹೇಳ್ಕೊಂಡು ಯಾವನ್ ಜೊತೆ ಮಲಗಿದ್ಯೆ? ನಾಲಿಗೆ ಸೀಳ್ಬಿಡ್ತೀನಿ. ನಾಲ್ಗೆ ಬಿಗಿ ಇಟ್ಟು ಮಾತಾಡು. ಏ ಸುಮ್ಕಿರಯ್ಯ, ನೀ ಏಟೆ ಗಂಟ್ಲಾರ್ಕೊಂಡ್ರು ವಿಷಯ ಮುಚ್ಚಿಡಕ್ ಹಾಕಿಲ್ಲ. ಏ ಲಚ್ಚಿ, ನಿಜ ಹೇಳೆ. ಲಚ್ಚಿ, ಒಂದ್ ಮಾತು, ನಾನು ನೀನು ಒಂದಾಗಿದ್ದೇನ ಯಾರಿಗೂ ಹೇಳ್ಬಾರ್ದು. ಪ್ರಮಾಣ ಮಾಡು. ನಿಜ ಹೇಳೆ, ಯಾರಿಗ್ ಬಸರಾಗಿದ್ಯಾ? ನಿಲ್ಸಾರ ವಸ್ತು. ನಾನು ಕೋಪ ಬಂದ್ರೆ ಮತ್ತೆ ತಗೊಂಡು ಕೊಚ್ಬಿಡ್ತೀನಿ. ಏ ಸುಮ್ಕೆ ಇರಯ್ಯ, ನಿನ್ ಗಂಡಸ್ತನ ತೋರ್ಸೋ ಟೇಮು ಇನ್ನೂ ಬಂದಿಲ್ಲ. ಬಾಯ್ ಬಿಡೆ ಬಾಯ್ನ. ನೀ ಸುಮ್ಕೆರೆ. ನನ್ನ ಮಗಿ ತಂಟೆಗೆ ಏನಾದ್ರು ಬಂದ್ರೆ ನೀನ್ ಸಾಯಿಸ್ಬಿಟ್ಟು ಜೈಲ್ಗೆ ಹೋಯ್ತೀನಿ, ಚಿಂತೆ ಇಲ್ಲ. ಸಾಯಿಸ್ತೇನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಆವತ್ತು ಇವಳು ವಯಸ್ಸಿಗೆ ಬಂದಾಗ ಒಂದು ದಿವಸದ ಮಟ್ಟಿಗೆ ಜಮೀನ್ದಾರನಿಗೆ ಒಪ್ಸೋಣ, 4 ಎಕರೆ ಜಮೀನ್ ಬರ್ಕೊಡ್ತಾನೆ, ಆರಾಮಾಗಿರ್ಬೋದು ಅಂತ ಹೇಳ್ದೆ, ಪಡ್ಕೊಂಡೆ. ಕೇಳ್ತೀಯಾ ನನ್ ಮಾತನ್ನ? ನನ್ ಮಗಳು ಅಂತ ವಯಸ್ಕೊಂಡ್ ಬಂದೆ. ಈಗ ಇವಳು ಹೀಗ್ ಮಾಡ್ತಾಳೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಸಾಯಿಸ್ತಾನಂತೆ. ನಂಗೆ ವಿಷಯ ತಿಳಿಲೇಬೇಕು. ಏಯ್, ಆ ಮೇಷ್ಟ್ರ ಜೊತೆ ಸಂಬಂಧ ಇದ್ದೇನೆ? ಚಿಕ್ಕವ್ವ, ಹಂಗೆಲ್ಲ ಅನ್ಬೇಡ. ಮೇಷ್ಟ್ರು ನಂಗೆ ಅಪ್ಪಯ್ಯ ಇದ್ದಂಗೆ ಚಿಕ್ಕವ್ವ. ಅಪ್ಪಯ್ಯ, ನನ್ ಮಾತ್ ನಂಬಪ್ಪಯ್ಯ. ತ್ಯಾವ್ರಾಣಿಗೂ ನನ್ ಏನು ಮಾಡಿಲ್ಲ ಅಪ್ಪಯ್ಯ. ನೋಡು ಮಕ್ಕ, ಪೊಗದಸ್ತಾಗಿ ಬೆಳೆದಿರೋ ನಿನ್ನ ಮಗಳೀಗ ಮೈನರ್ದವಳೆ. ನಿಂಗೆ ಗೊತ್ತು, ನಾನು ಯಾವತ್ತೂ ಯಾವ ಹೆಣ್ಮಕ್ಳನ್ನೂ ಬಲವಂತ ಮಾಡಿಲ್ಲ ಅಂತ. ನೀನಾಗೆ ಅವಳನ್ನ ಕರ್ಕೊಂಬಂದು ನಮ್ಮ ಸಂಪ್ರದಾಯಕ್ಕೆ ಬಿಟ್ರೆ ನಿಂಗೂ 4 ಎಕರೆ ಜಮೀನು ಸಿಗ್ತದೆ. ನೀನು ಆನಂದವಾಗಿ ಬದುಕ್ಬೋದು. ಯೋಚನೆ ಮಾಡು. ಇಲ್ಲಿ ಕೇಳಿ, ನಾನು ಒಂದು ನಿರ್ಧಾರಕ್ಕೆ ಬಂದಿವ್ನಿ. ಇದಕ್ಕೇನಾರ ಅಪ್ಪ ಮಗಳು ಅಡ್ಡ ಬಂದ್ರೆ ಈ ದಪ್ಪ ಮರ್ಚಿಡ್ದು ನಿಮ್ಮಿಬ್ಬಳ ಕೊಂದು ನಾನ್ ಜೈಲ್ಗೆ ಹೋಯ್ತೀನಿ. ಇನ್ಮ್ಯಾಕೆ ಈ ಅಪ್ಪ ಮಗಳ ಆಟ ನನ್ ಮುಂದೆ ನಡಿಯಾಕಿಲ್ಲ. ಹಾ, ಇನ್ನಿ ಮನ್ಯಾಗ ಏನೇ ಆದ್ರೂ ಅದು ನನ್ ಮಾತ್ ನಂಗೆ ನೆನ್ಪಿಟ್ಕೊಳ್ಳಿ. ಹೂ ಅರಳಿದಾಗ ದೇವ್ರ ಪೂಜೆಗಿಟ್ರೆ ಚಂದ. ಮಗ ಮೈನರಿದಾಗ್ಲೇ ತಾವು ಆಸೆ ಪಟ್ಟಿದ್ರಿ, ಆವಾಗ್ಲೇ ಕರ್ಕೊಂಬರ್ಬೇಕಾಗಿತ್ತು. ಎದರ್ಕೊಂಬಿಟ್ಟಿದ್ಲು, ಕರ್ಕೊಂಬರಕ್ಕ ಆಗ್ಲಿಲ್ಲ. ಹೋಗ್ಲಿ ಬಿಡು. ನಿನ್ನ ಮಗಳ ವಿಷಯದಲ್ಲಿ ಅವಳು ಯಾವತ್ತೂ ಚಂದಾನೆ. ಈಗ ಬುದ್ಧಿ ಬಂದಿದೆ. ನೀವು ಬೇರೆ 4 ಎಕರೆ ಜಮೀನ್ ಕೊಡ್ತೀನಿ ಅಂತ ಹೇಳಿದೀರಾ, ಒಪ್ಕೊಂಡವಳೆ. ನೋಡಮ್ಮ ಚೆನ್ನಿ, ನಮ್ಮ ಸಂಪ್ರದಾಯದ ಕೂಡಾವಳಿಗೆ ನೀನು ಮನಸ್ಫೂರ್ತಿ ಒಪ್ಪಿಗೆ ಕೊಟ್ಟಿದ್ಯಾ ತಾನೆ? ಆಯ್ತು, ನಾಳೆ ಮಧ್ಯಾಹ್ನನೇ ನಮ್ಮ ತೋಟದ ಮನೆಗೆ ಕಳಿಸ್ಬಿಡು. ಆಯ್ತು ಗೌಡ್ರೆ. ಆಮೇಲೆ ಬಂದು ಜಮೀನ್ ಪತ್ರ ತಗೊಂಡೋಗು. ಆಗ್ಲಿ ಗೌಡ್ರೆ. ಆಯ್ತು, ಹೋಗಿ ಬನ್ನಿ. ಎಲ್ಲಿಂದ ನೀ ಬಂದೆ, ಅಲ್ಲಿಂದ ಏನ್ ತಂದೆ, ಇಲ್ಲಿಂದ ಏನೊಯ್ವೆ ಮುಂದೆ. ನೀನ್ಯಾರೋ, ಓ ಅವನ್ಯಾರೋ, ನಿನ್ನವರು ಇನ್ಯಾರೋ. ಇದ ತಿಳಿಯದೇನಯ್ಯ ಮನುಜ, ಬದುಕೊಂದು ನೋವುಗಳ ಕಣಜ. ಎಲ್ಲಿಂದ ನೀ ಬಂದೆ, ಅಲ್ಲಿಂದ ಏನ್ ತಂದೆ. ಪ್ರೀತಿಯ ಕೂಸಾಗಿ ಹೆತ್ತಳೋ ಅವಳಮ್ಮ, ನಿತ್ಯವೂ ಅತ್ತಳು ನೆನೆದು. ಸರಿಯೇನು, ಓ ತಪ್ಪೇನು,
ಜಗದೊಳಗೆ ಮುಂದೇನು ಈ ವಿಷಯ ತಿಳಿದವರು ಯಾರು ಹೆಣ್ಣಿಗೆ ಬವಣೆ ನೂರಾರು ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನ್ ತಂದೆ ನರಕಕ್ಕೆ ನೂಕಲು ನಿಂತಳು ಹೆಮ್ಮಾರಿ ಮಗಳೆಂದು ಭಾವಿಸದ ಸ್ವಾರ್ಥಿ ಮಮಕಾರ ಕೊಡಲಿಲ್ಲ ಮನೆ ಮಗಳು ಎನ್ನಲಿಲ್ಲ ದುರುಳನಿಗೆ ಕೋಮಲೆಯ ಮಾರಿ ಮುಂದೇನು ಉಳಿದಿಹುದೋ ದಾರಿ ಇಲ್ಲಿಂದ ನೀ ಬಂದೆ ಅಲ್ಲಿಂದ ಏನ್ ತಂದೆ ಲಚ್ಚಿ, ನೀನು ಋತುಮತಿ ಆದಾಗಲೇ ಬರಬೇಕಾಗಿತ್ತು, ಚೆನ್ನಾಗಿರ್ತಿತ್ತು. ಆದರೂ ಪರವಾಗಿಲ್ಲ, ಈಗಲಾದರೂ ಬಂದು ನಮ್ಮ ಸಂಪ್ರದಾಯ ಉಳಿಸ್ಬಿಟ್ಟಿಯಲ್ಲ. ಲಚ್ಚಿ, ಏ ಭೂದೇವಿ, ಇಲ್ಲೇನೆ ಮಾಡ್ತಿದ್ಯಾ? ತಂದೆ ಮಗಳು ಚೆಲ್ಲಾಟ ನೋಡೋಣ ಅಂತ ಆಸೆ ಆಯ್ತು, ಅದಕ್ಕೆ ಲೈಟ್ ಹಾಕ್ತೆ. ಏನದೆ? ಅವಳು ಲಚ್ಚಿ ಅಲ್ಲ, ನಿಮ್ಮ ಮಗಳು. ನನ್ನ ಮಗಳ? ನೋಡಿ, ಇಲ್ಲಿದ್ದಾಳೆ ಲಚ್ಚಿ. ಲಚ್ಚಿ ಅಲ್ವಾ? ಅಲ್ಲ ಅಪ್ಪ. ಏನ್ ನಾಟಕ ನಡೀತಾ ಇದೆ ಇಲ್ಲಿ? ಯಾಕಪ್ಪ, ಯಾಕೆ ಸುಮ್ನೆ ಕೂಗಾಡ್ತಿದ್ದೀರಾ? ಸಮಾಧಾನವಾಗಿರಿ. ನನ್ ಹಣೆ ಮೇಲೇನು ಬರ್ದಿಲ್ವಲ್ಲ ನಿಮ್ ಮಗಳು ಅಂತ. ಲಕ್ಷ್ಮೀದು ಚರ್ಮನೆ, ನಂದು ಚರ್ಮನೆ. ಬನ್ನಿ ಅಪ್ಪ, ನನ್ನೇ ಅನ್ಭವಿಸಿ. ಮುಚ್ಕೊಳ್ಳೆ. ಇದೆಲ್ಲ ಉಮಕ್ಕಂದೆ ಕಿತಾಪತಿ. ಉಮಿ, ಉಮಿ, ಇದೆಲ್ಲ ನಿಮ್ದೇ ನಾಟಕ. ಎಲ್ಲಿಯ ಉಮಕ್ಕ? ನಾಟಕ ಮಾಡ್ತಿರೋದು ನಾವಲ್ಲ ರೀ, ನೀವು. ಬೇಕಾ ನಿಮ್ಗಿದೆಲ್ಲ? ಋತುಮತಿ ಆದ ಹೆಣ್ಮಕ್ಳೇ ಆಗ್ಬೇಕಾ ನಿಮ್ಗೆ? ಲಚ್ಚಿ ಅಂತವ್ರು ಬಡ್ತಾನನ ಹೇಗೆಲ್ಲ ಉಪಯೋಗಿಸ್ಕೊತಿದ್ದೀರಾ? ಈ ಕೆಲ್ಸಕ್ಕೆ ಲಚ್ಚಿ ಆಗ್ತಾಳೆ ಅನ್ನೋದಾದ್ರೆ ನಮ್ಮ ಮಗಳು ಯಾಕೆ ಆಗ್ಬಾರ್ದು? ಲಚ್ಚಿಗಿಂತ ನನ್ನ ಮಗಳು 3 ತಿಂಗಳು ಚಿಕ್ಕವಳು, ನೋಡಕ್ಕೂ ಚೆನ್ನಾಗವಳೆ. ಅಲ್ಲರಿ, ನಿಮಗೆ ತಾಯಿ ಆದ್ರೇನು, ಮಗಳಾದ್ರೇನು, ಅಕ್ಕ ಆದ್ರೇನು, ತಂಗಿ ಆದ್ರೇನು ಎಲ್ಲ ಒಂದೇ ತಾನೇ. ಇದು ನನ್ನ ಆಸೆಯಿಂದ ನಡ್ಕೊಂಬಂದಿರೋದಲ್ಲ, ಮೊದ್ಲಿಂದಲೂ ನಮ್ಮ ವಂಶದಲ್ಲಿ ನಡ್ಕೊಂಬಂದಿರೋ ಸಂಪ್ರದಾಯ. ಯಾರೋ ತಲೆ ಕೆಟ್ಟು ಮಾಡಿರೋ ಸಂಪ್ರದಾಯನ ನೀವ್ಯಾಕ್ರಿ ನಡ್ಸ್ಕೊಂಡ್ ಬರ್ತಿದ್ದೀರಾ? ನನಗ್ ಚೆನ್ನಾಗಿ ಗೊತ್ತು, ನೀವು ಯಾವತ್ತು ಯಾವ ಹುಡುಗಿನೂ ಬಲವಂತವಾಗಿ ಪಡೆದವ್ರಲ್ಲ. ಪಾಪ ಹಳ್ಳಿ ಜನ ಮುಗ್ದ್ರು, ಅವ್ರಿಗಿರೋ ಕಷ್ಟ ಎಲ್ಲದಕ್ಕೂ ಸಿದ್ರನಾಗ್ ಮಾಡ್ಬಿಡುತ್ತೆ. ಇದು ಒಳ್ಳೇದು ಕೆಟ್ಟದ್ದು ಅನ್ನೋ ಪ್ರಜ್ಞೆ ನಮ್ಗಿರ್ಬೇಕಲ್ವೇನ್ರಿ? ಹೋಗಿ ನಿಮ್ ಕೆಲ್ಸ ನೀವು ಮಾಡ್ಕೊಳ್ಳಿ. ಹೌದಪ್ಪ, ಅಮ್ಮ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಹೆಣ್ಣಿನ ಚರ್ಮ ಎಲ್ಲ ಒಂದೇ ತಾನೇ. ಮಗಳಾದ್ರೇನು, ಗೆಳತಿಯಾದ್ರೇನು. ಬುದ್ಧಿ, ಅವ ಅವ್ರನ್ನು ನಿಮ್ಮ ಮಗಳನ್ನು ಏನು ಅನ್ಬೇಡಿ ಬುದ್ಧಿ, ಅವ್ರದ್ದು ಏನು ತಪ್ಪಿಲ್ಲ. ಯಾಕೆ ಲಚ್ಚಿ, ಯಾಕೆ ಈ ರೀತಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ನಿಮ್ ಚಿಕ್ಕಮ್ಮ ಮಾಡಿದ್ಲು? ನಾನೇನಾದ್ರೂ ನಿಮ್ಮ ಮನೆಗೆ ಬಂದು ನಿನ್ನ ಕಳ್ಸು ಅಂತ ಬೇಡ್ಕೊಂಡ, ಅಥವಾ ಯಾವ್ದಾದ್ರು ರೌಡಿಗಳನ್ನ ಕಳಿಸಿ ಬಲವಂತವಾಗಿ ನೀನ್ ಎತ್ಕೊಂಬಂದ? ನೀನು ನಿನ್ ಚಿಕ್ಕಮ್ಮ ಒಟ್ಟಿಗೆ ಬಂದ್ರಿ, ನೀನು ಮನ್ಸಾರ ಒಪ್ಕೊಂಡೆ, ಹೀಗೆ ಹಿಂಗ್ ಮಾಡ್ದೆ? ಸಂಸ್ಪುಡಿ ಬುದ್ಧಿ, ಈ ಇಸ್ಯದಾಗೆ ನಿಮ್ಮೆಂಡ್ರು ಮಗಳನ್ನ ಕರ್ಕೊಬರ್ ಬಂದಿತ್ತು. ನಂದೆಯ ತಪ್ಪು, ಆದ್ರೆ ಬ್ಯಾರೆ ದಾರಿ ಇರ್ಲಿಲ್ಲ ಬುದ್ಧಿ. ನೀವ್ ಬಯಸೋ ಹಂಗೆ ನಾನ್ ಕನ್ಯಾಗೆ ಉಳ್ಕೊಂಡಿದ್ದಿದ್ರೆ ಆ ಕತೆನೆ ಬ್ಯಾರೆ ಇರೋದು. ಆದ್ರೆ ನಾನೀಗ ಕನ್ಯಾಗಿ ಉಳ್ಕೊಂಡಿಲ್ಲ. ನಾನೀಗ ಬ್ಯಾರೆ ಅವ್ರ ಸೊತ್ತು ಮ್ಯಾಲಾಗಿ ನಾನ್ ಗರ್ಭಿಣಿ. ನನ್ನ ಹೊಟ್ಟೆನಾಗೆ ನನ್ ಕಟ್ಕೊಳ್ಳೋನ್ ಕುಡಿ ಬೆಳಿತೈತೆ. ನಮ್ ಚಿಕ್ಕವ್ವ ನನ್ ಬಲಿಯಾಗಕ್ ಸಿದ್ಧ ಆಗ್ಬಿಟ್ಲು. ನಂಗ್ ಬ್ಯಾರೆ ದಾರಿ ಇರ್ಲಿಲ್ಲ. ಅದಕ್ಕೆ
ನಿಮ್ಮ ಹೆಂಡ್ರು ಮಗ್ಳದ್ ಸಹಾಯ ಪಡಿಬೇಕಾಯ್ತು. ನೋಡ್ರಿ ಆ ಮಗು ಮುಖನ ನೋಡಕ್ಕೆ ನಮ್ಮ ಮಗಳ ಮುಖ ಇದ್ದಾಗೆ ಇಲ್ವಾ? ನನ್ನ ಜೊತೆ ಮಲ್ಕೊಂಡು ಆ ಹುಡುಗಿ ಜೊತೆ ಮಲ್ಕೊಳ್ಳೋದಿಕ್ಕೆ ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ನನ್ ಕ್ಷಮಿಸ್ಬಿಡಿಯಪ್ಪ. ಹೇಳಮ್ಮ ಹೇಳು, ನನಗಿದೆಲ್ಲ ಇಷ್ಟ ಇಲ್ಲ. ನೀವೇ ಒಂದ್ ಕ್ಷಣ ಯೋಚನೆ ಮಾಡಿಪ್ಪ. ಸಂಪ್ರದಾಯದ ಹೆಸರಲ್ಲಿ ಹೀಗೆ ನನ್ನನ್ನು ಯಾರಾದ್ರೂ ಬಂದ್ ಕರ್ಕೊಂಡೋದ್ರೆ ನೀವು ಒಪ್ಕೋತೀರಾ? ನನಗೊಂದ್ ನ್ಯಾಯ, ಈ ಹುಡುಗಿಗೊಂದ್ ನ್ಯಾಯನಾ? ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ಹೇಳು ಮೇಲೆ ದುಡುಕಿ ತಪ್ಪು ಮಾಡ್ಬಿಟ್ವಿ. ಇವತ್ಗೆ ನಿಲ್ಲಿಸ್ಬಿಡಿಪ್ಪ. ಆಯ್ತು ಮಗಳೇ, ಈ ಗೊಡ್ಡು ಸಂಪ್ರದಾಯದ ಹೆಸರಲ್ಲಿ ನಾನು ನನ್ನ ಜೀವನದಲ್ಲಿ ತಪ್ಪು ಮಾಡ್ಕೊಂಡೇ ಬಂದ್ಬಿಟ್ಟೆ. ಇವತ್ತಿನ್ನೂ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆದ್ರೆ ನೀವೆಲ್ಲ ಸೇರಿ ನನ್ನ ಕಣ್ಣು ತೆರೆಸ್ಬಿಟ್ರಿ. ನನ್ನ ಕ್ಷಮಿಸು ತಾಯಿ. ಅಯ್ಯೋ ಬುದ್ಧಿ, ನೀವ್ ದೊಡ್ಡೋರು, ನನ್ ಸಮಯ ಕೇಳ್ಬಾರ್ದು, ಇಷ್ಟೇ ಸಾಕು. ಆದ್ರೆ ನನಗ್ ನನ್ ಚಿಕ್ಕವಂತ ಹೋಗಕ್ಕಾಗಿಲ್ಲ, ಮುಡ್ಸಾಯಿಸ್ಬಿಡ್ತಾಳಷ್ಟೇ. ನೀವ್ ದೊಡ್ಡ ಮನ್ಸ್ ಮಾಡಿ ನನ್ನನ್ನು ಹೋಗಕ್ ಬಿಟ್ಬಿಟ್ರೆ ನಮ್ಮ ಮೇಷ್ಟ್ರು ಮನೆಗೆ ಹೋಗಿ ಆಶ್ರಯ ತಗತೀನಿ ಬುದ್ಧಿ. ಈ ಕೆಟ್ಟ ಸಂಪ್ರದಾಯನ ನಾನು ಇವತ್ತಿಂದನೇ ನಿಲ್ಲಿಸ್ತೀನಮ್ಮ. ನೋಡು ಲಚ್ಚಿ, ನೀನ್ ಎಲ್ಲಿದ್ರು ಚೆನ್ನಾಗಿರಮ್ಮ. ಆಯ್ತು, ಹೋಗು. ಯಾಕೆ ಲಚ್ಚಿ ಇಷ್ಟೊಂದು ಗಾಬರಿ ಆಗಿದ್ಯಾ? ಮನೆ ಬಿಟ್ಟು ಬಂದ್ಬಿಟ್ಟು ಮೇಷ್ಟ್ರೆ. ಏನ್ ಹೇಳ್ತಿದ್ಯಮ್ಮ? ಮೇಷ್ಟ್ರೆ, ನೀವೇ ನನ್ ಕಾಪಾಡ್ಬೇಕು. ಯಾಕೆ? ನಮ್ ಚಿಕ್ಕವನ್ ಬಗ್ಗೆ ಗೊತ್ತಲ್ಲ. ಗೊತ್ತು. ಅವಳ ಗೌಡಂಗೆ ದುರಾಸೆಯಿಂದ ನನ್ ಮಾರ್ಬಿಟ್ಟಿದ್ಲು ಮೇಷ್ಟ್ರೆ. ಆದ್ರೆ ಗೌಡ್ರು ನನ್ನ ಬಸ್ರಿ ಅಂತ ಬಿಟ್ಟು ಕಳ್ಸ್ಬಿಟ್ರು. ಈಗ ನೀವೇ ನನ್ ದಿಕ್ಕು ಮೇಷ್ಟ್ರೆ. ಅಯ್ಯೋ ದೇವ್ರೆ, ಆತರ ಪಟ್ಟು ನಮ್ ಸೋದ್ರ ಮಾವನ್ ಜೊತೆಲಿ ತಪ್ಪು ಮಾಡ್ಬಿಟ್ಟಿವ್ನಿ ಮೇಷ್ಟ್ರೆ. ಈಗ ನಾನು ಅವ್ನ ಮಗುನ್ ತಾಯಿ, ನೀವೇ ನನ್ ಕಾಪಾಡ್ಬೇಕು. ಛೇ, ನಿಮ್ ಮನೆಗೆ ಹೋಗೋ ಹಾಗಿಲ್ಲ. ಹಾಗಾದ್ರೆ ಹೋಗ್ಲಿ, ರಣಧೀರಿಂಗ್ ವಿಷಯ ಎಲ್ಲ ಗೊತ್ತಮ್ಮ? ನಂಗೆ 2 ತಿಂಗಳು ಅಂತ ಅವನ್ಗೂ ಗೊತ್ತಿಲ್ಲ. ಏನ್ ಹೇಳ್ತಿದ್ಯಮ್ಮ? ಗೊತ್ತಾಗ್ತಿಲ್ಲ ಮೇಷ್ಟ್ರೆ. ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗಿದೆ. ಹೇಳಮ್ಮ ಮೇಲೆ ಹೇಳಮ್ಮ. ನೋಡು, ತಪ್ಪಾಗಿ ಹೋಗಿದೆ. ಅಯ್ಯೋ ದೇವ್ರೆ, ಅವ್ನಿಗೆ ಸಂಬಂಧಪಟ್ಟಂಗೆ ಏನಾದ್ರು ನಿನ್ನ ಹತ್ರ ಡೀಟೇಲ್ಸ್ ಇದ್ರೆ ಕೊಡಕ್ಕಾಗತ್ತ ನನಗೆ? ಅವ್ನು ಊರಿಗೆ ಹೋಯ್ತಾ ಈ ಚೀಟಿ ಕೊಟ್ಟೋಗ್ ನೋಡಿ. ಆಯ್ತಮ್ಮ, ನೀನು ನನ್ನ ಮನೇಲೇ ಇರು, ನಾನು ಅವನ್ನ ಕರೆಸ್ತೀನಿ. ಅದ್ರ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ, ಆಯ್ತಾ? ಬಾಬಾ. ಅವ್ರಿನ್ನೂ ಬರ್ಲೇ ಇಲ್ವಲ್ಲ ಮೇಷ್ಟ್ರೆ? ಬಂದ್ಬಿಡ್ತಾನೆ. ಮಾತಾಡಿಸ್ಕೊಂಡ. ನೋಡ್ದ್ಯಮ್ಮ, ಬಂದ್ಬಿಟ್ಟ. ಹೋಗಮ್ಮ, ಮಾತಾಡ್ಸು, ಹೋಗು. ಲಚ್ಚಿ, ಮಾತ್ ಕೊಟ್ಟಂಗೆ ಬಂದ್ಬಿಟ್ರ. ನಾನ್ ನಿನ್ಗೆ ಹೇಳಿರ್ಲಿಲ್ಲ ನೀ ನನ್ ಜೀವ ಅಂತ. ಮೇಸ್ಟ್ರೆ, ನಮ್ಮ ಅಕ್ಕನ ದುಷ್ಟತನಕ್ಕೆ ಬಲಿಯಾಗ್ತಿದ್ ನನ್ನ ಲಕ್ಷ್ಮೀನ ಜೋಪಾನ್ವಾಗಿ ಕರ್ಕೊಂಬಂದು ನನ್ನ ಹತ್ರ ಸೇರಿಸಿದ್ರಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇದರಲ್ಲಿ ಉಪಕಾರದ ಮಾತೇ ಇಲ್ಲ ರಣಧೀರ. ಲಕ್ಷ್ಮಿ ನನ್ನ ಮಗಳಿದ್ದ ಹಾಗೆ. ಅವಳನ್ನ ಮಾತು ಕೊಟ್ಟ ಪ್ರಕಾರ ನೀನು ಬಂದು ಕರ್ಕೊಂಡು ಹೋಗ್ತಿದ್ಯಲ್ಲ, ಅದೇ ನನಗೆ ನಿನ್ನ ಬಗ್ಗೆ ಹೆಮ್ಮೆ. ಆದರೆ ನಾನು ನಿಂಗೆ ಪತ್ರದಲ್ಲಿ ತಿಳಿಸಿದಾಗೆ ಅವಳು ಒಂದು ಜೀವ ಅಲ್ಲ, 2 ಜೀವ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿಯಪ್ಪ. ಮೇಸ್ಟ್ರೆ, ಲಕ್ಷ್ಮಿ ನನ್ನ ಪ್ರಾಣ. ನಮ್ಮ ಅಕ್ಕಂಗೂ ಹೇಳ್ದೆ ನಾನು ಇವಳನ್ನ ಗುಟ್ಟಾಗಿ ಮದುವೆ ಆಗಿ ಬಾಂಬೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ನಿಮಗೆ ಹೇಗೆ ಗೌರವ ಸಲ್ಲಿಸಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಗೌರವ ಸಲ್ಲಿಸಲೇಬೇಕು ಅಂತಿದ್ರೆ ನಂದೊಂದು ಆಸೆ ಇದೆ, ನೆರವೇರಿಸ್ಕೊಡ್ತೀರಾ? ಹೇಳಿ ಮೇಷ್ಟ್ರೆ. ನಾನು ಬಾಲ್ಯದಿಂದಾನು ಕುವೆಂಪು ಅವರ ಕತೆ, ಕಾದಂಬರಿ, ಸಾಹಿತ್ಯಗಳನ್ನು ಓದ್ಕೊಂಡು ಬೆಳೆದವನು. ಅವರ ವಿಚಾರಧಾರೆಗೆ ಬಹಳ ಪ್ರಭಾವಿತನಾದವನು. ಅವರು ನಮ್ಮ ಸಮಾಜದಲ್ಲಿರೋ ಮೂಢನಂಬಿಕೆ
ಶೋಷಣೆಗಳನ್ನು ಮುರಿದಾಕಬೇಕು ಅಂತ ಹೇಳಿ ಒಂದು ಹೊಸ ರೀತಿಯ ಮದುವೆಯ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಅದೇನು ಅಂದರೆ ಮಂತ್ರಮಾಂಗಲ್ಯ ಅಂತ. ಪ್ರಕೃತಿನೇ ಸಾಕ್ಷಿಯಾಗಿಟ್ಕೊಂಡು ಮದುವೆ ಆಗೋ ವಿಧಾನನೇ ಮಂತ್ರಮಾಂಗಲ್ಯ. ನೀವಿಬ್ಬರು ಒಪ್ಕೊಳ್ಳೋದಾದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ. ಆಯ್ತು ಮೇಷ್ಟ್ರೆ, ಈಗಿಂದ ಈಗಲೇ ಮಾಡಿಸ್ಬಿಡಿ. ಒಳ್ಳೇದಾಯ್ತು. ರಣಧೀರ, ನಿನ್ನ ಕೈಯನ್ನು ಹೀಗಿಟ್ಕೋ. ಲಕ್ಷ್ಮಿ, ಅವನ ಕೈ ಮೇಲೆ ಕೈ ಇಡು. ನಾನು ಈಗ ಹೇಳೋ ಪ್ರತಿಯೊಂದು ಮಾತಿಗೂ ಮನಸ್ಸಾಕ್ಷಿಯಿಂದ ಹೌದು ಅಂತ ಒಪ್ಕೋಬೇಕು. ಸರಿ ಮೇಷ್ಟ್ರೆ. ನಾವು ಇನ್ನು ಮುಂದೆ ಮೂಢನಂಬಿಕೆಯನ್ನು ವಿರೋಧಿಸುತ್ತೇವೆ. ಹೌದು. ಜಾತಿ ಧರ್ಮದ ಭೇದವನ್ನು ತೊರೆದು ಬದುಕುತ್ತೇವೆ. ಹೌದು. ನಾವಿಬ್ಬರು ಮಾನವೀಯತೆ ಮತ್ತು ಪ್ರೀತಿಯ ಸಂಕೇತವಾಗಿ ಬದುಕುತ್ತೇವೆ. ಹೌದು. ವರದಕ್ಷಿಣೆಯನ್ನು ವಿರೋಧಿಸಿ ಸಮಾನತೆಯನ್ನು ಪಾಲಿಸುತ್ತಾ ಪರಸ್ಪರ ಗೌರವದಿಂದ ಬದುಕುತ್ತೇವೆ. ಹೌದು. ಥ್ಯಾಂಕ್ಸ್. ಹೌದು ಹೌದು ಅಂತ ಒಪ್ಕೊಂಡಿರೋ ಪ್ರತಿಯೊಂದು ಮಾತನ್ನು ತಪ್ಪದೆ ಪರಿಪಾಲಿಸಬೇಕು. ಆಗ ಕುವೆಂಪು ಅವ್ರಿಗೆ ಗೌರವ ಸಲ್ಲಿಸಿದಾಗ ಆಗುತ್ತೆ. ಆಗ್ಲಿ ಮೇಷ್ಟ್ರೆ. ಮೇಷ್ಟ್ರೆ, ನಿಮ್ಮ ಉಪಕಾರನ ನಾನು ಯಾವತ್ತಿಗೂ ಮರೆಯಕ್ಕಿಲ್ಲ. ನಂಗೆ ಅಪ್ಪಯ್ಯ ಅವ್ವ ಎಲ್ಲ ನೀವೇ. ನಾವಿಬ್ರು 100 ಕಾಲ ಸಂದಾಕಿರ್ಲಿ ಅಂತ ನಮ್ಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರಿಪ್ಪ. ಒಳ್ಳೇದಾಗ್ಲಿ ನಿಮ್ಗೆ. ಆಯ್ತು ಮೇಷ್ಟ್ರೆ, ನಾವಿನ್ನು ಹೋಗಿ ಬರ್ತೀವಿ ಮೇಷ್ಟ್ರೆ. ಅವರಿಬ್ರು ಜೊತೆಲಿ ಸೇಫ್ ಆಗಿ ಮುಂಬೈನೂ ತಲುಪಿದ್ರು. ಆದರೆ ರಣಧೀರ್ಗೆ ಎಮರ್ಜೆನ್ಸಿ ಪೋಸ್ಟಿಂಗ್ ಇದ್ದಿದ್ದರಿಂದ ಲಚ್ಚಿನ ಗೊತ್ತಿದ್ದೊಬ್ಬ ಟ್ರಕ್ ಡ್ರೈವರ್ ಮನೇಲಿ 2 ತಿಂಗಳ ಮಟ್ಟಿಗೆ ಬಿಟ್ಟು ಹೋದ್ರಂತೆ. ಮುಂಬೈಗೆ ಹೋದ್ಮೇಲೆ ಲಚ್ಚಿಯವರ ತಂದೆ ಚಿಕ್ಕಮ್ಮ ಅವ್ರನ್ನ ಹುಡುಕ್ಸೋ ಪ್ರಯತ್ನನೇ ಮಾಡ್ಲಿಲ್ವಾ? ಇಲ್ಲ, ಆ ಅವಶ್ಯಕತೆನೇ ಬರಲಿಲ್ಲ. ಅಂದ್ರೆ ಅವರಿಬ್ರು ಊರು ಬಿಟ್ಟು ಮುಂಬೈಗೆ ಹೋಗಿದ್ 1-2 ವಾರದಲ್ಲೇ ಗುಡಿಸ್ಲಲ್ಲಿ ಮಲಗಿದ್ದಾಗ ಅಪ್ಪ ಚಿಕ್ಕಮ್ಮ ಇಬ್ರಿಗೂ ಸಿಡ್ಲು ಹೊಡೆದು ತೀರ್ಕೊಂಡ್ಬಿಟ್ರಂತೆ. ಎಲ್ಲ ಸ್ವಲ್ಪ ಕೇಳಿ, ಇಲ್ಲಿ ಟೈರ್ ಪಂಚರ್ ಆಗಿದೆ, ಆಕ್ಸೆಲ್ ಕಟ್ ಆಗಿದೆ, ಇನ್ನು 1 ಅವರ್ ರಿಪೇರಿ ಆಗಲ್ಲ. ನಿಮಗೇನಾದ್ರು ಕೆಲಸ ಇದ್ರೆ ಎಲ್ಲ ಇಳ್ಕೊಳ್ಳಿ. ಏನ್ ಕರ್ಮಪ್ಪ. ಬನ್ನಿ, ನಾವು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ ಬರೋಣ. ಅಲ್ಲ, ಒಳ್ಳೆ ಇಂಟ್ರೆಸ್ಟ್ ಆಗಿತ್ತು. ಇಂಥ ಟೈಮಲ್ಲಿ ನಿಲ್ಸ್ಬಿಟ್ರಲ್ಲ, ಮುಂದೇನಾಯ್ತು ಕತೆ? ಕಥೆ ಅಲ್ಲ, ವ್ಯಥೆ. ಅಲ್ಲ ರೀ, ಲಚ್ಚಿನ ಪ್ರೀತಿಸಿದ ಹುಡುಗ ಮೋಸ ಮಾಡದೆ ವಾಪಸ್ ಬಂದು ಮದುವೆಯಾಗಿ ಕರ್ಕೊಂಡು ಹೋದ್ಮೇಲೆ ಸುಖಾಂತ್ಯ ತಾನೆ? ಜರ್ನಿ ಕಂಟಿನ್ಯೂ ಆಗಿದ್ದಿದ್ರೆ ಸುಖಾಂತ್ಯನೇ. ಆದರೆ ಈ ಬಸ್ ಕೆಟ್ಟು ನಿಂತ ಹಾಗೆ ಲಚ್ಚಿ ಜೀವನನೂ ಕೆಟ್ಟು ನಿಂತು ಹೋಯ್ತು. ಅಂದ್ರೆ ಲಚ್ಚಿಗೆ ಅವಳ ಸೌಂದರ್ಯನೇ ಶತ್ರು ಆಗಿ ಹೋಗಿತ್ತು. 2 ತಿಂಗಳ ಮಟ್ಟಿಗೆ ಅವಳಿಗೆ ಆಶ್ರಯ ಕೊಟ್ಟಿದ್ದ ಟ್ರಕ್ ಡ್ರೈವರು ಯಾವುದೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದ. ಅವನ ಮಗ ಟ್ಯಾಕ್ಸಿ ಡ್ರೈವರು. ಲಚ್ಚಿಗೆ ನಿನ್ ಗಂಡ ಬಂದಿದ್ದಾನೆ, ಕರ್ಕೊಂಡ್ ಬರೋಕ್ ಹೇಳಿದಾನೆ ಅಂತ ಸುಳ್ಳು ಹೇಳಿ ಕಾಮಾಟಿಪುರದಲ್ಲಿ ದಂಧೆ ಮಾಡ್ತಿದ್ 1 ವೇಶ್ಯ ಮನೆಗೆ ಲಚ್ಚಿನ ಮಾರ್ಬಿಟ್ಟ. ಪಾಪ ಲಚ್ಚಿಗೆ ಪ್ರಾರಂಭದಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಭಾಷೆ ಬರ್ತಿರ್ಲಿಲ್ಲ, ಈ ಜಗತ್ತಿನ ಸಂಪರ್ಕ ಇರಲಿಲ್ಲ. ಮೊದ್ಲು ಆ ಕಸ್ಟಮರ್ಸ್ ಜೊತೆಲಿ ಮಲ್ಕೊಳ್ಳಲ್ಲ ಅಂತ ನಿರಾಕರಿಸ್ತಿದ್ಲು. ಆದ್ರೆ ಆ ದಂಧೆಯವರು ಅವಳಿಗೆ ವಾರಗಟ್ಲೆ ಊಟ ನೀರು ಕೊಡದೆ ಹಿಂಸೆ ಕೊಟ್ರು. ಕೆಟ್ಟ ಹಸುವು ಮನುಷ್ಯನ ಕೈಲಿ ಏನ್ ಬೇಕಾದ್ರೂ ಮಾಡ್ಸುತ್ತೆ. ಕ್ರಮೇಣ ಲಚ್ಚಿ ಆ ದಂಧೆಗೆ ಹೊಂದ್ಕೊಂಡ್ಬಿಟ್ಲು. ವೆರಿ ಸ್ಯಾಡ್ ಸೋನು ಅವರೇ. ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವಾಗ್ಲಿಂದ ಲಚ್ಚಿ ಲಚ್ಚಿ ಅಂತಿದ್ದೀರಲ್ಲ, ಅವಳು ನಿಮ್ಗೆ ತುಂಬ ಬೇಕಾದವಳ, ಹತ್ತಿರದವಳ, ಅಥವಾ? ಯು ಹ್ಯಾವ್ ಗೆಸ್ಡ್ ಇಟ್ ಕರೆಕ್ಟ್ಲಿ. ಅವತ್ತಿನ ಲಚ್ಚಿನೇ ಈ ಸೋನಾ. ಇಷ್ಟ ಇಲ್ಲದೆ ಇದ್ರು ದಂಧೆಗೆ ಒಪ್ಕೊಂಡೆ ಅಂದ್ರಲ್ಲ, ಅವಾಗ ನೀವು 3-4 ತಿಂಗಳು ಗರ್ಭಿಣಿ ಇರ್ಬೇಕಲ್ವಾ? ಹೌದು. ಇದೇ ವಿಷಯನ ಇಟ್ಕೊಂಡು ನನ್ನ ಯಜಮಾನಿನ ತುಂಬ ಬೇಡ್ಕೊಂಡೆ. ಆದರೆ ಅವಳ ಮನ್ಸು ಕರಗಲಿಲ್ಲ.
ಬದಲಾಗಿ ತುಂಬ ಜನ ಓಡಾಡೋ ರಸ್ತೆಯಲ್ಲಿ ಹುಲ್ ಬೆಳಿಬಾರ್ದು, ಬೆಳೆಯೋಕ್ಕೂ ನಾನು ಬಿಡಲ್ಲ ಅಂತ ಅಬಾರ್ಷನ್ ಮಾಡಿಸ್ಬಿಟ್ಲು. ಬೈದ ಬೈ ನಿಮ್ ಗಂಡನೂ ನಿಮ್ಮನ್ನ ಹುಡುಕ್ಸೋ ಪ್ರಯತ್ನ ಮಾಡ್ಲಿಲ್ವಾ? ಅದಿನ್ನೂ ದುರಂತದ ಕತೆ. ನನ್ನ ಗಂಡ ಬಾರ್ಡ್ರಲ್ಲಿ ಶತ್ರುಗಳ ಜೊತೆ ಹೋರಾಡಬೇಕಾದ್ರೆ ತನ್ನ ಪ್ರಾಣ ಕಳ್ಕೊಂಡಿದ್ದ. ಈ ವಿಷಯ ನನಗೆ ತುಂಬ ದಿನ ಆದ್ಮೇಲೆ ಗೊತ್ತಾಯ್ತು. ಅಷ್ಟ್ರಲ್ಲಿ ನಾನು ನುರಿತ ಹಣವಂತ ವೇಶ್ಯೆ ಆಗಿದ್ದೆ. ಛೇ, ಸುಂದರವಾಗಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ನನ್ನ ದಂಧೆ ಯಜಮಾನಿ ನನಗೆ ಮನೇಲೇ ಟ್ಯೂಷನ್ಸ್ ಇಡಿಸಿ ಹಿಂದಿ ಇಂಗ್ಲಿಷ್ ಕಲಿಸಿದ್ಲು. ಮೊದಲು ನನ್ನ ಗಿರಾಕಿಗಳು ಆಟೋಲ್ ಬರೋರಾಗಿರ್ತಿದ್ರು. ಆಮೇಲೆ ಟ್ಯಾಕ್ಸಿಲ್ ಬರೋ ಗಿರಾಕಿಗಳು ಜಾಸ್ತಿ ಆದರು. ಪ್ರೊಫೆಷ್ನಲಿ ನನ್ನ ಕ್ವಾಲಿಟಿ ಇಂಪ್ರೂವ್ ಆಗ್ತಿದ್ದ ಹಾಗೆ ನನ್ನನ್ನೇ 5 ಸ್ಟಾರ್ ಹೋಟೆಲ್ಸಿಗೆ ಕರ್ಸ್ಕೊಳ್ಳೋಕೆ ಶುರು ಮಾಡಿದ್ರು. ನನ್ನ ರೇಟು ಬೆಳೀತು, ನಾನು ಬೆಳೆದೆ. ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಅನ್ ಎಕ್ಸಲೆಂಟ್ ಗ್ರೋತ್ ಇನ್ ಮೈ ಪ್ರೊಫೆಷನ್. ಕಾರು, ಬಂಗ್ಲೆ, ದೊಡ್ಡವ್ರ ಸಂಪರ್ಕ, ಒಬ್ಬ ದೊಡ್ಡ ಕಾರ್ಪೊರೇಟ್ ವೇಶ್ಯಾಗಿ ಬೆಳೆದಿದ್ದೆ. ಬಾಂಬೆನಲ್ಲಿ ನಂದೇ ಬಿಸ್ನೆಸ್ಸು, ಕಂಪನಿ, ರೆಸಾರ್ಟ್ಸು, ಬಂಗ್ಲೆ ಎಲ್ಲ ಇದೆ. ಯುನೋ, ಐ ಆಮ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಫೀಮೇಲ್ ಈವನ್ ಇನ್ ಲೆಜಿಸ್ಲೇಚರ್. ಬಾಂಬೆಲಿ ತುಂಬ ಪ್ರೀತಿಯಿಂದ ಒಂದು ಬಂಗ್ಲೆ ಕಟ್ಸ್ಕೊಂಡಿದ್ದೀನಿ. ಅದ್ರ ಹೆಸರು ಮುತ್ತಿನ ಪಲ್ಲಕ್ಕಿ. ಮುತ್ತಿನ ಪಲ್ಲಕ್ಕಿ ಹೆಸರು ತುಂಬಾ ಚೆನ್ನಾಗಿದೆ. ಸಮುದ್ರದಲ್ಲಿರೋ ಮುತ್ತುಗಳನ್ನೇನಾದ್ರೂ ತಂದು ಮನೆಯಲ್ಲಿ ಅಲಂಕಾರ ಮಾಡಿದ್ದೀರಾ? ನಾಟ್ ಅಟ್ ಆಲ್. ನಮ್ಮಂತವ್ರ ದೇಹ ಸುಖ ಬಯಸಿ ಬರೋ ಗಿರಾಕಿಗಳು ಪ್ರೀತಿಯಿಂದ ನಮ್ಮ ಮೈ ತುಂಬ ಕೊಡೋ ಮುತ್ತುಗಳನ್ನೇ ಸಂಕೇತವಾಗಿ ಇಟ್ಕೊಂಡು ಕಟ್ಸಿರೋ ಮನೆ ಅದು. ಮುತ್ತಿನ ಪಲ್ಲಕ್ಕಿ. ವೆರಿ ಇಂಟ್ರೆಸ್ಟಿಂಗ್. ತಪ್ಪು ತಿಳ್ಕೊಬೇಡಿ, ಇಷ್ಟೆಲ್ಲ ಅನುಕೂಲ ಇದ್ರು ನೀವು ಈ ಬಸ್ಸಲ್ಲಿ? ಮತ್ತೆ ಪತ್ರಕರ್ತರ ಪ್ರಶ್ನೆಗಳು ಶುರುನಾ? ನನಗೆ ಏರ್ ಸಿಕ್ನೆಸ್ ಇದೆ. ಐ ಪ್ರಿಫರ್ ಟು ಟ್ರಾವೆಲ್ ಬೈ ರೋಡ್, ಎಂಜಾಯಿಂಗ್ ದ ಬ್ಯೂಟಿ ಆಫ್ ನೇಚರ್. ಬೈ ದ ವೇ, ಹೌ ಅಬೌಟ್ ಅ ಸ್ಮೋಕ್? ನೋ ಥ್ಯಾಂಕ್ಸ್, ನಾನು ಸ್ಮೋಕು ಮಾಡಲ್ಲ, ಡ್ರಿಂಕ್ಸು ತಗೊಳ್ಳಲ್ಲ. And you claim you're a journalist? ಸಂದೇಶ್, ನನ್ನ ವೃತ್ತಿ ನಾನು ಬೇಡಿ ಪಡ್ಕೊಂಡಿದ್ದಲ್ಲ. ನೀವಾಗ್ಲೇ ಬಸ್ಸಲ್ಲಿ ಒಂದು ಪತಿವ್ರತೆಯರ ಲಿಸ್ಟ್ ಕೊಟ್ರಲ್ಲ. ಪ್ರಾರಂಭದಲ್ಲಿ ಎಲ್ಲ ಹೆಣ್ಮಕ್ಳು ಹಾಗೆ ಇರೋಕೆ ಇಷ್ಟಪಡ್ತಾರೆ. ಆದ್ರೆ ಏನ್ ಮಾಡೋದು? ಬಡತನ, ಅನಕ್ಷರತೆ, ಶೋಷಣೆ, ಒತ್ತಾಯ ಇಂಥ ಹಲವಾರು ಕಾರಣಗಳಿಂದ ಒಂದು ಹೆಣ್ಣು ವೇಶ್ಯೆ ಆಗ್ತಾಳೆ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ರಾಸ್ಟಿಟ್ಯೂಷನ್ ಬಗ್ಗೆ ನೀವೇನೇ ಜಸ್ಟಿಫಿಕೇಶನ್ ಕೊಟ್ಟರು ಯುವಕರು, ಮುದುಕರು, ಅಂಗವಿಕಲರು, ಕಡೆಗೆ ರೋಗಿಷ್ಟ್ರ ಜೊತೆಗೂ ಲೈಂಗಿಕ ಸಂಪರ್ಕ ಇಟ್ಕೋತಿರಲ್ಲ, ನಿಮ್ಗೆ ಹೇಗೆ ಮನ್ಸು ಬರುತ್ತೆ? ಬಿಕಾಸ್ ವಿ ಹ್ಯಾವ್ ಪ್ರೊಫೆಷನಲ್ ಕಮಿಟ್ಮೆಂಟ್ ಮಿಸ್ಟರ್ ಸಂದೇಶ್. ಈ ವ್ಯವಸ್ಥೆಯಲ್ಲಿ ಎಲ್ಲೂ ಕಾಣದೇ ಇರೋ ಕಮಿಟ್ಮೆಂಟು ನಮ್ಮ ಪ್ರೊಫೆಷನಲ್ಲಿದೆ. ಪಾಠ ಹೇಳಬೇಕಾಗಿರೋ ಮೇಷ್ಟ್ರು ಕ್ವೆಶ್ಚನ್ ಪೇಪರ್ ಮಾರ್ಕೋತಾನೆ. ಕಳ್ಳರನ್ನ ಹಿಡಿಬೇಕಾಗಿರೋ ಪೊಲೀಸ್ನವರು ಕಳ್ಳರ ಜೊತೆನೇ ಶಾಮೀಲಾಗ್ತಾರೆ. ಅಧಿಕಾರ ಚೆನ್ನಾಗಿ ನಡೆಸಲಿ ಅಂತ ನೇಮಕ ಆಗಿರೋ ಅಧಿಕಾರಿಗಳು, ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಾರೆ. ನನ್ ಆಫ್ ದೀಸ್ ಪೀಪಲ್ ಹ್ಯಾಸ್ ಕಮಿಟ್ಮೆಂಟ್. ಎಲ್ಲರೂ ಹೀಗೆ ಇರ್ತಾರೆ ಅಂತ ನಾನು ಹೇಳ್ತಿಲ್ಲ, ಬಟ್ ಪರ್ಸೆಂಟೇಜ್ ಆಫ್ ದೀಸ್ ಪೀಪಲ್ ಆರ್ ಫ್ರೈಟ್ನಿಂಗ್. ಎಲ್ಲ ಪ್ರೊಫೆಷನಲ್ಲೂ ಕಮಿಟ್ಮೆಂಟ್ದೇ ಕೊರತೆ. ಆದರೆ ನಾವು ಒಬ್ಬ ವ್ಯಕ್ತಿ ಹಣ ಕೊಟ್ಟು ನಮ್ಮ ದೇಹ ಸುಖ ಬಯಸಿ ಬಂದ ಅಂದರೆ ಅವನು ಯುವಕನೋ ಮುದುಕನೋ, ರೂಪಿನೋ ಕುರೂಪಿನೋ, ವಿದ್ಯಾವಂತನೋ ಅವಿದ್ಯಾವಂತನೋ, ರೋಗಿಷ್ಠನೋ, ಅವನಿಗೆ ಸುಖ ಕೊಡ್ತೀವಿ. ನಮಗೆ ಆ ಬದ್ಧತೆ ಇದೆ. ಡೋಂಟ್ ಯು ಥಿಂಕ್ ಇಟ್ ಇಸ್ ಪ್ರೊಫೆಷನಲ್ ಕಮಿಟ್ಮೆಂಟ್ ವಿಚ್ ಲ್ಯಾಕ್ಸ್ ಇನ್ ಆಲ್ ವಾಕ್ಸ್ ಆಫ್ ಸೋಷಿಯಲ್ ಲೈಫ್? ನಿಮ್ಮ ಮಾತು ಒಪ್ಕೋತೀನಿ ನಿಜ, ಆದರೆ ದೇಹ ಮಾರ್ಕೊಳ್ಳೋದನ್ನೇ ಒಂದು ದೊಡ್ಡ ಸೋಷಿಯಲ್ ಸರ್ವಿಸ್ ಅಂತೇಳಿ ಪ್ರೊಜೆಕ್ಟ್ ಮಾಡ್ಕೋತಿದ್ದೀರಲ್ಲ. ವೈ ನಾಟ್ ಸಂದೇಶ್? ನಮ್ಮದು ಸೋಷಿಯಲ್ ಸರ್ವಿಸೇ. ನಿಮಗೆ ಗೊತ್ತು, ಯಾವುದೇ ದೇಶದಲ್ಲಿ ಹಣದ ಮದ, ಅಧಿಕಾರದ ಮದ ಇರೋ ಜನಕ್ಕೆ ಕುಡಿದ ಮೇಲೆ ಮೋಜಿಗೆ ಬೇಕಾಗಿರೋದು ಹೆಣ್ಣೆ. ಆವಾಗ ಅವ್ರು ಡಿಪೆಂಡ್ ಆಗೋದು ಈಸಿಲಿ ಆಕ್ಸೆಸಿಬಲ್ ಆಗಿರೋ ಪ್ರಾಸ್ಟಿಟ್ಯೂಟ್ಸ್ ಮೇಲೆ. ಒಂದು ವೇಳೆ ನಾವು ಅವ್ರಿಗೆ ಸಿಕ್ಕಲಿಲ್ಲ ಅಂತಂದರೆ ಬೇರೆ ದಾರಿನೇ ಇಲ್ಲ. ಮರ್ಯಾದಸ್ಥ ಹೆಣ್ಮಕ್ಳು, ನಿಮ್ಮ ಅಕ್ಕ ತಂಗಿರು, ಗೆಳತಿರು ಎಲ್ಲರನ್ನೂ ಬಲವಂತವಾಗಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಅನುಭವಿಸ್ತಾರೆ. ಅವ್ರಿಗಿರೋ ಮನಿ ಆ್ಯಂಡ್ ಮಸಲ್ ಪವರಿಂದ ಕಾನೂನಿಂದ ಕೂಡ ತಪ್ಪಿಸ್ಕೊಳ್ಳೋ ತಾಕತ್ತು ಅವ್ರಿಗಿದೆ. ಈಗ ಹೇಳಿ, ಇಂಥ ಪ್ರಕರಣಗಳು ಹೆಚ್ಚು ಆಗದೆ ಇರೋ ಹಾಗೆ ತಡೆಯೋದ್ರಲ್ಲಿ ನಮ್ಮ ಪಾತ್ರ ಇಲ್ವಾ? ಇದು ಸೋಷಿಯಲ್ ಸರ್ವಿಸ್ ಅಲ್ವಾ? ಯಾವುದೇ ಒಂದು ಸತ್ಯ ಗೊತ್ತಾಗಬೇಕು ಅಂತಂದರೆ
ಆದರೆ ಇನ್ನೊಂದು ಮುಖನ ನೋಡಿ ಯೋಚಿಸಿ ವಿಮರ್ಶಿಸೋ ಶಕ್ತಿ ನಿಮ್ಮ ಮನಸ್ಸಿಗೆ, ನಿಮ್ಮ ಪೆನ್ನಿಗೆ, ಕ್ಯಾಮರಾ ಕಣ್ಣಿಗೆ ಇರಬೇಕು. ಗಾಟ್ ಇಟ್? ಥ್ಯಾಂಕ್ಸ್. ನಾನು ನಿಮ್ಮ ಹತ್ರ ಇನ್ನು ಹೆಚ್ಚು ಆರ್ಗ್ಯೂ ಮಾಡೋದಿಲ್ಲ. ಯು ಆರ್ ಕರೆಕ್ಟ್. ವೇಶ್ಯಾವಾಟಿಕೆಯ ಒಂದು ಮುಖ ಮಾತ್ರ ತಿಳ್ಕೊಂಡಿದ್ದೆ, ಅದರ ಇನ್ನೊಂದು ಕಾಣದ ಮುಖವನ್ನ ನನಗೆ ಪರಿಚಯ ಮಾಡಿಸಿದ್ರಿ. ನಿಜ ಹೇಳಬೇಕು ಅಂತಂದ್ರೆ ನಾನು ಬರೆಯೋ ಆರ್ಟಿಕಲ್ ದಿಕ್ಕನ್ನೇ ಬದಲಾಯಿಸ್ಬಿಟ್ರಿ. ರೀ ಎಲ್ಲ ಕೇಳಿಸ್ಕೊಳ್ರಿ, ಇದು ರಿಪೇರಿ ಆಗ್ತಿಲ್ಲ, ಆಗೋದು ಇಲ್ಲ. ದೀಪಕ್ ಫೋನ್ ಮಾಡಿದೀವಿ, ಹೊಸ ಬಸ್ ಬರುತ್ತೆ, ಇನ್ನೊಂದು 10-15 ನಿಮಿಷದಲ್ಲಿ ಇಲ್ಲಿ ತಲುಪುತ್ತೆ. ನಿಮ್ ಸಾಮಾನು ತಗೊಂಡು ಹೊಸ ಬಸ್ಸಿಗೆ ಹತ್ಕೊಳ್ಳಿ. ಇದೇನ್ರಿ ಇದು? ಲಗೇಜ್ನೆಲ್ಲ ಹೊಸ ಬಸ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಅಂತಿದ್ದಾನೆ. ಬನ್ನಿ ಹೋಗೋಣ. ಬೇಗ ಬನ್ನಿ, ನಿಮ್ ಸಾಮಾನು ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಎಸ್, ಏನ್ ಹೇಳಿ? ಸಂದೇಶ್, ನಾನೀಗ ನನ್ನ ಲೈಫಲ್ಲಿ ಸೆಟ್ಲ್ ಆಗಿದ್ದೀನಿ. ಇದೇ ವೃತ್ತಿನ ಕಂಟಿನ್ಯೂ ಮಾಡೋ ಅನಿವಾರ್ಯತೆನೂ ನನಗಿಲ್ಲ. ಕೆಟ್ಟು ಹೋಗಿರೋ ನನ್ನ ಜೀವನದ ಬಸ್ಸಲ್ಲಿ ಪ್ರಯಾಣ ಮಾಡಿ ಮಾಡಿ ಸಾಕಾಗಿದೆ. ಹೊಸ ಬಸ್ ಹತ್ತಕ್ಕೆ ಹೊರಟಿರೋ ನೀವು ನಿಮ್ಮ ಲೈಫ್ ಜರ್ನಿಯಲ್ಲಿ ನನ್ನನ್ನು ಕೋ ಪ್ಯಾಸೆಂಜರ್ ಆಗಿ ಅಕ್ಸೆಪ್ಟ್ ಮಾಡ್ಕೋತೀರಾ? ನೀವು ಹೇಳ್ತಿರೋದು? ನೇರವಾಗೇ ಕೇಳ್ತೀನಿ, ಕ್ಯಾನ್ ಯು ಮ್ಯಾರಿ ಮೀ? ಅದು ನನ್ನನ್ನು ಮದುವೆ ಆಗ್ತೀರಾ? ನನ್ಗೊಂದು ಹೊಸ ಬದುಕು ಕೊಡ್ತೀರಾ? ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ ಅನ್ಸುತ್ತೆ. ನಂಗೆ ಮೊದಲೇ ಗೊತ್ತಿತ್ತು ನಿಮ್ಮಂಥವ್ರಿಗೆ ಆದರ್ಶ ಅನ್ನೋದು ವೇದಿಕೆ ಮೇಲೆ, ಪೇಪರ್ ಮೇಲೆ, TV ಸ್ಕ್ರೀನ್ ಮೇಲೆ ಎಮೋಷ್ನಲ್ ಆಗಿ ಗ್ಲೋರಿಫೈ ಮಾಡಿ ಬಳಸೋ ಪದ ಮಾತ್ರ ಅಂತ. ಅಷ್ಟಿಲ್ದೆ ಹೇಳ್ತಾರ, ತನ್ನ ಸುತ್ತಲೂ ಬೆಳಕು ಕೊಡ್ತಿದ್ದೀನಿ ಅನ್ನೋ ಭ್ರಮೇಲಿರೋ ಕ್ಯಾಂಡಲ್ಗೆ ತನ್ನ ಬುಡದಲ್ಲೇ ಕತ್ಲಿದೆ ಅನ್ನೋದೇ ಗೊತ್ತಿರಲ್ಲ. ಪಾಪ ನೀವು ಹಾಗೇನೆ. ಅದು ಟೇಕ್ ಸಮ್ ಡಿಸಿಷನ್ ಸಂದೇಶ್. ಒಂದ್ ನಿಮಿಷ ಇರಿ. ಇಷ್ಟೊತ್ವರೆಗೂ ಈ ಹುಡುಗಿ ಹೇಳಿದ ಕತೆನ ನಾನ್ ಕೇಳಿದೀನಿ, ನೀವು ನೋಡಿದೀರಾ. ನನಗೆ ತೀರ್ಮಾನ ತಗೊಳಕ್ ಆಗ್ತಾ ಇಲ್ಲ. ನೀವು ಹೇಗೆ ಹೇಳ್ತೀರೋ ಹಾಗೆ ನಾನ್ ಮಾಡ್ತೀನಿ.